ಗುರು ಪರಂಪರಾ ಯಾರಾದ್ರೂ ಹೇಳ್ತೀರಾ ಇವತ್ತಿನ ತರಗತಿಗೆ? ಯಾರಾದ್ರೂ? ನಮಸ್ತೆ ಗುರುಗಳೇ. ನಮಸ್ತೆ. ಹೇಳ್ತೀನಿ, ಗುರುಪರಂಪರ ಹೇಳ್ತೀನಿ. ಹೇಳಿ, ಯಾರ ಹೆಸರು? ನಿಮ್ಮ ಹೆಸರು? ಪದ್ಮನಾಭ ಅಂತ. ಪದ್ಮನಾಭ. ಹೇಳಿ ಮಾಮ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಅಯಗ್ರೀವ ಉಪಾಸ್ಮಹೇ. ಶ್ರೀಶೈಲೇಶದಯಾಪಾತ್ರಂ ದೀಪತ್ಯಾನುಗುಣಾಂಡವಂ ಹಿತೇಂದ್ರ ಪ್ರಮಣಂ ವಂದೇ ಮಾತರಂ ಮುನಿ. ಲಕ್ಷ್ಮೀನಾಥಸಮಾರಂಭಾ ನಾಥಯಾಮಿ ಮನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಯೋ ನಿತ್ಯಮಚ್ಯುತ ಭಜಾಂ ಭುಜಯುಗ್ಮರುಗ್ಮಾಂ ಯಾಮೋಹಸಸ್ತ ತೃಣಾದ ಮೇಧೆ ಅಸ್ಮದ್ ಗುರುರ್ಭಗವತೋಸ್ತದಯೇಕ ಸಿಂಧು ರಾಮಾನುಜಚ್ಛ ಚರಣೋ ಚರಣಂ ಪ್ರಬದ್ಧೆ ಶ್ರೀಮತಿ ರಾಮಾನುಜಾಯ ನಮಃ. ಧನ್ಯವಾದಗಳು ಮಾಮನವ್ರಿಗೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಈಗ ಪ್ರಾರ್ಥನೆ ಯಾವಾಗಲೂ ಫಸ್ಟ್ ಗಣಪತಿ ನೆನೆಸ್ಕೊಳ್ಳೋಣ. ಓಂ ಗಂ ಗಣಪತಯೇ ನಮಃ. ಪುಣ್ಯಾಂಬೋಜ ವಿಕಾಸಾಯ ಪಾಪಧ್ಯಾನ ಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂತ್ ಭೂಮೌ ರಾಮಾನುಜ ದಿವಾಕರ. ಹಾಗೆ ಲಕ್ಷ್ಮೀ ಹಯಗ್ರೀವ ಸ್ವಾಮಿನ ನೆನೆಸ್ಕೊಳ್ಳೋಣ. ಎಲ್ಲ ಶಾಸ್ತ್ರಗಳಿಗೂ ಎಲ್ಲ ವಿದ್ಯೆಗೂ ಆಧಾರ ಯಾರಪ್ಪ ಅಂದರೆ ಹಯಗ್ರೀವ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ತರಗತಿಯಲ್ಲೂ ನಾವು ಲಕ್ಷ್ಮೀ ಹಯಗ್ರೀವ ಸ್ವಾಮಿನ ನೆನೆಸ್ಕೊಳ್ಳೋಣ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಈಗ ಹೋದ ವಾರ ನಿಮಗೆ ಗೊತ್ತಿರೋ ಥರನೇ ಹೋದ ಶುಕ್ರವಾರ ತರಗತಿಗಳಲ್ಲಿ ಮಾಸಗಳ ಬಗ್ಗೆ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ರಿ. ಮಾಸಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಇದಕ್ಕೆ ಮುಂಚೆ ನಾವು ಪಕ್ಷಿಗಳು, ತಿಥಿಗಳು, ಮಾಸಗಳು, ಋತುಗಳು, ಆಯನಗಳು, ಸಂವತ್ಸರಗಳು, 120 ಸಂವತ್ಸರದ ವಿಂಶೋತ್ತರಿ ದಶ ಪೂರ್ಣಾಯುಷು ವಿಂಶೋತ್ತರಿ ದಶಾಕಾಲ ಇದು ಎಲ್ಲ ಡಿಸ್ಕಸ್ ಮಾಡಿದ್ದೀರಿ. ಈಗ ಮುಂದೆ ಹೋಗ್ತಿರ್ಬೇಕಾದ್ರೆ ಸಂಕಲ್ಪ ತಗೊಂಡು ಕೆಲವು ನಾವು ಉದಾಹರಣೆಗಳು ತಗೊಂಡು ಸಂಕಲ್ಪ ಯಾವ ಥರ ಮಾಡಬೇಕು, ಏನು ಅದಕ್ಕೆ ಸಮಯ, ಸ್ಥಳಾಂಗ, ಪಂಚಾಂಗ, ವಂಶಾವಳಿ, ನಮ್ಮ ಆಶಯ, ಬಯಕೆ, ಯಾವ ದೇವತೆ ನಾವು ತಗೊಳ್ಬೇಕು, ಹೇಗೆ ನಿರ್ವಹಿಸ್ತದೆ, ಕಾರ್ಯಕ್ರಮ ಯಾವ ಥರ ಇರ್ತದೆ, ಎಲ್ಲ ನಾವು ಸಂಕಲ್ಪ ಮಾಡ್ಕೊಳೋದು ವಿಚಾರಗಳು ಮಾತಾಡಿದ್ರಿ. ಅದ್ರಲ್ಲಿ ಬರ್ಬೇಕಾದ್ರೆ ನಿಮಗೆ ಒಂದು ಉದಾಹರಣೆ ತಗೊಂಡು ಅದು ಯಾವ ಕಾಲದಿಂದ ಬರ್ತದೆ, ಮತ್ತು ಕಾಲ ಅಂದರೆ ಕಾಲಗಣನೆ ಇದೆ. ಕಾಲಗಣನೆಗಳಲ್ಲಿ ನಿಮಗೆ ಬ್ರಹ್ಮನ ಜೀವಿತಾವಧಿಗಳು, ವರಾಹಕಲ್ಪಗಳು, ಮತ್ತು ಮನ್ವಂತರಗಳು, ಕಲಿಯುಗಗಳು, ಅದು ಯಾವ ಥರ ಏನು ಎಲ್ಲ ವಿಚಾರಗಳು ಮಾತಾಡಿ ಅದಾದ್ಮೇಲೆ ಯಾವ ದೇವ್ರ ವಿಚಾರ ಅಂತೆಲ್ಲ ಮಾತಾಡ್ಕೊಂಡು ಸಂಕಲ್ಪ ಭೌಗೋಳಿಕ ಹಲೋ. ಮೋಸ್ಟ್ಲಿ ನಾನು ಮತ್ತೆ ಅನ್ಮ್ಯೂಟ್ ಮಾಡಿದಾಗ ಮಿಸ್ ಮಾಡಿದ್ದೀನಿ. ಸಂಕಲ್ಪ ಭೂಗೋಳಿಕ ಮಹತ್ವ ಬಗ್ಗೆ ವಿಚಾರಿಸ್ಬೇಕಾದ್ರು ಭೂಗೋಳ ಯಾವ ಥರ ಇರುತ್ತೆ ಏನೆಲ್ಲ ವಿಚಾರಿಸಿ ನಿಮಗೆ ವಿಚಾರ ಗೋದಾವರಿ ದಕ್ಷಿಣ ತೀರ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ನಿಧಾನವಾಗಿ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗಿದ್ದೀನಿ. ಇವತ್ತು ನಿಮಗೆ ನೋಟ್ಸ್ ಕಳ್ಸ್ಕೊಡ್ತೀವಿ. ಹೋದ ಶುಕ್ರವಾರ ನಿಮ್ಗೆ ನೋಟ್ಸ್ ಕಳಿಸಿಲ್ಲ. ನಾನು ನಿಮ್ಗೆ ಮೊನ್ನೆನೇ ಶುಕ್ರವಾರ ಹೇಳಿದ್ದೀನಿ. ನಾನು ಎರಡೂ ತರಗತಿಗೆ ಸೇರಿ ಒಂದೇ ನೋಟ್ಸ್ ಪ್ರಿಪೇರ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಮಾಡಬೇಕಾದ್ರೆ ಆ ತರಗತಿಗೆ ಮಾತ್ರ ನೋಟ್ಸ್ ಮಾಡಿಬಿಟ್ಟು ನಿಮಗೆ ನಾನು ನೋಟ್ಸ್ ಕಳಿಸ್ಕೊಡ್ತೀನಿ. ಅದಕ್ಕೆ ಇವತ್ತು ನಿಮಗೆ ಶುಕ್ರವಾರದ್ದು ಸೋಮವಾರದ್ದು ಎರಡೂ ದಿವಸದ ನೋಟ್ಸ್ ಇವತ್ತು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಪಂಚಾಂಗಗಳಲ್ಲಿ ಯಾವ ರೀತಿ ಇರುತ್ತೆ, ಪ್ರಸ್ತುತ ದಿನದ ವಿವರಣೆಗಳು, ಪಕ್ಷಿಗಳು, ಇವು ಹೇಳೋದಲ್ಲ ಎಲ್ಲ ವಿಚಾರ ಏನಕ್ಕೆ ಇವೆಲ್ಲ ಪಂಚಾಂಗ ನೋಡೋಕೆ ಮುಂಚೆ ನಾವು ತಿಳ್ಕೊಳ್ಬೇಕು. ಇವೆಲ್ಲ ತಿಳ್ಕೊಂಡು ಪಂಚಾಂಗ ನೋಡೋಕೆ ಹೋದ್ರೆ ನಮ್ಗೆ ಎಷ್ಟು ಸುಲಭ ಆಗುತ್ತೆ ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಇದೆ ಲಾಸ್ಟ್ ವಾರ ಸಂಕಲ್ಪದಲ್ಲಿ. ಭೂಗೋಳಿಕ ಮಹತ್ವದಲ್ಲಿ ಪಂಚಾಂಗಗಳ ವಿಚಾರ, ವಾಸರ, ನಕ್ಷತ್ರ, ಯೋಗ, ಕರ್ಣ, ತಿಥಿಗಳು, ಮತ್ತೆ ನಮ್ಮ ವಂಶಾವಳಿ ವಿಚಾರಗಳು, ಹೆಸರುಗಳು, ಅದಾದ್ಮೇಲೆ ನಮ್ಮ ಇಚ್ಛೆ, ಜ್ಞಾನಗಳು, ಗುರಿ ಅಂಶಗಳು ಎಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ನೀವು ನೋಟ್ಸ್ ಅಲ್ಲೂ ಕೇಳ್ಬೋದು, ನೋಡ್ಬೋದು. ಹೋದ ವಾರ ರೆಕಾರ್ಡಿಂಗ್ ಅಲ್ಲೂ ಶುಕ್ರವಾರದ ರೆಕಾರ್ಡಿಂಗ್ ಆಲ್ರೆಡಿ ಹಾಕಿದ್ದೀರಿ, ಅದರಲ್ಲೂ ನೋಡ್ಬೋದು. ಮತ್ತೆ ಪಕ್ಷಗಳ ಬಗ್ಗೆ, ನಿಮಗೆ ತಿಥಿಗಳ ಬಗ್ಗೆ ಸಂಪೂರ್ಣವಾಗಿ ವಿವರಗಳು ಕೊಟ್ಟಿದ್ದೀನಿ. ವೃದ್ಧಿ ಚಂದ್ರ, ಕ್ಷೀಣ ಚಂದ್ರ, ನಮ್ಮ ಚಂದ್ರನ ಸೈಕಲ್ ಯಾವ ಥರ ಇರುತ್ತೆ, ಅದು ಯಾವ ರೀತಿ ಡಿಗ್ರಿಗಳು, ಪಾಡ್ಯಮಿ ತಿಥಿ, ಪಿದಿಗೆ ತಿಥಿ, ಎಲ್ಲದಕ್ಕೂ 0 ಇಂದ 12 ಡಿಗ್ರಿ ಮಾತ್ರ. ಎಲ್ಲದಕ್ಕೂ ಒಂದು ತಿಥಿಗೂ 12 ಡಿಗ್ರಿ ಇರ್ತದೆ 360 ಡಿಗ್ರಿಯಲ್ಲಿ.
ಆದರೆ ಕೆಲವು ಟೈಮು ನಿಮಗೂ ಗೊತ್ತಿರ್ತದೆ, ಗ್ರಾವಿಟಿ ಪವರ್ ಇರುತ್ತಲ್ವಾ, ಚಂದ್ರ ಸೂರ್ಯನಿಗೆ ಹತ್ರ ಇರಬೇಕಾದ್ರೆ ಫಾಸ್ಟಾಗಿ ತಿರುಗೋದು, ದೂರ ಇರಬೇಕಾದ್ರೆ ನಿಧಾನಕ್ಕೆ ತಿರುಗೋದು, ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಆ ಹೆಚ್ಚು ಕಡಿಮೆ ಆದಾಗ ಕ್ಷಯತಿಥಿಗಳು, ವೃದ್ಧಿತಿಥಿಗಳೆಲ್ಲ ಬರ್ತದೆ. ಅದು ನಿಮಗೆ ಪಂಚಾಂಗ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ವಿವರಣೆಗಳು ಕೊಡ್ತೀನಿ. ಅದು ನೀವು ಪ್ರಶ್ನೆ ಓದೋರನ್ನ ಕೇಳಿದ್ರಿ, ಬಟ್ ಅದು ಪಂಚಾಂಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಆವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಈ ಪ್ರಶ್ನೆನ ನೀವು ಇಲ್ಲೇ ಬರೆದಿಟ್ಕೊಂಡಿರ್ರಿ. ಪಂಚಾಂಗ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತಿಥಿಗಳು ನಿಮಗೆ ಅಲ್ಲಿ ಲೈವ್ ಎಕ್ಸಾಂಪಲ್ಸ್ ಕೊಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತಿಥಿಗಳು ದೇವತೆಗಳು: ಪಾಡ್ಮಿ ಅಗ್ನಿ, ಬಿದಿಗೆ ಬ್ರಹ್ಮ, ತದಿಗೆ ಹರಿ, ಚೌತಿ ಚತುರ್ಥಿ, ಪಂಚಮಿ ಷಣ್ಮುಖ, ಷಷ್ಠಿ ಷಣಾನನ. ಇದು ನಿಮ್ಗೆ ಹೇಳಿರ್ತೀನಿ, ಷಣ್ಮುಖ ಕೆಲವು ಕಡೆ ಷಷ್ಠಿಗೆ ಕೊಟ್ಟಿರ್ತಾರೆ ಅಂತ. ಸಣ್ಣ ಸಣ್ಣದು ಒಂದೊಂದು 3-4 ಪುಸ್ತಕಗಳು ಸ್ವಲ್ಪ ಸ್ವಲ್ಪ ವೇರಿಯೇಷನ್ಸ್ ಇದೆ ಗ್ರಂಥಗಳಲ್ಲೇ. ಅದಕ್ಕೆ ಒಂದು ನಾನು ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಅದು ನಿಮ್ಗೆ ಏನಾದರೂ ಚೇಂಜ್ ಮಾಡ್ಕೊಬೇಕು ಅಂದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಸಪ್ತಮಿ ಇಂದ್ರ, ಅಷ್ಟಮಿ ವಸುದೇವ, ನವಮಿ ದುರ್ಗಾ, ದಶಮಿ ದುರ್ಗಾ, ಏಕಾದಶಿ ಈಶಾ, ದ್ವಾದಶಿ ಹರಿ, ತ್ರಯೋದಶಿ ಮನ್ಮಥ, ಚತುರ್ದಶಿ ಕಾಳಿ, ಹುಣ್ಣಿಮೆ ಇಂದ್ರ, ಅಮಾವಾಸ್ಯೆ ಪಿತೃ. ಪಿತೃಗಳು ತರ್ಪಣ ಬಿಡೋದಕ್ಕೆ ಯಾಕೆ ಅಮಾವಾಸ್ಯೆನ ಸೆಲೆಕ್ಟ್ ಮಾಡ್ಕೊತಾರೆ ಅಂದ್ರೆ, ಅಮಾವಾಸ್ಯೆ ತಿಥಿ ಅಧಿಪತಿ ಪಿತೃ, ಅದಕ್ಕೋಸ್ಕರ ಅವತ್ತು ಕೊಟ್ರೆ ಡೈರೆಕ್ಟಾಗಿ ಪಿತೃಗಳು ಸೇರುತ್ತೆ ಅಂತ. ಮತ್ತೆ ಈ ಎಲ್ಲಾ ತಿಥಿಗಳನ್ನ ನಂದ ಡಿವೈಡ್ ಮಾಡಿರ್ತಾರೆ, 5 ಕೆಟಗರಿಗೆ ಮಾಡಿರ್ತಾರೆ: ನಂದ ತಿಥಿಗಳು, ಭದ್ರ ತಿಥಿಗಳು, ಜಯ ತಿಥಿಗಳು, ರಿಕ್ತ ತಿಥಿಗಳು, ಪೂರ್ಣ ತಿಥಿಗಳು ಅಂತ. ನಂದ ತಿಥಿಗಳಿಗೆ ಅಧಿಪತಿ ಶುಕ್ರ. ಶುಕ್ರ ಅಂದ್ರೆ ಯಾವಾಗಲೂ ನಮ್ಗೆ ಸಂತೋಷ ಕೊಡ್ತದೆ, ಆನಂದ ಕೊಡ್ತದೆ ಅಂತ. ಬುಧ ಅಂದ್ರೆ ಬುಧ ಗ್ರಹದ ಕಾರಕತ್ವಗಳು ಬರ್ಬೇಕಾದ್ರೆ ನಿಮ್ಗೆ ಯಾವುದೇ ವಿಚಾರ ಬಂದಾಗೂ ನಮ್ಮ ಒಂದು ಕೆಲಸ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ಭದ್ರವಾಗಿ ಸಂಪೂರ್ಣವಾಗಿ ನೋಡ್ಕೊಂಡು ಮುಂದೆ ಬೆಳೀತಕ್ಕಂಥದ್ದು ಬುಧ. ಮಂಗಳ ಸೇನಾಧಿಪತಿ ಆಗಿರೋದ್ರಿಂದ ನಾವು ಯಾವುದೇ ಕೆಲಸ ಮಾಡ್ಬೇಕು, ನಾವು ಗೆಲ್ಬೇಕು, ನಮ್ಗೆ ಅದನ್ನ ಒಳ್ಳೇದಾಗ್ಬೇಕು ಅಂತ ಹೇಳ್ಬಿಟ್ಟು ಮಂಗಳದ್ದು ಜಯತಿಥಿಗಳು ಕೊಟ್ಟಿದ್ದಾರೆ. ರಿಕ್ತ ತಿಥಿಗಳು ಶನಿ. ರಿಕ್ತ ತಿಥಿಗಳು ಅಂದ್ರೆ ತುಂಬಾ ಲೇಟು ಫಲಗಳು ಕೊಡ್ತಕ್ಕಂಥದ್ದು, ತುಂಬಾ ನಿಧಾನ. ಶನಿನೇ 2.5 ವರ್ಷ, ಒಂದು ಕಾಲಿಲ್ಲ, ಅದಕ್ಕೆ 2 ವರ್ಷ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗೋದು, ತುಂಬಾ ವೃದ್ಧ. ಅದಕ್ಕೆ ರಿಕ್ತ ತಿಥಿಗಳಲ್ಲಿ ಆದಷ್ಟು ಯಾವುದು ಕಾರ್ಯಕ್ರಮಗಳು ಶುಭ ಕಾರ್ಯಗಳು ಮಾಡಲ್ಲ. ಪೂರ್ಣ ತಿಥಿಗಳು: ಗುರು ಇದಕ್ಕೆ ಅಧಿಪತಿ. ಎಲ್ಲಾ ಪೂರ್ಣ ತಿಥಿಗಳಲ್ಲಿ ತುಂಬಾ ಒಳ್ಳೆಯದೆ, ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಶುಭ ಕಾರ್ಯಗಳು ಮಾಡಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ. ನಿಮಗೆ ಪಂಚಾಂಗ ಕಂಪ್ಲೀಟ್ ಸ್ಟಡಿ ಮಾಡಿಕೊಂಡು 3 ತಿಂಗಳಿಗೆ ಬಂದಾಗ ನಿಮ್ಗೆ ಏಕೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಿಮಗೂ ಗೊತ್ತಿದೆ, ಫಸ್ಟ್ ಕ್ಲಾಸಲ್ಲಿ ತರಗತಿ ವಿವರಗಳು ಇವೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆದರೆ ತುಂಬ ಜನ 2ನೇ ಕ್ಲಾಸ್ಗೆ ಮತ್ತು 3ನೇ ಕ್ಲಾಸ್ಗೆ ಜಾಯ್ನ್ ಆಗಿರೋದ್ರಿಂದ ಅವ್ರಿಗೆ ಕೆಲವು ಕಂಡೀಷನ್ಸ್ ಎಲ್ಲ ಆಲ್ರೆಡಿ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದ್ಸಲ ನಾನು ಇವತ್ತು ರಿಫ್ರೆಶ್ ಮಾಡ್ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಲೈಡ್ ತರಗತಿ ವಿವರಗಳು ನಿಮ್ಗೆ ಹಾಕಿ ನಿಮಗೆ ಕೊಡ್ತಾ ಇದ್ದೀನಿ. ಕ್ಲಾಸಸ್ಸು ಸೋಮವಾರ ಮತ್ತು ಶುಕ್ರವಾರ ಇರ್ತದೆ. ಇದ್ರ ಬಗ್ಗೆ, ಈ ಕ್ಲಾಸಸ್ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ, ಯಾವ ಥರ ಮೀಟಿಂಗ್, ತುಂಬ ಕ್ವರೀಸ್ ಬಂದಿದೆ. ವಾಟ್ಸಪ್ ಮೆಸೇಜಸ್ಸು, ಕಾಲ್ಸು ಎಲ್ಲ ತುಂಬ ಜನ ಮಾಡಿ ಕೇಳಿರೋದಕ್ಕೋಸ್ಕರ ಈ ಸ್ಲೈಡ್ ಇನ್ನೊಂದ್ಸಲ ಹಾಕಿದ್ದೀನಿ ನಾನು ನಿಮಗೆ. ಕ್ಲಾಸಸ್ಸು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಡೀತದೆ. 9 ಗಂಟೆ ಕ್ಲಾಸಸ್ಸು. 8:45ಗೆ ನಿಮ್ಗೆ ಟೈಮಿಂಗ್ಸ್ ತೋರಿಸೋ ಕಾರಣ 8:45ಗೆ ಕ್ಲಾಸ್ ಮೀಟಿಂಗ್ಸ್ ಶುರು ಆಗುತ್ತೆ. ಏನಾದರೂ ಮಾತಾಡೋದು, ಏನಾದರೂ ಸಣ್ಣದು ಇಂಟ್ರೊಡಕ್ಷನ್ಸ್ ಏನಾದ್ರು ಮಾಡೋಣ ಅಂತ 15 ನಿಮಿಷ ಮುಂಚೆ, 5 ನಿಮಿಷ 10 ನಿಮಿಷ ಮುಂಚೆ ಲಾಗಿನ್ ಆದರೆ ತುಂಬ ಒಳ್ಳೆಯದು. ಪೀರಿಯಡ್ ಬಂದ್ಬಿಟ್ಟು ಈ ಒಂದು ಕೋರ್ಸು 3 ತಿಂಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಇದು 3 ತಿಂಗಳಿಂದ 6 ತಿಂಗಳು ಹೋದ್ರು, ವರ್ಷ ಹೋದ್ರು, ಪರಿಚಯ ಸಂಪೂರ್ಣ ಜ್ಞಾನ, ಒಂದು ಜಾತಕ ವಿಶ್ಲೇಷಣೆ ಮಾಡೋಷ್ಟು ನಿಮಗೆ ಜ್ಞಾನ ನಾನು ಪಾಸ್ ಮಾಡಬೇಕು, ನಿಮ್ಗೆ ಜ್ಞಾನಾರ್ಜನೆ ಮಾಡಿಸ್ಬೇಕು ಅಂತ ಇದು ಟೈಮ್ ಅಂದ್ಕೊಂಡಿದ್ದೀನಿ. ಟೈಮ್ ಇದು 3 ತಿಂಗಳೇ ಇಲ್ಲ, 6 ತಿಂಗಳು ಆಗ್ಬೋದು. ಇದು ಒಂದು ಗಮನದಲ್ಲಿರಲಿ. ನಿಮಗೆ PDF ನೋಟ್ಸ್ ಕೊಡ್ತೀನಿ. ನಿಮಗೆ ಅದಾದಮೇಲೆ ಟೈಮ್ 9 ಗಂಟೆ ಕರೆಕ್ಟಾಗಿ ಕ್ಲಾಸಸ್ ಶುರು ಮಾಡೋಣ. ನೀವು ಯಾವಾಗಲೇ ಕ್ಲಾಸ್ಗೆ ಬರೋಕ್ಕೆ ಮುಂಚೆ ನಿಮ್ಮ ಊಟ, ಉಪಚಾರ, ಮಾತು ಕತೆ, ಸ್ನೇಹಿತರು ಎಲ್ಲಾನು ಮಾಡಿ ಮುಗಿಸಿ ದಯವಿಟ್ಟು ನಿಮ್ಮ ಪುಸ್ತಕಗಳು ತಗೊಂಡ್ಬಂದು, ಪೆನ್ನುಗಳು ತಗೊಂಡ್ಬಂದು ದಯವಿಟ್ಟು ಕುತ್ಕೊಳ್ಬೇಕಾಗಿ ವಿನಂತಿ. ನೀವು ಮಾತಾಡ್ಬೇಕಾದ್ರೆ ಈಗ ತರಗತಿ 9ರಿಂದ 10 ಗಂಟೆ ಏನು ಟೈಮ್ ಇದೆಯೋ ಈ ಟೈಮಲ್ಲಿ ನಿಮ್ಮ ಮೈಕ್ಗಳು ಮ್ಯೂಟ್ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಅನ್ಮ್ಯೂಟ್ ಮಾಡಿಕೊಂಡು ಸೆಂಟ್ರಲ್ ಮಾತಾಡೋದು, ಅವ್ರ ಜೊತೆ ಮಾತಾಡೋದು ಈ ಥರ ಮಾಡಬಾರ್ದು. ಯಾಕಂದರೆ ಬೇರೆಯವ್ರಿಗೆ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ಕ್ಲಾಸಸ್ ನಡೀತಕ್ಕಂಥದ್ದು ಝೂಮ್ ಅಪ್ಲಿಕೇಶನಲ್ಲಿ. ನೀವು ಗೆಸ್ಟ್ ಆಗಿ ವೆಬ್ಸೈಟಲ್ಲಿ ವೆಬ್ಬಲ್ಲಿ ನೀವು ಬರೋದಕ್ಕಿಂತ ಝೂಮ್ ಆ್ಯಪ್ ಒಂದು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಝೂಮ್ ಆ್ಯಪಲ್ಲಿ ಲಾಗಿನ್ ಆದರೆ ತುಂಬ ಚೆನ್ನಾಗಿರ್ತದೆ. ನೋಡಿ,
ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ನೀವು ವಿಡಿಯೋ ಆನ್ ಮಾಡಿಲ್ಲ ಅಂದರೆ ನಿಮ್ಮ ಮುಖ ನಮ್ಗೆ ಕಾಣಿಸಲ್ಲ. ಇವ್ರು ಯಾರೋ ಅವರು ಅಟೆಂಟಿವ್, ನೀವು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವಾ, ಬೇರೆ ಕಡೆ ನೀವು ಗಮನ ಕೊಟ್ಟಿದ್ದೀರಾ, ನಮ್ಮ ಜೊತೆ ಮಾತಾಡ್ತಿದ್ದೀರಾ, ನಿಮ್ಮ ಹೆಸರು ಊರು ಪರಿಚಯ ಆಗಲ್ಲ. ಯಾವಾಗಲೂ ವಿಡಿಯೋ ಆನಲ್ಲಿ ಇಟ್ಕೊಳ್ರಿ. ಈ ಪ್ರಶ್ನೆ ಮಾರ್ಕ್ ಹಾಕಿರೋದೇ ಅದಕ್ಕೋಸ್ಕರ. ವಿಡಿಯೋ ಯಾವಾಗಲೂ ಆನಲ್ಲಿ ಇಟ್ಕೊಳ್ರಿ. ಇಲ್ಲ ಅಂದರೆ ಇವ್ರು ಯಾರು, ಹೆಸರು ಇದು ಗೊತ್ತಿದ್ರು ಇವ್ರು ಯಾರು ಅಂತ ನಮಗೂ ಮುಖ ಪರಿಚಯ ಕಷ್ಟ ಆಗುತ್ತೆ. ಯಾರು ಮಾತಾಡ್ತಿದ್ದಾರೆ ಅಂತ ತುಂಬ ಕಷ್ಟ ಆಗ್ತದೆ ಮಾತಾಡೋದಕ್ಕೋಸ್ಕರ. ದಯವಿಟ್ಟು ನೀವು ನಿಮ್ಮ ವಿಡಿಯೋವನ್ನು ಆನಲ್ಲಿ ಇಟ್ಕೊಳ್ರಿ. ಮತ್ತೆ ನಿಮ್ಮ ಒಂದು ಏನು ಪೋಷಾಕು ಮತ್ತೆ ಲೈಕ್ ಉಡುಗೆ ಮತ್ತು ತೊಡುಗೆ ಏನಿದೆಯೋ ಎಲ್ಲ ಸಂಪ್ರದಾಯಬದ್ಧವಾಗಿ ಆರಾಮಾಗಿ ಕಂಫರ್ಟಾಗಿ ಒಂದು ಒಳ್ಳೆ ಆಸನದಲ್ಲಿ ಮಂಜಯ್ಯನವರು ಅವ್ರ ಹುಡುಗ ಕೂತಿದ್ದ ಪಾಪ, ತುಂಬ ಕಂಫರ್ಟಾಗಿ ನೆಲದ ಮೇಲೆ ಅವ್ರಿಗೆ ಯಾವ ಥರ ಕಂಫರ್ಟ್ ಇದೆಯೋ, ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಟೇಬಲ್ ಇರ್ಬೋದು, ನೆಲದ ಮೇಲೆ ಇರ್ಬೋದು, ಚಾಪೆ ಹಾಸ್ಕೊಂಡು ಹೇಗಾದರೂ ಕೂತ್ಕೊಳ್ರಿ. ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಳ್ರಿ. ನೆಮ್ಮದಿಯಿಂದ 1 ಅವರ್ ಕ್ಲಾಸ್ ಕೇಳ್ರಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಂಟಿನ್ಯೂ ಮಾಡಿ. ಪ್ರಶ್ನೆಗಳಿಲ್ಲ, ನಿಮ್ಗೆ ಏನಾದರೂ ಅರ್ಜೆಂಟ್ ಕೆಲಸ ಇದೆ ಅಂದ್ರೆ ಕ್ಲಾಸ್ ಆದಮೇಲೆ ನೀವು ಡ್ರಾಪ್ ಆಗ್ರಿ. ಯಾಕಂದರೆ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ನನಗೆ ಮತ್ತೆ ಮೆಸೇಜು ಮಾಡ್ಬೋದು. ನಿಮ್ಗೆ ಏನೇ ಕೇಳಬೇಕು ಅಂತ ಅನ್ಸ್ಕೊಂಡ್ರು ಎಲ್ಲರೂ ಮಾತಾಡ್ಬೇಕಾದ್ರೆ ರೇಸ್ ಯುವರ್ ಹ್ಯಾಂಡ್ ಅಂತ ಬಟನ್ ಇದೆಯಲ್ಲ ಝೂಮಲ್ಲಿ, ಅದನ್ನು ಕೈ ಎತ್ತಿ. ನಿಮ್ಮ ಒಬ್ಬೊಬ್ಬರದು ಪ್ರತಿಯೊಬ್ಬರದು ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ, ಯಾವುದೇ ತೊಂದರೆ ಇಲ್ಲ. ಅದ್ರ ಬಗ್ಗೆ ನಿಮಗೆ ಈ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನ ಬೇಡ. ಏಕೆ ಅಂದರೆ ನಿಮ್ಮ ಯಾವುದೇ ಪರ್ಸ್ನಲ್ ಪ್ರಶ್ನೆ ಕ್ಲಾಸಲ್ಲಿ ಕೇಳಿಬಿಡ್ರಿ. ಈ ಕ್ಲಾಸಿಗೆ ಸಂಬಂಧ ಆಗಿ, ಜ್ಯೋತಿಷಕ್ಕೆ ಸಂಬಂಧ ಆಗಿ ನೀವು ಯಾವುದೇ ಪ್ರಶ್ನೆ ಕೇಳಿ, ಇದನ್ನು ನಾನು ಆನ್ಸರ್ ಮಾಡ್ತೀನಿ. ಮುಂದ್ಗಡೆ ಬರ್ತಕ್ಕಂಥ ಪ್ರಶ್ನೆ ನೀವು ಈಗ ಕೇಳಿದರೆ ನಾನು ಮುಂದ್ಗಡೆ ತರಗತಿಯಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ದಯವಿಟ್ಟು ಬರೆದಿಟ್ಕೊಳ್ರಿ. ಆ ಪ್ರಶ್ನೆ ಆ ಕ್ಲಾಸ್ ಬಂದಾಗ ನೀವು ನಾನು ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಡೌಟ್ ಇದ್ದರೆ, ಇದರಲ್ಲಿ ಏನಾದರೂ ಸ್ವಲ್ಪ ಡೌಟ್ ಇದೆ ಅಂದರೆ ನೀವು ಕೇಳ್ಬೋದು. ಯಾರಾದರೂ ಒಬ್ಬರಿಬ್ಬರು ಮಾತ್ರ ಕೇಳ್ಬೋದು, ಎಲ್ಲರಿಗೂ ಅವಕಾಶ ಇಲ್ಲ. ಯಾರಾದರೂ ಅನ್ಮ್ಯೂಟ್ ಮಾಡಿದ್ದೀನಿ, ಯಾರೋ ಒಬ್ಬರಿಬ್ಬರು ಪ್ರಶ್ನೆ ಕೇಳ್ಬೋದು. ಈಗ ಇಷ್ಟೊತ್ತು ಕಂಡೀಷನ್ಸು ಇದೇನಿದೆಯೋ ಓದುವಾರ್ದು ಪಾಠದ್ದು ಈಗ ನಿಮ್ಗೆ ವಿವರಣೆ ಕೊಟ್ಟಿರೋದ್ರಲ್ಲಿ ನಿಮ್ಗೆ ಏನೇ ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಗುರುಗಳೇ, ಎಲ್ಲರಿಗೂ ಅರ್ಥ ಆಗಿದೆ, ನೀವು ಕಂಟಿನ್ಯೂ ಮಾಡಿ ಗುರುಗಳೇ. ಓಕೆ. ಈಗ ಹೋದವಾರ ನಾನು ಕೇಳ್ತಿದ್ರಿ, ಗುರುಗಳೇ ನಮಗೆ ಈಗ ಅಮೇರಿಕಾದಲ್ಲಿ ಇರ್ಬೇಕಾದ್ರೆ ಸಂಕಲ್ಪ ಹೆಂಗೆ ಮಾಡ್ಕೊಳ್ಬೇಕು, ಕಾಶಿಯಲ್ಲಿ ಇರ್ಬೇಕಾದ್ರೆ ಸಂಕಲ್ಪ ಹೆಂಗೆ ಮಾಡ್ಕೊಳ್ಬೇಕು, ನನಗೆ ರಾಮೇಶ್ವರಂ ಹೋದಾಗ ಸಂಕಲ್ಪ ಹೆಂಗೆ ಮಾಡ್ಕೊಳ್ಬೇಕು ಅಂತೆಲ್ಲ. ಅದಕ್ಕೆ 1-2 ಎಕ್ಸಾಂಪಲ್ಲು, ಅದು ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಲೈವಲ್ಲಿ ಎಲ್ಲರೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು 2 ಸ್ಲೈಡ್ ಹಾಕ್ಕೊಂಡಿದ್ದೀನಿ. ಮುಂದ್ಗಡೆ ಹೋಗೋದಕ್ಕೆ ಮುಂಚೆ ನಮ್ಮ ಈ ಏನಿದೆ ನಮ್ಮ ಈ ಪ್ರಪಂಚನ, ಇಲ್ಲಿ ಅಂಟಾರ್ಟಿಕಾ ಖಂಡನ ನಮ್ಮ ಸಪ್ತದ್ವೀಪಗಳಲ್ಲಿ ತಗೊಳ್ಳಲ್ಲ, ಕನ್ಸಿಡರ್ ತಗೊಳ್ಳಿಲ್ಲ. ಅದಕ್ಕೆ ಒಂದು ಸ್ಲೈಡ್ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ. 7 ದ್ವೀಪಗಳು, ಸಪ್ತದ್ವೀಪ ವಸುಂಧರ ಅಂತ ಏನು ಹೇಳ್ತಾರೋ ಅದರಲ್ಲಿ 7 ದ್ವೀಪಗಳು. ಅದಕ್ಕೆ ಒಂದೊಂದಕ್ಕೂ ಹೆಸರುಗಳು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಅದು ಯಾವ ಶೇಪಲ್ಲಿದೆ ಯಾವಾಗ ಅಂತ. ಇದು ಯಾವಾಗ ಯಾವ ಶೇಪಲ್ಲಿದೆ ಅಂತ ಹೇಳ್ತಾರೆ ಅಂದರೆ, ಇದಕ್ಕೊಂದು ಸಣ್ಣ ಪುರಾಣದ ಕಥೆ ಏನಪ್ಪ ಅಂದರೆ, ಶ್ರೀರಾಮ ಸೀತೆ ಹುಡ್ಕೊಂಡು ಹೊರಟಾಗ ಕಿಷ್ಕಿಂಧೆಗೆ ಬಂದಾಗ ಸುಗ್ರೀವನ ಜೊತೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ವಾಲಿನ ಸಾಯಿಸಿದಾದ್ಮೇಲೆ ಎಲ್ಲೆಲ್ಲಿ ಹೋಗಿದ್ದಾರೆ ಸೀತೆ ಅಂತ ವಿಚಾರಿಸ್ಬೇಕಾದ್ರೆ ಅವಾಗ ಹೇಳ್ತಾರೆ ಯಾವುದೇ ದಿಕ್ಕಲ್ಲಿದ್ದಾರೆ, ಯಾವ ಕಡೆ ಹೋಗಿದ್ದಾರೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಆವಾಗ ಸುಗ್ರೀವ ಶ್ರೀರಾಮನಿಗೆ ವರ್ಣನೆ ಮಾಡ್ತಾನೆ ಈ ಪ್ರಪಂಚ ಯಾವ ಥರ ಇರ್ತದೆ ಅಂತ. ಇದು ವ್ಯಾಸ ಮಹರ್ಷಿಗಳು ರಾಮಾಯಣದಲ್ಲಿ ಬರೆದಿರ್ತಕ್ಕಂಥದ್ದು. ಏನು ಬರೆದಿದ್ದಾರೆ? 7 ದ್ವೀಪಗಳು: ಜಂಬೋದ್ವೀಪ, ಶಾಖದ್ವೀಪ, ಕುಶದ್ವೀಪ, ಕ್ರೌಂಚ ದ್ವೀಪ, ಶಾಲ್ಮಲಿ ದ್ವೀಪ, ಪ್ಲಕ್ಷ ದ್ವೀಪ, ಪುಷ್ಕರ ದ್ವೀಪ ಅಂತ. ನಿಮಗೆ ಏನು ಹೇಳ್ತಾರೆ, ಜಿಯೋಗ್ರಫಿ ಭೌಗೋಳಿಕವಾಗಿ ನೋಡಬೇಕು ಅಂದರೆ ಆಲ್ಮೋಸ್ಟ್ ಎಂಟೈರ್ ಏಷ್ಯಾ ನಮ್ಮ ಜಂಬೋದ್ವೀಪದಲ್ಲಿ ಬರ್ತದೆ. ಉತ್ತರಕ್ಕೆ ಏನಿದೆಯೋ ರಷ್ಯಾ, ಸೈಬೀರಿಯಾ ಆ ಪ್ರದೇಶಗಳು ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಏಷ್ಯಾ ಖಂಡ ಜಂಬೋದ್ವೀಪದಲ್ಲಿ ಬರ್ತದೆ. ಮೇರು ದಕ್ಷಿಣ ದಿಗ್ಭಾಗ ಅಂತ ಹೇಳಿದಾಗ, ಮೇರು ಅಂದರೆ ನಮ್ಮ ಹಿಮಾಲಯ ಪರ್ವತಗಳು, ಅದರ ಕೆಳಗಿನ ಪ್ರದೇಶ ಅಂತ ಅದು ಹೇಳ್ತಾರೆ. ಇನ್ನು ಕುಶದ್ವೀಪ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಈ ಓಷಿಯಾನಿಯಾ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಕುಶದ್ವೀಪಗಳು. ಶಾಲ್ಮಲಿ ದ್ವೀಪ ಅಂದರೆ ಆಫ್ರಿಕಾ ಖಂಡ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಪ್ಲಕ್ಷ ದ್ವೀಪ ಅಂತ ಹೇಳಿದ್ರೆ ಈ ರಷ್ಯಾ, ಉಕ್ರೇನು, ಪೋಲ್ಯಾಂಡಿಂದ ಹಿಡಿದು ರಷ್ಯಾದೇನಿದೆಯೋ ಸಂಪೂರ್ಣ ಆ ಭಾಗಗಳು ಅದೆಲ್ಲ ಸೇರಿ ಪ್ಲಾಕ್ಷ ದ್ವೀಪ ಅಂತ ಹೇಳ್ತಾರೆ. ಶಕದ್ವೀಪ ಅಂತಾರೆ ಈ ವೆಸ್ಟರ್ನ್ ಪಾಶ್ಚಿಮಾತ್ಯ ಅಂದರೆ ಲೈಕ್ ವೆಸ್ಟರ್ನ್ ಯುರೋಪ್ ಕಂಟ್ರೀಸ್ ಅಂತ ಹೇಳ್ತಾರೆ.
ಜರ್ಮನಿ, ಸ್ಪೇನು, ಫ್ರಾನ್ಸು, UK, ನಾರ್ವೆ, ಇಟಲಿ ಇವೆಲ್ಲ ಸೇರಿ, ಗ್ರೀಸು ಇವೆಲ್ಲ ಸೇರಿ ಒಂದು ಶಾಖ ದ್ವೀಪ ಅಂತ ಹೇಳ್ತಾರೆ. ಪುಷ್ಕರ ದ್ವೀಪ ಅಂದ್ರೆ ನಮ್ಮ ಈ ಸೆಂಟ್ರಲ್ ಅಮೆರಿಕಾ, ಮೆಕ್ಸಿಕೋ ದೇಶದಿಂದ ಹಿಡಿದು ಇದನ್ನ ಹೇಳ್ತಾರೆ. ಇನ್ನೂ ಒಂದು ಹೆಸರು ಈಗಿನ ಕಾಲದಲ್ಲಿ ಏನ್ ಹೇಳ್ತಾರೆ, ಲ್ಯಾಟಿನ್ ಅಮೆರಿಕಾ ಅಂತ ಹೇಳ್ತಾರೆ. ಮೆಕ್ಸಿಕೋ ಇಂದ ಸಂಪೂರ್ಣ ದಕ್ಷಿಣ ಆ ಅಮೆರಿಕ ಖಂಡ ಏನಿದೆಯೋ ಅದೆಲ್ಲ ಪುಷ್ಕರ ದ್ವೀಪ ಅಂತ ಹೇಳ್ತಾರೆ. ಅಮೆರಿಕಾ, ಕೆನಡಾ, USA, ಗ್ರೀನ್ಲ್ಯಾಂಡ್ ಅದೇನಿದೆಯೋ ಅದೇ ಪ್ರದೇಶನ ಕ್ರೌಂಚ ದ್ವೀಪ ಅಂತಾರೆ. ಇದಕ್ಕೂ ಒಂದೊಂದು ಪಕ್ಷಿ ಯಾವ ರೀತಿ ಕಾಣುತ್ತದೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಮುಂದೆ ಹೋಗ್ಬೇಕಾದ್ರೆ ಈ ತರ ದ್ವೀಪಗಳೆಲ್ಲ ಇರ್ಬೇಕಾದ್ರೆ ಇದೆಲ್ಲ ಸಪ್ತ ದ್ವೀಪಗಳು ವರ್ಣನೆ ಕೊಟ್ಟಿರ್ತಾರೆ. ಇದು ನಿಮ್ಗೆ ಡೀಟೇಲ್ ಆಗಿ ಒಂದಷ್ಟು ಕೊಟ್ಟಿದೆ, ಎಲ್ಲ ಇಂಗ್ಲಿಷಲ್ಲಿ ಇದೆ. ಅದು ನನಗೆ ಕನ್ನಡದಲ್ಲಿ ಸಿಗ್ಲಿಲ್ಲ, ಸೊ ಅದನ್ನ ನೀವು ಓದ್ಕೊಳ್ಬೋದು. ಮುಂದೆ ಹೋಗ್ಬೇಕಂದ್ರೆ ಸಪ್ತದ್ವೀಪಗಳು ಅದು ಸಂಕಲ್ಪದ ಬಗ್ಗೆ ನೋಡಿ. ಈಗ ಅಮೆರಿಕದಲ್ಲಿ ಕೇಳ್ತಿದ್ರಿ ನೀವು, ನಿಮ್ಗೆ ಲಾಸ್ಟ್ ಟೈಮು ಸಂಕಲ್ಪ ಉದಾಹರಣೆ ಕೊಟ್ಟಿದ್ದೆ. ಅದೇ ಸಂಕಲ್ಪ ಉದಾಹರಣೆ ತಗೊಂಡು ನಿಮ್ಗೆ ಇಲ್ಲಿ ಎಲ್ಲಿ ಚೇಂಜ್ ಆಗುತ್ತೆ ಅಂದ್ರೆ ನೋಡಿ, ಬೌದ್ಧಾವತಾರೆ ಇನ್ಯಾವ ದೇಶದ ಭಾಗ ಆದ್ಮೇಲೆ ಕ್ರೌಂಚ ದ್ವೀಪೆ, ರಮಣಕ ವರ್ಷೆ, ಇಂದ್ರಕಂಡೆ, ಪಾಶ್ಚಿಮಾತ್ಯ ದೇಶೆ ಅಂತೆಲ್ಲ ಹೇಳ್ತಾರೆ. ಕ್ರೌಂಚ ದ್ವೀಪೆ ಅಂದ್ರೆ ಕ್ರೌಂಚ ಅಂದ್ರೆ ಹದ್ದಿನ ನಾಡು ದ್ವೀಪೆ ಅಂತ ಹೇಳ್ತಾರೆ. ರಮಣಕ ವರ್ಷೆ ಅಂದ್ರೆ ಅದು ಪಾಶ್ಚಿಮಾತ್ಯದಲ್ಲಿ ಇರ್ತಕ್ಕಂಥ ಪಾಶ್ಚಿಮ ದೇಶ, ರಮಣಕ ಸಂಸ್ಕೃತಿಯಲ್ಲಿ ರಮಣಕ ಅಂದ್ರೆ ಪಾಶ್ಚಿಮ ಅಂತ. ಇಂದ್ರಕಂಡೆ, ಇಂದ್ರ ಆಳ್ತಕ್ಕಂಥ ದೇಶ ಆಗಿರೋದು ಇಂದ್ರಕಂಡೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಅಮೆರಿಕಾನ ದೇಶ ಇಲ್ಲ, ಕೆನಡಾ ದೇಶನ ಇದು ಭೋಗದ ನಾಡು ಅಂತ ಕೂಡ ಹೇಳ್ತಾರೆ. ಇಂದ್ರ ರಾಜ ಆಗಿರೋದ್ರಿಂದ ಸ್ವಲ್ಪ ವೈಭವ, ಲಕ್ಸುರಿ ಜಾಸ್ತಿ ಇರ್ತದೆ ಅಂತ. ಪಾಶ್ಚಿಮ ದೇಶ, ಪಾಶ್ಚಿಮಾತ್ಯ. ಇಲ್ಲಿ ಇನ್ನೊಂದು ಏನಪ್ಪ, ಮುಂದೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಈಗ ನಮಗೆ ಕೃಷ್ಣ, ಗೋದಾವರಿ, ಮಧ್ಯಪ್ರದೇಶ ಈ ತರ ಎಲ್ಲ ಬಂದಾಗ ಅಲ್ಲಿ ಹೇಳ್ತಾರೆ ಅಲ್ಲಿನ ನದಿಗಳ ತೀರಗಳು. ಈಗ ಕೊಲರೆಡೋ ನದಿ ಇದೆ, ಕೊಲಾರೆಡೋ ನದಿ ತೀರೆ, ಆಂಡೀಸ್ ಪರ್ವತ ಪೂರ್ವ ಭಾಗೆ, ಪಶ್ಚಿಮ ಭಾಗೆ, ಮಿಸ್ಸಿಪ್ಪಿ ದಕ್ಷಿಣ ಭಾಗೆ, ಪಶ್ಚಿಮ ಭಾಗೆ, ಪೂರ್ವ ಭಾಗೆ, ಆ ನದಿ ತೀರಗಳೆಲ್ಲ ಪ್ರದೇಶಗಳೆಲ್ಲ ಹೇಳ್ಕೊಂಡು ಆ ಜಿಯೋಗ್ರಫಿನ ಅವರು ಸಂಕಲ್ಪ ಮಾಡ್ತಾರೆ. ಅದಾದ್ಮೇಲೆ ದೇವತಾ ಸನ್ನಿಧವು ಅಂತ ಇದು ನೋಡಿ, ಇದೊಂದು ದೇವತಾ ಸನ್ನಿಧವು ಏನಕ್ಕೆ ಇದು ಅಂದ್ರೆ ಚೇಂಜ್ ಆಗ್ತದೆ. ಸೋಪಾನ ಗೃಹ ಅಂತ ಹೇಳ್ತಾರೆ, ಇದು ನಮ್ಮ ಸ್ವಂತ ಮನೆಗಳು. ಈ ದೇವತಾ ಸನ್ನಿಧವು ಅಂದ್ರೆ ಕ್ಷೇತ್ರದ ಹೆಸರು, ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿಮಾನ್ವಿತ ದೇವಸ್ಥಾನಗಳು. ಈಗ ಎಕ್ಸಾಂಪಲ್ಗೆ ರಾಮೇಶ್ವರದಲ್ಲಾದ್ರೆ ಶ್ರೀ ರಾಮನಾಥೇಶ್ವರ ಸನ್ನಿಧವು ಅಂತ, ಶ್ರೀ ರಾಮೇಶ್ವರ ಸನ್ನಿಧವು ಅಂತ ಅದೆಲ್ಲ ಹೇಳ್ತಿರ್ತಾರೆ. ಕಾಶಿಲ್ಲಾದ್ರೆ ವಿಶ್ವನಾಥ ಸನ್ನಿಧವು ಅಂತ, ಗಯಾ ಕ್ಷೇತ್ರ ಇವೆಲ್ಲ ಹೇಳ್ತಿರ್ತಾರೆ. ಇದೆಲ್ಲ ಸ್ವಲ್ಪ ಡಿಫ್ರೆನ್ಸಸ್ ಬರುತ್ತೆ. ನಿಮ್ಗೆ ಎಲ್ಲಿ ಚೇಂಜಸ್ ಆಗುತ್ತೆ ಅಂದ್ರೆ ಆ ಜಿಯೋಗ್ರಫಿ ಮಾತ್ರ ಚೇಂಜಸ್ ಆಗುತ್ತೆ, ಬೇರೆ ಎಲ್ಲೂ ಚೇಂಜಸ್ ಆಗಲ್ಲ. ಅದು ಕೆಲವು ಪುರೋಹಿತರ ಹತ್ರ ಮತ್ತೆ ಕೆಲವು ಹತ್ರ ಚೆಕ್ ಮಾಡಿ ವಿವರಿಸ್ಕೊಂಡು ಅದು ಕೆಲವು ವಿಚಾರ ನಿಮ್ಗೆ ಕೊಟ್ಟಿದ್ದೀನಿ. ಗಯಾ ಕ್ಷೇತ್ರದಲ್ಲಿ ಶ್ರಾದ್ದಗಳು ಜಾಸ್ತಿ ಮಾಡ್ತಿರ್ತಾರೆ. ಗಯಾ ಕ್ಷೇತ್ರ ನಮ್ಗೆ ವಿಷ್ಣು ಪಾದ ಕ್ಷೇತ್ರ. ಅದಕ್ಕೆ ಲಾಸ್ಟ್ ಟೈಮ್ ಯಾರೋ ಗಯಾದಲ್ಲಿ ಹೆಂಗಿ ಅಂತೆಲ್ಲ ಕೇಳ್ತಿದ್ರು. ಅವಾಗ ನೋಡಿ, ಗಯಾ ಮತ್ತೆ ಕಾಶಿ ಎಲ್ಲ ದಂಡಕಾರಣ್ಯ ಪ್ರದೇಶದಲ್ಲಿ ಬರುತ್ತೆ. ಗಯಾ ಕ್ಷೇತ್ರ ಅಂತ ಹೇಳ್ಬಿಟ್ಟು ಸಂಕಲ್ಪ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ದೇವತಾ ಸನ್ನಿಧವು ಇದ್ರೆ ಆ ಯಾವ ದೇವಸ್ಥಾನದ ಹತ್ರ ಮಾಡ್ತಾ ಇದ್ರೆ ಆ ದೇವತಾ ಸನ್ನಿಧವು. ಗಂಗಾ ನದಿ ಅಲ್ಲ ಹರಿಯೋದ್ರಿಂದ ಗಂಗೆ ಉತ್ತರ ತೀರದಲ್ಲಾದ್ರೆ ಉತ್ತರ ತೀರಿ ಅಂತ ಹೇಳ್ತಾರೆ, ದಕ್ಷಿಣ ತೀರದಲ್ಲಾದ್ರೆ ದಕ್ಷಿಣ ತೀರ ಅಂತ ಹೇಳ್ತಾರೆ. ಅಮೆರಿಕಾದು ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಕಾಶಿದ್ದು ದಂಡಕಾರಣ್ಯ ಪ್ರದೇಶ, ಗಂಗಾಯ ದಕ್ಷಿಣೆ. ನೋಡಿ ಇಲ್ಲಿ ನಿಮ್ಗೆ ತೀರಗಳಿರ್ತದೆ. ತೀರ ಅಂದ್ರೆ ಇಷ್ಟು ಸಿಂಪಲ್ ಅಷ್ಟೇ. ನಾವು ನದಿ ಮೇಲ್ಗಡೆಗೆ ಮಾಡ್ತಾ ಇದ್ದೀರಾ ಅಂದ್ರೆ ಉತ್ತರದ ಕಡೆಗೆ ಮಾಡ್ತಾ ದಕ್ಷಿಣ ಕಡೆಗೆ ಮಾಡ್ತಾ ಇದೀರ ಅಂತ. ಶ್ರೀ ಕ್ಷೇತ್ರ ವಾರಣಾಸ್ಯಾಮ್ ನೋಡಿ, ಕ್ಷೇತ್ರದ ಹೆಸರು ಕೂಡ ಹೇಳ್ತಿರ್ತಾರೆ. ಇದನ್ನೆಲ್ಲರೂ ನಾವು ಇದು ಮಾಡ್ಕೊಂಡು ಅದಾದ್ಮೇಲೆ ವಿಶ್ವೇಶ್ವರ ಸನ್ನಿಧವು, ಕಾಶಿ ವಿಶ್ವೇಶ್ವರ ಸನ್ನಿಧವು ಅಂತ ಕೂಡ. ಈ ಶ್ರೀರಂಗಮಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ನಮ್ಗೆ ಯೂಶಲಿ ಗೋದಾವರಿ ನದಿ ದಕ್ಷಿಣ ಭಾಗ ಆದ್ಮೇಲೆ ಕಾವೇರಿ ನದಿಯ ದಕ್ಷಿಣ, ಕಾವೇರಿ ನದಿಯಿಂದ ದಕ್ಷಿಣ ಬರೋದ್ರಿಂದ ಗೋದಾವರಿ ನದಿ ದಕ್ಷಿಣ ಭಾಗ ಅಂತ ಹೇಳಬಹುದು. ಡೈರೆಕ್ಟ್ ಆಗಿ ಕಾವೇರಿ ನದಿ ದಕ್ಷಿಣ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿ ಮತ್ತೆ ಕಾವೇರಿ ನದಿ ಶ್ರೀರಂಗ ಕ್ಷೇತ್ರದಲ್ಲಿ ಹೋಗೋದ್ರಿಂದ ಉತ್ತರ ತೀರಣ, ದಕ್ಷಿಣ ತೀರಣ ಅಂತ ಹೇಳ್ತಾರೆ. ರಾಮೇಶ್ವರಂ ಅಲ್ಲೋದ್ರೆ ರಾಮಕ್ಷೇತ್ರ ಅಂತ ಹೇಳ್ತಾರೆ. ಈ ಗೋಕರ್ಣದಲ್ಲೂ ರಾಮಕ್ಷೇತ್ರ ಅಂತ ಹೇಳ್ತಾರೆ. ಮತ್ತೆ ದೇವತೆ ಇದ್ರಲ್ಲಿ ಅಡಿಷನ್ ಏನಾಗುತ್ತೆ ಅಂದ್ರೆ ರಾಮಕ್ಷೇತ್ರ ಆದ್ಮೇಲೆ ಇದಕ್ಕೆ ದೇವತಾ ಸನ್ನಿಧವು ಅಂತೆಲ್ಲ ಹೇಳ್ತಾರೆ. ಇದು ಸಂಕಲ್ಪಗಳ ಬಗ್ಗೆ ಆ ಕ್ಷೇತ್ರದಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರ್ತದೆ. ಆ ಕ್ಷೇತ್ರದ ಬಗ್ಗೆ, ಮಹಿಮೆ ಬಗ್ಗೆ, ಅದು ಇದು ಅಲ್ಲಿರ್ತಕ್ಕಂಥ ಪುರೋಹಿತರು ಇರ್ಬೋದು, ಅರ್ಚಕರು ಇರ್ಬೋದು, ಅವ್ರನ್ನ ನಾವು ಹೋಗಿ ವಿಚಾರಿಸಿದಾಗ ಸ್ವಲ್ಪ ಡಿಫ್ರೆನ್ಸಸ್ ಇರ್ತದೆ. ಇದು ನಾನು ಕಲೆಕ್ಟ್ ಮಾಡಿ ನೀವು ಹೋದ ವಾರ ಕೇಳಿದ ಪ್ರಶ್ನೆಗಳಿಗೆ ನಾನು ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಈಗ ಮುಂದೆ ಹೋಗ್ಬೇಕಾದ್ರೆ ಹೋದ ವಾರಗಳಾಗಿತ್ತು, ಆದ್ರೂ ತುಂಬಾ ಚಿಕ್ಕದು ಒಂದು ಶ್ಲೋಕ. ಭಾನುಶ್ಚ ಸೋಮವಾರಶ್ಚ ಮಂಗಳೋ ಬುಧ ಸಂಜ್ಞಕಃ ಬೃಹಸ್ಪತಿ ಶುಕ್ರಶ್ಚನೆ ಸಪ್ತವಾರ ಪ್ರಕೀರ್ತತಃ. ವಾರಕ್ಕೆ 7 ದಿನಗಳು. ಎಲ್ಲಿ ಶುರುವಾಗುತ್ತೆ? ಫಸ್ಟ್ ಭಾನುವಾರದಿಂದ ಶುರುವಾಗುತ್ತೆ. ಇದು ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ, ಅದನ್ನ ಕಡೆ ಹಾಕ್ಬಿಡ್ತೀನಿ ನೋಟ್ಸಲ್ಲಿ. ಭಾನುವಾರದಿಂದ, ರವಿವಾರದಿಂದ ಶುರುವಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ
ಇದಿಷ್ಟು ಇರ್ತದೆ. 7 ವಾರಗಳು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇದರ ಸಂಸ್ಕೃತದಲ್ಲಿ ಹೆಸರುಗಳು ವಾಸರಗಳು ಅಂದಾಗ, ಸೊ ಇದು ಭಾನುವಾಸರೆ ಅಂತ ಹೇಳ್ತಾರೆ, ಸೋಮವಾಸರೆ ಅಂತ ಹೇಳ್ತಾರೆ, ಮಂಗಳಾನ ಭೌಮವಾಸರೆ ಅಂತ ಹೇಳ್ತಾರೆ, ಬುಧಾನ ಸೌಮ್ಯವಾಸರ ಅಂತ ಹೇಳ್ತಾರೆ, ಬೃಹಸ್ಪತಿ ವಾಸರೆ, ಶುಕ್ರವಾರನ ಲಕ್ಷ್ಮೀ ವಾಸರೆ, ಶನಿವಾರನ ಮಂದವಾಸರೆ ಅಂತ ಹೇಳ್ತಾರೆ. ಅದು ಪುರೋಹಿತರಿಗೆ ಅವರು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಆ ವಾಸರೆಗಳು ಅವ್ರು ಹೇಳ್ತಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಕ್ಷತ್ರಗಳು. ಈ ನಕ್ಷತ್ರಗಳು ನಿಮ್ಗೆಲ್ಲ ಗೊತ್ತೇ ಇದೆ, 27 ನಕ್ಷತ್ರಗಳು. ಈ ನಕ್ಷತ್ರಗಳು ಶ್ಲೋಕಗಳು ಬಂದ್ಬಿಟ್ಟು ಅಶ್ವಿನಿ ಭರಣಿ ಚೈವ ಕೃತ್ತಿಕಾ ರೋಹಿಣಿ ತಥಾ ಮೃಗಶೀರ್ಷಾಚ ಆರಿದ್ದ ತಥೈವ ಚ ಪುನರ್ವಸು ಪುಷ್ಯಮಾಶ್ಲೇಷ ಪಿತೃಭಂ ಫಲ್ಗುನಿ ಚೋತ್ತರ ತಥಾ ಹಸ್ತ ಚಿತ್ತ ಸ್ವಾದಿಭಂ ಚ ವಿಶಾಖಾಭಿದಮೇವ ಚ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢೋಸ್ತಥೈವ ಚ ಉತ್ತರಾಷಾಢ ವಿಷ್ಣುಶ್ಚ ಧನಿಷ್ಠಾ ಶತತಾರಕಂ ಪೂರ್ವಭಾದ್ರೋತ್ತರ ಭಾದ್ರ ರೇವತಿ ವೃಕ್ಷಮೇವ ಚ. ಇಲ್ಲಿ ನೋಡಿ, ಅಶ್ವಿನಿ ನಕ್ಷತ್ರದಿಂದ ಇದು ಶ್ಲೋಕ ಇದೆ. ಈ ನಕ್ಷತ್ರ ಅಂದ್ರೆ ಅಂದ್ರೇನೆ ನೋಡಿ, ಯಾವುದು ಕದಲ್ತಾ ಇರ್ತಕ್ಕಂಥದ್ದು, ಯಾವ್ದು ಮೂವ್ ಆಗಲ್ವೋ ಅದನ್ನ ಆ ಕ್ಷೇತ್ರನ ನಕ್ಷತ್ರ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ನಕ್ಷತ್ರ ಪದದ ಅರ್ಥನೂ ಹಾಗೆ ಇದೆ. ನಕ್ಷತ್ರ ಅಂದ್ರೆ ಹಾಗೆ. ಈ ಅಶ್ವಿನಿಯಿಂದ ಶುರುವಾಗಿ ಅಶ್ವಿನಿ ಭರಣಿ ಚೈವ ಅಂತ, ಕೃತಿಕಾ ರೋಹಿಣಿ ದತ್ತ ನೋಡಿ, ಕೆಲವು ನಮ್ಮ ಗ್ರಂಥಗಳಲ್ಲಿ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯ ಇದೆ. ಏನು ಭಿನ್ನಾಭಿಪ್ರಾಯ ಅಂದ್ರೆ, ಕೆಲವರು ಹೇಳ್ತಾರೆ ಕೃತಿಕಾ ನಕ್ಷತ್ರದಿಂದ ಶುರುವಾಗಬೇಕು, ಯಾಕಂದ್ರೆ ಯಾವಾಗಲೂ ನಾವು ಸೂರ್ಯನಿಂದ ಕೌಂಟ್ ಮಾಡಬೇಕು ಅಂತ. ಕೆಲವರು ಹೇಳ್ತಾರೆ ಇಲ್ಲ, ರಾಶಿಗಳು ಏನು 12 ರಾಶಿ ಇದೆಯೋ 12 ರಾಶಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರದಿಂದ ಶುರುವಾಗಬೇಕು ಅಂತ. ಆದ್ರೆ ಇಲ್ಲಿ ಯಾವುದರಿಂದ ಶುರುವಾದ್ರೂ ನಮ್ಗೆ 27 ನಕ್ಷತ್ರನೇ. ನಮಗೆ ಅದು 28 ಅದು ಮುಹೂರ್ತದಲ್ಲಿ ಅಭಿಜಿತ್ ನಕ್ಷತ್ರ ಅಂತ ಬರುತ್ತೆ ಅದು. ಆದ್ರೆ ಈಗ 27 ನಕ್ಷತ್ರನೇ ಎಲ್ಲ ಕಡೆ ಕ್ಯಾಲ್ಕುಲೇಷನ್ಸ್ಗೆ ಎಲ್ಲದಕ್ಕೂ ಎಲ್ಲಾ ಶ್ಲೋಕಗಳು 27 ನಕ್ಷತ್ರನೇ ಇರ್ತದೆ. ಅದು ಅಶ್ವಿನಿ ನಕ್ಷತ್ರ ಆದ್ರೂ ಸರಿ, ಕೃತಿಕಾ ನಕ್ಷತ್ರ ಆದ್ರೂ ಸರಿ, ನಮ್ಗೆ ಯಾವ್ದು ತೊಂದರೆ ಇಲ್ಲ. ಇಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಪುಷ್ಯಂ ಆಶ್ಲೇಷ ಪಿತೃಭಂ ಅಂತಿದೆ ನೋಡಿ. ಮೃಗಶಿರ, ರೋಹಿಣಿ ಆದ್ಮೇಲೆ ಮೃಗಶಿರ, ಆರಿದ್ರ, ಅದಾದ್ಮೇಲೆ ತಥೈವಚ ಪುನರ್ವಸು ಅಂತ ಹೇಳ್ತಾರೆ. ಪುನರ್ವಸು ಆದ್ಮೇಲೆ ಪುಷ್ಯ ಆದ್ಮೇಲೆ ಆಶ್ಲೇಷ, ಪುಷ್ಯಂ ಆಶ್ಲೇಷ, ಆಮೇಲೆ ಪಿತೃಭಂ ಅಂತ ಹೇಳ್ತಾರೆ. ಮಕಾ ನಕ್ಷತ್ರಕ್ಕೂ ಪಿತೃಗಳ ನಕ್ಷತ್ರ ಅಂತ ಹೇಳ್ತಾರೆ. ಅದಕ್ಕೆ ಅಧಿದೇವತೆ ಪಿತೃಗಳ ನಕ್ಷತ್ರ. ಮಕಾ ನಕ್ಷತ್ರದ ಇನ್ನೊಂದು ಹೆಸರು ಕೂಡ ಪಿತೃ ನಕ್ಷತ್ರ, ಪಿತೃ ಅಂತ ಹೇಳ್ತಾರೆ. ಅದಕ್ಕೆ ಮಕಾ ನಕ್ಷತ್ರದಲ್ಲಿ ಕೂಡ ಪಿತೃ ಕಾರ್ಯಗಳು ಮಾಡಿದ್ರೆ, ಶಾಂತಿಗಳು ಮಾಡಿಸ್ಕೋದಕ್ಕೆ ಮೂರ್ತಿಗಳೆಲ್ಲ ಕೊಡ್ತಾರೆ, ಅದು ತುಂಬಾ ಅದ್ಭುತವಾಗಿರ್ತಾರೆ. ಫಲ್ಗುನಿ ಚೋತ್ಥಾರ ತಥಾ ಅಂತ ನೋಡಿ. ಫಲ್ಗುನಿ ಉತ್ತಾರ ಅಂದ್ರೆ 2, ಯಾವುದು ಪೂರ್ವ ಫಲ್ಗುಣಿ ಮತ್ತೆ ಉತ್ತರ ಫಲ್ಗುಣಿ. ಪೂರ್ವ ಫಲ್ಗುಣಿ ಅಂದ್ರೆ ಹುಬ್ಬ ಅಂತೆಲ್ಲ ಕರಿತೀರಿ, ಮತ್ತೆ ಉತ್ತರ ಫಲ್ಗುಣಿ ಉತ್ತರ ನಕ್ಷತ್ರ ಅಂತ ಕರಿತೀರಿ. ಆ 2 ನಕ್ಷತ್ರಗಳಿಗೆ ಫಲ್ಗುನಿ ಚೋತ್ತರ. ಹಸ್ತ ಚಿತ್ತ ಸ್ವಾತಿಭಂ, ಫಲ್ಗುಣಿ ನಕ್ಷತ್ರಗಳಾದ್ಮೇಲೆ ಹಸ್ತ ಚಿತ್ತ ಸ್ವಾತಿ ನಕ್ಷತ್ರ. ವಿಶಾಖಾಭಿಧಿ ಮೇವಚ, ವಿಶಾಖ ನಕ್ಷತ್ರ, ಮತ್ತೆ ಅನುರಾಧ ನಕ್ಷತ್ರ. ಜ್ಯೇಷ್ಠ ಮೂಲ ಪೂರ್ವಾಷಾಢ ತಥೈವಚ. ಇಲ್ಲಿ ನೀಟಾಗಿ ಒಂದೊಂದು ನಕ್ಷತ್ರ ಹೇಳ್ಕೊಂಡಿದ್ರೆ, ಅದಾದ್ಮೇಲೆ ಉತ್ತರಾಷಾಢ, ಪೂರ್ವಾಷಾಢ ಆದ್ಮೇಲೆ ಉತ್ತರಾಷಾಢ. ವಿಷ್ಣುಶ್ಚ ನೋಡಿ, ಮತ್ತೆ ಶ್ರವಣ ನಕ್ಷತ್ರಕ್ಕೆ ವಿಷ್ಣು ನಕ್ಷತ್ರ ಅಂತ ಕೂಡ ಕರೀತಾರೆ. ಶ್ರವಣ ನಕ್ಷತ್ರಕ್ಕೆ ವೆಂಕಟೇಶ್ವರ ಸ್ವಾಮಿ ನಕ್ಷತ್ರ, ವಿಷ್ಣು ನಕ್ಷತ್ರ ಅಂತ ಕರೆಯೋದಕ್ಕೆ ವಿಷ್ಣುಶ್ಚ ಅಂತ ಹೇಳ್ತಾರೆ. ಧನಿಷ್ಠ ಅದಾದ್ಮೇಲೆ ಧನಿಷ್ಠ ನಕ್ಷತ್ರ. ಅದಾದ್ಮೇಲೆ ಶತತಾರಕಂ, ಶತಭಿಷ ನಕ್ಷತ್ರ, ಶತತಾರೆಗಳ ನಕ್ಷತ್ರ ಅಂತ ಹೇಳ್ತಾರೆ. ಶತದೇವರುಗಳ ಆಶೀರ್ವಾದ, ಶತತಾರಕಗಳಿರ್ತದೆ ಅಂತ. ಅದಾದ್ಮೇಲೆ ಪೂರ್ವ ಭಾದ್ರೋತ್ತರ ಭಾದ್ರ ರೇವತಿ ವೃಕ್ಷ ಮೇವಚ. ಈ ನಕ್ಷತ್ರಗಳ ವೃಕ್ಷದಲ್ಲಿ ರೇವತಿ ಲಾಸ್ಟ್ ಮೇವಚ, ಅಶ್ವಿನಿಯಿಂದ ಶುರುವಾಗಿ ರೇವತಿವರೆಗೂ ಲಾಸ್ಟ್ ಈ ನಕ್ಷತ್ರಗಳು ವೃಕ್ಷ 27 ನಕ್ಷತ್ರಗಳು ಅಂತ. ಮುಂದೆ ಈ ನಕ್ಷತ್ರಗಳು ಡಿಗ್ರಿಗಳು ಕೊಟ್ಟಿದ್ದೀನಿ, ಈ ದೇವತೆಗಳು ಕೊಟ್ಟಿದ್ದೀನಿ, ಅಧಿಪತಿಗಳು ತಗೊಂಡಿದ್ದೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ದೇವತೆಗಳು ಅಧಿದೇವತೆಗಳು. ಅಧಿಪತಿ ಕೇತು ಗ್ರಹ ನೋಡಿ, ಇಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದೀನಿ, ಇದು ಜ್ಞಾಪಕ ಇಟ್ಕೊಳ್ರಿ. ಅಧಿಪತಿಗಳು ಗ್ರಹಗಳು ಕೊಟ್ಟಿದ್ದೀನಿ, ಇದು ನಿಮಗೆ ಮುಹೂರ್ತದಲ್ಲಿ ತುಂಬಾ ಯೂಸ್ ಆಗುತ್ತೆ. ಮತ್ತೆ ನಿಮ್ಗೆ ರಾಶಿಗಳನ್ನು ನೋಡ್ಬೇಕಾದ್ರೂ ತುಂಬಾ ಯೂಸ್ ಆಗುತ್ತೆ. ಇದು ಈ ಅಧಿಪತಿಗಳು ಗ್ರಹಗಳು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಡಿಗ್ರಿ ಕೋನಗಳಲ್ಲಿ ನಿಮಗೆ 0.33 ಅಂತ ಕೊಟ್ಟಿದ್ದೀನಿ. ಆಕ್ಚುಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 13 ಡಿಗ್ರಿ ಆದ್ಮೇಲೆ 20 ನಿಮಿಷ ಅಂದ್ರೆ ಅದನ್ನ 20 ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಡೈರೆಕ್ಟ್ ಆಗಿ ಅದನ್ನ ಏನಿದೆ 1 ಡಿಗ್ರಿನ ಡಿವೈಡ್ ಮಾಡಿ 0.33 ಕೊಡ್ತೀರಿ. 60 ನಿಮಿಷ ಅಂತ ಏನಿದೆಯೋ 60 ನಿಮಿಷನ
3 ಭಾಗ ಮಾಡಿದ್ರೆ 20 ನಿಮಿಷ 20 ನಿಮಿಷ 20 ನಿಮಿಷ ಬರ್ತದೆ. ಅದನ್ನ 13 ಡಿಗ್ರಿ ಪಾಯಿಂಟ್ 20 ಅಂತ ಕೊಡ್ತಾರೆ. ಅವಾಗ ತಗೊಂಡೋದಾಗ ನಮಗೆ ಯಾವ ತರ ಬರುತ್ತೆ ಅಂದ್ರೆ ನೆಕ್ಸ್ಟ್ 13 ಡಿಗ್ರಿ 20, ಅದಾದ್ಮೇಲೆ ಮತ್ತೆ 13 ಡಿಗ್ರಿ 20 ಅಂದ್ರೆ 26 ಡಿಗ್ರಿ 40 ಅಂತ ಬರ್ತದೆ. ಅದಾದ್ಮೇಲೆ ನಮಗೆ 26 ಡಿಗ್ರಿ 40 ಆದ್ಮೇಲೆ 39 ಡಿಗ್ರಿ 60 ಬರ್ತದೆ. ಅದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಬೇಡ ಅಂತ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಕನ್ಫ್ಯೂಷನ್ ಬೇಡ ಅಂತಾನೆ ನಾನು ನಿಮಗೆ ಡೈರೆಕ್ಟ್ ಆಗಿ ಅದು ಪರ್ಸೆಂಟೇಜ್ ಏನಿದೆಯೋ 60 ಡಿವೈಡ್ ಮಾಡಿ 3 ಅಂತ ಕೊಟ್ಟಿದ್ದೀನಿ. ಅದು ಜ್ಯೋತಿಷ್ಯ ಭಾಷೆಯಲ್ಲಿ ನಿಮ್ಗೆ ಚೆನ್ನಾಗಿ ಜ್ಞಾಪಕ ಇರಲಿ, 13 ಡಿಗ್ರಿ 20 ನಿಮಿಷ ಅಂತ ಹೇಳ್ತೀರಿ ಇದನ್ನ. ಅದಾದ್ಮೇಲೆ 26 ಡಿಗ್ರಿ 40 ನಿಮಿಷ ಅಂತ ಹೇಳ್ತೀರಿ. ಯಾಕೆ ಅಂದ್ರೆ 60 ನಿಮಿಷನ ಡಿವೈಡ್ ಮಾಡಿದಾಗ 1/3 ಮಾಡಿದಾಗ ಏನ್ ಬರುತ್ತೆ, 0.33 ಬರ್ತದೆ. ಆವಾಗ ಇದು 39.6 ಬರೋ ಬದಲು ಟೋಟಲ್ ಆಗಿ ಇದು ನಮಗೆ 40 ಬರ್ತದೆ. ಈ ತರ ಕ್ಯಾಲ್ಕುಲೇಷನ್ಸ್ ಇರ್ತದೆ ಡಿಗ್ರಿಗಳಲ್ಲಿ. ನಕ್ಷತ್ರಗಳ ಹೆಸರುಗಳು ಅಶ್ವಿನಿ, ಅದಕ್ಕೆ ಅಧಿದೇವತೆ ಅಶ್ವಿನಿ ದೇವತೆಗಳು, ಭರಣಿ ಅಧಿದೇವತೆ ಯಮಧರ್ಮ, ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ, ರೋಹಿಣಿಗೆ ಬ್ರಹ್ಮ, ಮೃಗಶಿರಕ್ಕೆ ಚಂದ್ರ, ಆರಿದ್ರ ನಕ್ಷತ್ರಕ್ಕೆ ರುದ್ರ, ಪುನರ್ವಸು ನಕ್ಷತ್ರಕ್ಕೆ ಅದಿತಿ, ಪುಷ್ಯ ನಕ್ಷತ್ರಕ್ಕೆ ಬೃಹಸ್ಪತಿ, ಆಶ್ಲೇಷ ನಕ್ಷತ್ರಕ್ಕೆ ಆದಿಶೇಷ, ನಾಗ, ಸರ್ಪ ಅಂತೆಲ್ಲ ಹೇಳ್ತಾರೆ. ಆದಿಶೇಷ ಎಲ್ಲ ಒಂದೇ. ಮಕ ನಕ್ಷತ್ರಕ್ಕೆ ನಿಮ್ಗೆ ಹೇಳ್ತಿದ್ದೆ, ಈಗ ತಾನೇ ಶ್ಲೋಕದಲ್ಲಿ ಪಿತೃ ಅಂತ ಬಂದಿದೆ, ಪಿತೃಗಣ ಎಲ್ಲಾನು ಮಕ ನಕ್ಷತ್ರ ಕರೀತಾರೆ. ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಭಗದೇವತೆ ನಿಮ್ಗೆಲ್ಲ ಗೊತ್ತೇ ಇರ್ತದೆ, ಭಾಗ್ಯಾನ ಕರುಣಿಸ್ತಕ್ಕಂಥವ್ರು. ಕುಬೇರನಿಗೆ ಭಾಗ್ಯಾನ ಕೊಟ್ಟಂತ ದೇವರು ಭಗದೇವರು. ಇದು ಎಲ್ಲಾದ್ರೂ ಒಂದು ಪುರಾಣದಲ್ಲಿ ಯಾವ್ದೋ ಒಂದು ಸಮಯ ಬಂದಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅನುಕೂಲ ಕೊಟ್ರೆ ಇದ್ರ ಬಗ್ಗೆ ನಾನು ಸಂಪೂರ್ಣ ವಿಷಯ ಕೊಡ್ತೀನಿ. ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ಆರ್ಯಮ, ಹಸ್ತ ನಕ್ಷತ್ರಕ್ಕೆ ಸೂರ್ಯಾಧಿಪತಿ. ನೋಡಿ, ಈ ಹಸ್ತ ನಕ್ಷತ್ರ ತುಂಬಾ ಪವರ್ಫುಲ್ಲು. ಏನಕ್ಕೆ ಅಂದ್ರೆ ಸರಸ್ವತಿ ಯೋಗ ಫಾರ್ಮ್ ಆಗ್ತಕ್ಕಂಥದ್ದು ಒಂದೇ ಒಂದು ನಕ್ಷತ್ರ. ಭಾದ್ರಪದ ಮಾಸದಲ್ಲಿ ಉಚ್ಚ ಬುಧ ಇಲ್ಲಿ ಬಂದಾಗ ಅದ್ಭುತವಾದ ಸರಸ್ವತಿ ಯೋಗ ಇರ್ತದೆ. ಯಾವುದೇ ವಿದ್ಯೆ ಕಲಿಬೇಕಂದ್ರು ಉಚ್ಚ ಬುಧ ಬಂದಾಗ, ನೀವು ಆವತ್ತು ನಕ್ಷತ್ರ ಹಸ್ತ ನಕ್ಷತ್ರ ಬಂದಿದೆ, ಬುಧನು ಹಸ್ತ ನಕ್ಷತ್ರದಲ್ಲಿದ್ದಾನೆ ಅಂದ್ರೆ ನೀವು ಶುರು ಮಾಡಿದ್ರೆ ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೆ ಅದಕ್ಕೆ ಹಿಂದೆ ಇಲ್ಲ. ಇದು ತುಂಬಾ ಪವರ್ಫುಲ್ ನಕ್ಷತ್ರ, ಅದಕ್ಕೆ ತುಂಬಾ ಮೃದು ನಕ್ಷತ್ರ. ಈ ನಕ್ಷತ್ರಗಳು ವಿಶ್ಲೇಷಣೆಗಳು ನಾವು ಮುಂದೆ ಹೋಗ್ತಿರ್ಬೇಕಾದ್ರೆ ಜ್ಯೋತಿಷ್ಯ ಕಲಿಬೇಕಾದ್ರೆ ಒಂದೊಂದು ನಕ್ಷತ್ರದ ಬಗ್ಗೆನು ಇವು ಯಾವ ಮುಖ, ಅದೋ ಮುಖನ, ಅದು ಊರ್ಧ್ವ ಮುಖನ, ಮೇಲ್ಗಡೆ ನೋಡ್ತಿರ್ತದ, ಕೆಳಗಡೆ ನೋಡ್ತಿರ್ತದೆ, ಇದಕ್ಕೆ ಎಷ್ಟು ಪಾದಗಳಿದೆ, ಇದಕ್ಕೆ ಎಷ್ಟು ಕಾಲುಗಳಿದಾವೆ, ಎಲ್ಲ ವಿಚಾರ ಕೊಡ್ಬೇಕಾದ್ರೆ ಈ ನಕ್ಷತ್ರಗಳು ಗುಣಗಳು ಯಾವುದು, ಶೀಘ್ರವಾಗಿ ಏನು ಫಲ ಕೊಡ್ತಾವ ಇಲ್ವಾ, ಎಲ್ಲಾ ವಿಚಾರನು ನಿಮಗೆ ಒಂದೊಂದು ಸ್ಲೈಡ್, ಒಂದೊಂದು ನಕ್ಷತ್ರನು ಒಂದೊಂದು ಸ್ಲೈಡ್ ಆಗುತ್ತೆ. ಒಂದು ಸ್ಲೈಡ್ ಮಾಡಿ ನಿಮಗೆ ನಕ್ಷತ್ರಗಳ ಬಗ್ಗೆನೇ ಸಪರೇಟ್ ಆಗಿ ಮುಂದೆ ಒಂದು ಕ್ಲಾಸ್ ಮಾಡ್ತೀವಿ. ಒಂದು ಕ್ಲಾಸ್ ಒಂದು 3-4 ಕ್ಲಾಸ್ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ್ರಿ. ಚಿತ್ತಾ ನಕ್ಷತ್ರಕ್ಕೆ ವಿಶ್ವಕರ್ಮ. ನೋಡಿ, ಈ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅದ್ಭುತವಾದಂತಹ ಒಂದು ಕಲೆಗಾರರಾಗಿರ್ತಾರೆ, ಆರ್ಟಿಸ್ಟ್ಗಳಾಗಿರ್ತಾರೆ. ಇವೆಲ್ಲ ನಿಮ್ಗೆ ಮುಂದೆ ಗೊತ್ತಾಗ್ತದೆ. ಸ್ವಾತಿ ನಕ್ಷತ್ರ ವಾಯು ನಕ್ಷತ್ರ. ಈ ವಾಯು ನಕ್ಷತ್ರಕ್ಕೆ ಆಂಜನೇಯ ನಕ್ಷತ್ರನು ಅಂತ ಹೇಳ್ತಾರೆ, ನರಸಿಂಹಸ್ವಾಮಿ ನಕ್ಷತ್ರನು ಅಂತ ಹೇಳ್ತಾರೆ. ಅಷ್ಟು ಪವರ್ಫುಲ್ ಇರ್ತದೆ. ವಿಶಾಖ ನಕ್ಷತ್ರ ಇಂದ್ರಾಗ್ನಿ ನಕ್ಷತ್ರ, ತುಂಬಾ ರಾಜಯೋಗ ಇದರಲ್ಲಿ ಎಷ್ಟು ಅಂದ್ರೆ ಇಂದ್ರ ಮತ್ತೆ ಅಗ್ನಿ ಇಬ್ರು ಇದನ್ನ ರೂಲ್ ಮಾಡ್ತಕ್ಕಂಥದ್ದು. ಅದಕ್ಕೆ ಇಂದ್ರಾಗ್ನಿ ಅಂತ. ಇದ್ರದ್ದು ಅಧಿಪತಿ ಬೇರೆ ಗುರು ಗ್ರಹ. ಅದು ಎಲ್ಲಾ ಶುಭ ಕಾರ್ಯಗಳಿಗೆ ಆಗ್ ಬರಲ್ಲ. ಇದರಲ್ಲಿ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಕೆಲವು ಮಾತ್ರ ಮುಹೂರ್ತ ಕೊಡ್ತಾರೆ. ಅದು ಡೀಟೇಲ್ ಆಗಿ ಮುಂದೆ ಮಾತಾಡ್ತೀವಿ. ಅನುರಾಧ ನಕ್ಷತ್ರಕ್ಕೆ ಮಿತ್ರನ ಅಧಿಪತಿ. ಅನುರಾಧ ನಕ್ಷತ್ರನ ಎಕ್ಸಲೆಂಟ್ ಮ್ಯಾನೇಜ್ಮೆಂಟ್ ನಕ್ಷತ್ರ ಅಂತ, ಅದ್ಭುತವಾದ ಒಂದು ಮ್ಯಾನೇಜ್ಮೆಂಟ್ ನಕ್ಷತ್ರ ಅಂತ ಕೂಡ ಕರೀತಾರೆ. ಜ್ಯೇಷ್ಠ ನಕ್ಷತ್ರಕ್ಕೆ ದೇವತೆಗಳಿಗೆಲ್ಲ ಅಧಿಪತಿ, ದೇವೇಂದ್ರನೇ ಅಧಿಪತಿ. ಇದು ಅದ್ಭುತವಾದ ಒಂದು ರಾಜ ಯೋಗ ಫಾರ್ಮ್ ಆಗ್ತಕ್ಕಂಥ ನಕ್ಷತ್ರ. ಮೂಲ ನಕ್ಷತ್ರಕ್ಕೆ ಕೆಲವು ಕಡೆ ಸರಸ್ವತಿ ಅಧಿದೇವತೆ ಅಂತ ಕೊಟ್ಟಿದ್ದಾರೆ. ಆದರೆ ಅದು ಮೂಲ ನಕ್ಷತ್ರ ನವರಾತ್ರಿಗಳು ಬಂದಾಗ ಸರಸ್ವತಿ ಪೂಜೆ ಮಾಡೋದ್ರಿಂದ, ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಹುಟ್ಟಿರೋದ್ರಿಂದ ಅದನ್ನ ಸರಸ್ವತಿ ಪೂಜೆ ಮಾಡ್ತಾರೆ. ಆದ್ರೆ ಹನುಮಂತ ಈ ನಕ್ಷತ್ರಕ್ಕೆ ಅಧಿಪತಿ. ಪೂರ್ವಾಷಾಢಕ್ಕೆ ವಾರುಣಿ, ಜಲ ಅಂತ ಕೂಡ ಇದೆ ಹೆಸರುಗಳು. ಕೆಲವು ಕಡೆ ಜಲಾನು ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಇದು ನಕ್ಷತ್ರಕ್ಕೆ ಅಧಿಪತಿ. ಪೂರ್ವಾಷಾಢಕ್ಕೆ ವಾರುಣಿ, ಜಲ ಎಲ್ಲ ಇದೆ. ಉತ್ತರಾಷಾಢಕ್ಕೆ ವಿಶ್ವೇ ದೇವತೆಗಳು. ಈ ವಿಶ್ವೇ ದೇವತೆಗಳು ನಾವು ಮನಸ್ಫೂರ್ತಿಯಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ತಥಾಸ್ತು ಅಂತ ಅಶ್ವಿನಿ ದೇವತೆಗಳ ಜೊತೆಗೆ ಯಾರಾದ್ರೂ ಅಶ್ವಿನಿ ದೇವತೆಗಳು ಬಿಟ್ರೆ ಬೇರೆ ಇನ್ಯಾರಾದ್ರೂ ಫಲ ಕೊಡ್ತಾರಂತ ಈ ವಿಶ್ವೇ ದೇವತೆಗಳು ಕೊಡ್ತಾರೆ.
ಶ್ರವಣ ನಕ್ಷತ್ರ ನೀವು ಶ್ಲೋಕದಲ್ಲಿ ನೋಡ್ತಿದ್ರಿ. ಈಗ ಶ್ರವಣ ನಕ್ಷತ್ರ ವಿಷ್ಣು ನಕ್ಷತ್ರ ಅಂತ ಹೇಳ್ತಾರೆ. ವಿಷ್ಣುನೇ ಅಧಿಪತಿ ಶ್ರವಣ ನಕ್ಷತ್ರಕ್ಕೆ. ಧನಿಷ್ಠ ನಕ್ಷತ್ರಕ್ಕೆ ಅಷ್ಟವಸುಗಳ ಅಧಿಪತಿ ಆಗಿರೋದ್ರಿಂದ ಧನಿಷ್ಠ ನಕ್ಷತ್ರ ತುಂಬಾ ಪವರ್ಫುಲ್ ಇರ್ತದೆ. ತುಂಬಾ ಕುಬೇರ ಸ್ಥಾನಗಳನ್ನ ಈ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರಗಳು ಕೊಡ್ತದೆ. ಶತಭಿಷ ನಕ್ಷತ್ರ ಶತತಾರೆ ಅಂತ ಹೇಳಿದೆ, ಅದಕ್ಕೆ ವರುಣ ಅಧಿಪತಿ. ಶತತಾರೆಗಳು ಇದಕ್ಕೆ ಅಧಿಪತಿ. ಶತತಾರೆಗಳಿಂದ ಕೂಡಿರ್ತಕ್ಕಂಥ 100 ತಾರೆಗಳಿಂದ ಕೂಡಿರ್ತಕ್ಕಂಥ ಒಂದು ನಕ್ಷತ್ರ ಮಂಡಲ ಇದು. ಅದಕ್ಕೆ ತುಂಬಾ ಪವರ್ಫುಲ್ ಇದು. ಪೂರ್ವ ಭಾದ್ರಪದಕ್ಕೆ ಅಜೈಕಪಾದ ಅಧಿಪತಿ. ಉತ್ತರ ಭಾದ್ರಪದಕ್ಕೆ ಅಹಿರ್ಬುದ್ಧಾಧಿಪತಿ. ರೇವತಿಗೆ ಪೂಷ ಅಧಿಪತಿ. ಈ ಅಧಿದೇವತೆಗಳಿಗೆಲ್ಲಾನು ಒಂದೊಂದು ಪುರಾಣದ ಕಥೆಗಳಿದಾವೆ. ಎಲ್ಲಾದ್ರೂ ಅನುಕೂಲ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ ಆದಷ್ಟು ಒಂದು ಇಂಪಾರ್ಟೆಂಟ್ ಅಧಿದೇವತೆಗಳನ್ನ ನಾನು ಕವರ್ ಮಾಡ್ತೀನಿ. ಈಗ ಇಲ್ಲಿ ನೀವು ಒಂದು ನೋಡ್ತಿರ್ಬೇಕಾದ್ರೆ ಅಧಿಪತಿಗಳ ವಿಚಾರ, ಇದು ಗ್ರಹ ಅಧಿಪತಿಗಳು. ಈಗ ಫಸ್ಟ್ ನಮ್ದು ಅಶ್ವಿನಿ ನಕ್ಷತ್ರಗಳಿಗೆ ಶುರುವಾಗುತ್ತೆ ಕೇತು ಗ್ರಹದಿಂದ ಅಧಿಪತಿ ಶುರುವಾಗುತ್ತೆ. ಕೇತು ಗ್ರಹ ಅದಾದ್ಮೇಲೆ ಭರಣಿ ನಕ್ಷತ್ರಕ್ಕೆ ಶುಕ್ರ ಗ್ರಹ, ಅದಾದ್ಮೇಲೆ ಕೃತಿಕಾ ನಕ್ಷತ್ರಕ್ಕೆ ಸೂರ್ಯ ಗ್ರಹ, ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಗ್ರಹ, ಮೃಗಶಿರ ನಕ್ಷತ್ರಕ್ಕೆ ಮಂಗಳ ಗ್ರಹ, ಆರಿದ್ರ ನಕ್ಷತ್ರಕ್ಕೆ ರಾಹು ಗ್ರಹ, ಪುನರ್ವಸು ನಕ್ಷತ್ರಕ್ಕೆ ಗುರು ಗ್ರಹ, ಪುಷ್ಯ ನಕ್ಷತ್ರಕ್ಕೆ ಶನಿ ಗ್ರಹ. ನೋಡಿ ಇಲ್ಲಿ ಬೃಹಸ್ಪತಿ ಗುರು ಅಧಿಪತಿ. ಈ ನಕ್ಷತ್ರಕ್ಕೆ ಬೃಹಸ್ಪತಿಗೆ, ಪುಷ್ಯ ನಕ್ಷತ್ರಕ್ಕೆ ಶನಿ ಅಧಿಪತಿ. ಶನಿ ಗುರು ಎರಡೂ ತುಂಬಾ ದೊಡ್ಡ ದೊಡ್ಡ ಗ್ರಹಗಳು. ಇವತ್ತು ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ. ಇದು ತುಂಬಾ ದೊಡ್ಡ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರಗಳು. ಇದ್ರ ಬಗ್ಗೆ ನಕ್ಷತ್ರಗಳ ವಿಚಾರದಲ್ಲಿ ಮಾತಾಡ್ತೀನಿ. ಆಶ್ಲೇಷ ನಕ್ಷತ್ರಕ್ಕೆ ಬುಧಾಧಿಪತಿ. ನೋಡಿ ಇಲ್ಲಿ 9 ಗ್ರಹಗಳು: ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು, ಗುರು, ಶನಿ, ಬುಧ. ನೀವು ಇದೇನಿದೆಯೋ ಫಾರ್ಮ್ಯಾಟ್ ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ಗುರು, ರಾಹು, ಗುರು, ಶನಿ, ಬುಧ ನೀವು ಜ್ಞಾಪಕ ಇಟ್ಕೊಂಡ್ರೆ ಮುಹೂರ್ತಗಳಿಗೆ, ತಾರಾಬಲಗಳಿಗೆ, ಮುಹೂರ್ತಗಳು ಇಡೋದಕ್ಕೆ ನಿಮ್ಮನ್ನು ಬಂದು ಕೇಳಿದ ಸಮಯ ನಂಗೆ ಇಂಥ ದಿವಸ ಆಗ್ಬರ್ತಾ ಇಂಥ ನಕ್ಷತ್ರ ಇದೆ ಅಂತ ಹೇಳಿದಾಗ, ಆಗಿನ ಕಾಲದಲ್ಲಿ ಫಿಂಗರ್ ಟಿಪ್ಸ್ ಏನ್ ಹೇಳ್ತಾರೆ, ಈ ಬೆರಳೆಲ್ಲ ಎಣಿಸ್ಬಿಟ್ಟು ಕೊಡ್ತಾ ಇದ್ರು. ಆ ಮುಹೂರ್ತಗಳಿಗೆಲ್ಲಾನು ಇದು ಒನ್ ಆಫ್ ದ ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಮುಹೂರ್ತಗಳು ಬಂದಾಗ, ನಿಮ್ಗೆ ತಾರಾಬಲಗಳು ಬಂದಾಗ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಅಧಿಪತಿಗಳು ಜ್ಞಾಪಕ ಇಟ್ಕೊಡ್ರಿ. ಅದಾದ್ಮೇಲೆ ಮತ್ತೆ ರಿಪೀಟ್ ಆಗುತ್ತೆ: ಕೇತು, ಶುಕ್ರ, ಸೂರ್ಯ, ಚಂದ್ರ, ಮಂಗಳ. ಚಿತ್ತಾ ನಕ್ಷತ್ರ ಮಂಗಳ, ಹಸ್ತ ನಕ್ಷತ್ರಕ್ಕೆ ಚಂದ್ರ, ಸ್ವಾತಿ ನಕ್ಷತ್ರಕ್ಕೆ ರಾಹು, ವಿಶಾಖ ನಕ್ಷತ್ರಕ್ಕೆ ಗುರು, ಅನುರಾಧ ನಕ್ಷತ್ರಕ್ಕೆ ಶನಿ, ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ. ಮತ್ತೆ ಮೂಲ ನಕ್ಷತ್ರ 18 ನಕ್ಷತ್ರ ಆದ್ಮೇಲೆ ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಮತ್ತೆ ಕೇತು ಶುರುವಾಗ್ತದೆ. ಕೇತು ಗ್ರಹ ಶುಕ್ರ ಗ್ರಹ. ಪೂರ್ವ ಆಷಾಢಕ್ಕೆ ಶುಕ್ರ ಗ್ರಹ, ಉತ್ತರ ಆಷಾಢಕ್ಕೆ ಸೂರ್ಯ ಗ್ರಹ, ಶ್ರವಣ ನಕ್ಷತ್ರಕ್ಕೆ ಚಂದ್ರ ಗ್ರಹ, ಧನಿಷ್ಠ ನಕ್ಷತ್ರಕ್ಕೆ ಮಂಗಳ ಗ್ರಹ, ಶತಭಿಷ ನಕ್ಷತ್ರಕ್ಕೆ ರಾಹು ಗ್ರಹ, ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಗುರು ಗ್ರಹ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಶನಿ ಗ್ರಹ, ರೇವತಿ ನಕ್ಷತ್ರಕ್ಕೆ ಬುಧ ಗ್ರಹ. ಈ ತರ ಈ ಗ್ರಹಗಳ ಅಧಿಪತ್ಯ ಎಲ್ಲಾ ನಕ್ಷತ್ರಗಳು ಕೊಟ್ಟಿದ್ದಾರೆ. ಇದು ಆ ಎಲ್ಲಾ ಭಾರತೀಯ ಜ್ಯೋತಿಷ್ಯ ಕಾಲಮಾನದಲ್ಲಿ ಎಲ್ಲಾ ಗ್ರಹಗಳಿಗೂ ಈ ವೈದಿಕ ಜ್ಯೋತಿಷ್ಯ ಏನಿದೆಯೋ ಇದಕ್ಕಿದೆ ಅಧಿಪತಿಗಳು, ನಕ್ಷತ್ರಗಳಿಗೆ ಇದೇ ಅಧಿಪತಿಗಳು. ಈಗ ನಿಮಗೆ ಡಿಗ್ರಿಗಳ ವಿಚಾರ ಹೇಳ್ತಿರ್ಬೇಕಾದ್ರೆ ಹೇಳಿದೆ 13 ಡಿಗ್ರಿ 20 ನಿಮಿಷ ಅಂತ. ಅದು ಕ್ಯಾಲ್ಕುಲೇಷನ್ ಪ್ರಕಾರ ಅದೇ ತರನೇ. ರೋಹಿಣಿ ನಕ್ಷತ್ರ ನೋಡಿ 0 ಡಿಗ್ರಿಯಿಂದ 0 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷ 33 ಬಂದ್ಬಿಟ್ಟು ನಿಮ್ಗೆ ಅಶ್ವಿನಿ ನಕ್ಷತ್ರ. 13 ಡಿಗ್ರಿ 20 ನಿಮಿಷ 33 ಆಗಿದ ತಕ್ಷಣ ನಿಮ್ಗೆ ಭರಣಿ ನಕ್ಷತ್ರ ಇರ್ತದೆ. 26 ಡಿಗ್ರಿ 66 ಕೋನದವರೆಗೂ ಇರುತ್ತದೆ. ಕೃತ್ತಿಕಾ ನಕ್ಷತ್ರ 26 ಡಿಗ್ರಿ 66ರಿಂದ 40 ಡಿಗ್ರಿವರೆಗೂ ಇರ್ತದೆ. ರೋಹಿಣಿ ನಕ್ಷತ್ರ 40ರಿಂದ 53ವರೆಗೂ ಇರ್ತದೆ. ಆಶ್ಲೇಷ ನಕ್ಷತ್ರ 106ರಿಂದ 106 ಡಿಗ್ರಿ 40 ನಿಮಿಷದಿಂದ 120 ಡಿಗ್ರಿವರೆಗೂ ಇರ್ತದೆ. ಅಲ್ಲಿಗೆ ಒಂದು ಸೈಕಲ್ 3 ಭಾಗದಲ್ಲಿ 120 ಡಿಗ್ರಿ ಅಲ್ಲಿ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಹಂಗೆ ಕಂಟಿನ್ಯೂ ಆಗಿ ನಿಮ್ಗೆ ಕೊನೆಗೆ ರೇವತಿ ನಕ್ಷತ್ರ ನಿಮ್ಗೆ ಎಲ್ಲಿ ಬರ್ತದೆ 360 ಡಿಗ್ರಿಗೆ ಬರ್ತದೆ. ಇಲ್ಲಿ ನಿಮ್ಗೆ ಏನಕ್ಕೆ 120 ಡಿಗ್ರಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಕ್ಷತ್ರಗಳೇನಿದೆ ರೇವತಿ ಮತ್ತೆ ಅಶ್ವಿನಿ ಸಂಧಿಸ್ತಕ್ಕಂಥದ್ದು ಅದನ್ನ ಸಂಧಿಕಾಲ ಅಂತ ಹೇಳ್ತಾರೆ. ಮತ್ತೆ ಆಶ್ಲೇಷ ಮತ್ತೆ ಮಕಾ ನಕ್ಷತ್ರ ನೋಡಿ 120 ಡಿಗ್ರಿ ಅದೇನಿದೆಯೋ ಆ ಸಂಧಿಕಾಲನು ಮತ್ತೆ ಸಂಧಿಕಾಲ ಅಂತ ಹೇಳ್ತಾರೆ. ಈ ಮತ್ತೆ ಇಲ್ಲಿ ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಸಂಧಿಕಾಲ ಇದೆಯಲ್ಲ, ಇದನ್ನ ಮೂಲ ಅರಿಷ್ಟ ದೋಷಾನೆ ಅಂತ ಕರೀತಾರೆ. ಈ ಸಂಧಿಕಾಲಗಳು ಹುಟ್ಟಿದಾಗ ಆದಷ್ಟು ಎಲ್ಲರಿಗೂ ಮಕ್ಕಳಿಗೆ ಶಾಂತಿ ಮಾಡಿಸೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಈ ವಿಚಾರಗಳು ನಿಮಗೆ ಜ್ಯೋತಿಷ್ಯದಲ್ಲಿ ಮತ್ತೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ. ನಕ್ಷತ್ರ ವಿಚಾರದಲ್ಲಿ ಎಲ್ಲಿ
ಎಲ್ಲಿ ಮೂಲಾರಿಷ್ಟ ದೋಷಗಳು ಬರ್ತವೆ, ಯಾವ್ಯಾವ ನಕ್ಷತ್ರಗಳಿಗೆ ದೋಷಗಳು ಶಾಂತಿ ಮಾಡಬೇಕು, ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಫಸ್ಟ್ ನಾವು ಪಂಚಾಂಗ ನೀಟಾಗಿ ಕ್ಲಿಯರ್ ಆಗಿ ಯಾವುದೇ ತೊಂದರೆ ಇಲ್ದಿರ ನಿಧಾನವಾಗಿ ಪಂಚಾಂಗ ಯಾವ ತರ ನೋಡ್ಬೇಕು ಅಂತ ನಿಮ್ಗೆ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಬಗ್ಗೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ನಕ್ಷತ್ರಗಳಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಯೋಗಗಳು ಮತ್ತು ಅದ್ರ ಶ್ಲೋಕಗಳು, ಅದರ ದೇವತೆಗಳ ವಿಚಾರನು ಮಾತಾಡ್ತೀನಿ. ಯೋಗಗಳು ಶ್ಲೋಕ ಹೀಗಿರ್ತದೆ: ವಿಷಕಂಬಂ ಪ್ರೀತಿರ್ ಆಯುಷ್ಮಾನ್ ಸೌಭಾಗ್ಯಂ ಶೋಭನಸ್ತತಃ ಅತಿಗಂಡ ಸುಕರ್ಮ ಚ ಧೃತಿಶೂರಸ್ತತೈವ ಚ ಗಂಡೋ ರುದ್ರಿ ಧ್ರುವಶ್ಚೈವ ವ್ಯಾಘಾತೋ ಅರ್ಷಣಸ್ತತಃ ವಜ್ರಂ ಸಿದ್ಧಿರ್ ವ್ಯತಿಪಾತ ವರ್ಯಾನ್ ಪರಾಗ ಶಿವಃ ಸಿದ್ಧಾಂ ಸಾಧ್ಯಾಂ ಶುಭಂ ಶುಕ್ಲ ಬ್ರಹ್ಮ ಐಂದ್ರಂಚ ವೈದ್ಯುತಿ ಏತೆ ಯೋಗ ಸುವಿಜ್ಞೇಯ ಸಪ್ತವಿಂಶತಿ ಸಂಖ್ಯಾಕ. ನೋಡಿ, ಯೋಗಗಳು ಎಷ್ಟು ಅಂದ್ರೆ ಸಪ್ತವಿಂಶತಿ ಅಂದ್ರೆ 27 ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಯೋಗಗಳು. ಎಲ್ಲಿಂದ ಫಸ್ಟ್ ಶುರುವಾಗುತ್ತೆ? ವಿಷ್ಕಂಬ ಯೋಗದಿಂದ ಶುರುವಾಗುತ್ತೆ. ಅದಾದ್ಮೇಲೆ ಪ್ರೀತಿ, ಅದಾದ್ಮೇಲೆ ಆಯುಷ್ಮಾನ್, ಅದಾದ್ಮೇಲೆ ಸೌಭಾಗ್ಯ, ಅದಾದ್ಮೇಲೆ ಶೋಭನ, ಈ ತರ ಎಲ್ಲರಿಗೂ ಹೋಗುತ್ತೆ. ಅಂದ್ರೆ ವೈದ್ಯುತಿವರೆಗೂ ಹೋಗುತ್ತೆ. ವೈದ್ಯುತಿ ಲಾಸ್ಟ್ ಯೋಗ. ಇದು ಯೋಗದ ಹೆಸರು ವಿಷ್ಕಂಬ. ಪ್ರೀತಿ, ವಿಷ್ಕಂಬಗೆ ಅಧಿದೇವತೆ ಯಮ, ಪ್ರೀತಿಗೆ ಅಧಿದೇವತೆ ವಿಷ್ಣು, ಆಯುಷ್ಮಾನ್ಗೆ ಅಧಿದೇವತೆ ಚಂದ್ರ, ಸೌಭಾಗ್ಯ ಯೋಗಕ್ಕೆ ದಾತ್ರ, ಶೋಭನ ಯೋಗಕ್ಕೆ ಗುರು, ಅತಿಗಂಡ ಯೋಗಕ್ಕೆ ನಿಶಾಚರ ಅಧಿದೇವತೆ, ಸುಕರ್ಮ ಅಧಿದೇವತೆ ಇಂದ್ರ, ಧೃತಿಗೆ ಬ್ರಹ್ಮನೇ ದೇವತೆ, ಶೂಲಕ್ಕೆ ಸರ್ಪ ಅಧಿಪತಿ, ಗಂಡ ಯೋಗಕ್ಕೆ ಅಗ್ನಿ ಅಧಿಪತಿ, ವೃದ್ಧಿ ಯೋಗಕ್ಕೆ ಅರ್ಥೋ ಅಧಿಪತಿ, ಧ್ರುವ ಯೋಗಕ್ಕೆ ಪೃಥ್ವಿ ಅಧಿಪತಿ, ವ್ಯಾಘಾತ ಯೋಗಕ್ಕೆ ಮಾರುತ ಅಧಿಪತಿ, ಹರ್ಷಣ ಯೋಗಕ್ಕೆ ಭಗವ ಅಧಿಪತಿ, ವಜ್ರ ಯೋಗಕ್ಕೆ ವರುಣಾಧಿಪತಿ, ಸಿದ್ಧಿ ಯೋಗಕ್ಕೆ ಗಣೇಶ ಅಧಿಪತಿ, ವ್ಯತಿಪಾತ ಯೋಗಕ್ಕೆ ರುದ್ರಾಧಿಪತಿ, ಬರ್ಯಾನ್ ಯೋಗಕ್ಕೆ ಧನಾಧಿಪತಿ, ಪರಿಗ ಯೋಗಕ್ಕೆ ಸೋಮಾಧಿಪತಿ, ಶಿವ ಯೋಗಕ್ಕೆ ಮಿತ್ರಾಧಿಪತಿ, ಸಿದ್ಧ ಯೋಗಕ್ಕೆ ಷಡಾನನಾಧಿಪತಿ, ಸಾಧ್ಯ ಯೋಗಕ್ಕೆ ಸಾವಿತ್ರಿ ಅಧಿಪತಿ, ಶುಭ ಯೋಗಕ್ಕೆ ಲಕ್ಷ್ಮೀ ಅಧಿಪತಿ, ಶುಕ್ಲ ಯೋಗಕ್ಕೆ ಗೌರಿ ಅಧಿಪತಿ, ಬ್ರಹ್ಮ ಯೋಗಕ್ಕೆ ಸತ್ಯಾಧಿಪತಿ, ಐಂದ್ರ ಯೋಗಕ್ಕೆ ಋಷಿಕೇಶ ಅಧಿಪತಿ, ವೈದ್ಯುತಿ ಯೋಗಕ್ಕೆ ದೈತೇಂದ್ರ ಅಧಿಪತಿ. ಇದು ಇಷ್ಟು ಯೋಗಗಳು ಮತ್ತೆ ಅದರ ಒಂದು ದೇವತೆಗಳ ಹೆಸರುಗಳು. ನಿಮಗೆ ಈ ಜ್ಯೋತಿಷ್ಯ ಬಾಲಬೋಧೆ ಅಲ್ಲಿ ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ನಿಮಗೆ ಶ್ಲೋಕ ಸಿಗ್ತದೆ, ಯೋಗಗಳ ಹೆಸರುಗಳು ಸಿಗ್ತದೆ. ಅಧಿದೇವತೆಗಳದೆಲ್ಲ ಸಿಗಲ್ಲ. ತುಂಬಾ ಕಡೆ ಸರ್ಚ್ ಮಾಡಿ ಇದು ನಿಮಗೆ ಕೊಟ್ಟಿರ್ತೀನಿ. ಅದು ನಮಗೆ ಪಾಠ ಮಾಡಿದಾಗ ಹೇಳ್ಕೊಟ್ಟಾಗ ಕೆಲವು ವಿಚಾರ ಬಂದಿರ್ತದೆ, ಬೇರೆಯವ್ರ ಹತ್ರ ಕಲ್ತ್ಕೊಂಡಿರ್ತೀರಿ. ಇದನ್ನೆಲ್ಲ ನೋಟ್ಸ್ ಎಲ್ಲ ಕಂಬೈನ್ ಮಾಡಿ ನಿಮ್ಗೆ ಈ ದೇವತೆಗಳೆಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ಣಗಳು ಶ್ಲೋಕ ಕೊಡೋಕ್ ಮುಂಚೆ ಒಂದು ಸಣ್ಣ ಪ್ರಶ್ನೆ ನಿಮ್ಗೆಲ್ಲ ನಿಧಾನಕ್ಕೆ ಆಗ್ತಿದೆಯಲ್ಲ, ಅರ್ಥ ಆಗ್ತಿದೆಯಲ್ಲ, ಇಲ್ಲ ಏನಾದ್ರು ಫಾಸ್ಟ್ ಆಯ್ತಾ? ಇವತ್ತು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆಲ್ಲ ಓಕೆನಾ? ಯಾರಾದ್ರೂ ಗುರುಗಳೇ ಅರ್ಥ ಆಗ್ತಾ ಇದೆ ಇದೆ. ಗುರುಗಳೇ, ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಓಕೆ ಓಕೆ ಗುರುಗಳೇ, ಕರೆಕ್ಟ್ ಇದೆ, ಅರ್ಥ ಆಯ್ತು. ಸ್ಪೀಡ್ ಕರೆಕ್ಟ್ ಇದೆ. ತೊಂದ್ರೆ ಇಲ್ಲ ಓಕೆ ಸರ್. ತುಂಬಾ ಸ್ಪಷ್ಟ. ಕರ್ಣಗಳ ಶ್ಲೋಕ ಹೀಗಿರ್ತದೆ: ಭವಶ್ಚೈವ ಬಾಲಶ್ಚೈವ ತೈಥಿಲೋ ಗರುಜೋ ವಣಿ ಭದ್ರಂಚ ಶಕುನಿಶ್ಚೈವ ಚತುಷ್ಪನ್ನಾಗ ಸಂಸ್ತತ ಕಿಂಸ್ತಗ್ನಮಿತಿ ಚೈವೋಕ್ತಂ ಕಾರಣೈಕಾದಶಂ ಸ್ಮೃತಂ. ನೋಡಿ, ಇಲ್ಲಿ ಒಟ್ಟು 11 ಕರ್ಣಗಳಿರ್ತದೆ. ಈ 11 ಕರ್ಣಗಳಲ್ಲಿ ಈ ಕರ್ಣಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರೋದು ಏನಪ್ಪಾ ಅಂದ್ರೆ, ಇಲ್ಲಿ ಎಲ್ಲ ಒಂದೇ ರೀತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕ್ಯಾಲ್ಕುಲೇಷನ್ಸ್ ಬರ್ತದೆ ಯೋಗ ಕರ್ಣಗಳಲ್ಲಿ. 7 ಚರ ಮೂವೇಬಲ್ ಅಂತ ಹೇಳ್ತಾರೆ, ಚರಕರ್ಣಗಳು. 4 ಸ್ಥಿರ ಕರ್ಣಗಳು.
ಈ ಚರಕರಣಗಳು ಏನಂದ್ರೆ ರಿಪೀಟೆಡ್ ಆಗಿ ಬರ್ತಾ ಇರ್ತದೆ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತ. ಆದ್ರೆ ಸ್ಥಿರಕರಣಗಳೇನಿದೆ ಅಂದ್ರೆ ಅದು ತಿಂಗಳಿಗೆ ಒಂದೇ ಸಲ ಬರ್ತದೆ, ಮತ್ತೆ ಅದು ರಿಪೀಟ್ ಆಗಲ್ಲ. ಒಂದು ಮಾಸಕ್ಕೆ ಅದು ಪರ್ಟಿಕ್ಯುಲರ್ ತಿಥಿಗಳಲ್ಲಿ ಮಾತ್ರ ಬರ್ತದೆ, ಬೇರೆ ಟೈಮಲ್ಲಿ ಈ ಸ್ಥಿರಕರಣಗಳು ಬರಲ್ಲ. ಅವ್ಯಾವು ಅಂದ್ರೆ ಶಕುನಿ, ಚತುಷ್ಪಾದ, ನಾಗವನ್, ಕಿಂಸ್ತುಗ್ನ. ಈ 4 ಕರಣಗಳು ಇವ್ ಯಾವಾಗ ಬರ್ತದೆ ಅಂದ್ರೆ ಕೃಷ್ಣ ಪಕ್ಷದ ಚತುರ್ದಶಿ 2ನೇ ಅರ್ಧದಿಂದ, ಯಾವಾಗ ಅಮಾವಾಸ್ಯೆಗೆ ಮುಂದಿನ ಚತುರ್ದಶಿ ಇದೆಯಲ್ಲ, ಆ ಚತುರ್ದಶಿಯಿಂದ ಚತುರ್ದಶಿಲಿ ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ಮಾತ್ರ, 2ನೇ ಅರ್ಧದಿಂದ ಶುಕ್ಲ ಪಕ್ಷದ ಪಾಡ್ಯಮಿ ಮೊದಲಾರ್ಧದವರೆಗೆ. ಚತುರ್ದಶಿ ಮಧ್ಯಾಹ್ನದ ಮೇಲೆ ಅಂದ್ರೆ ಬೆಳಗ್ಗೆಯಿಂದ ಇದೆ ಅಂದ್ರೆ ಇವತ್ತು ಸೂರ್ಯೋದಯದಿಂದ ಸೂರ್ಯೋದಯದವರೆಗೂ ನಮ್ಗೆ ಚತುರ್ದಶಿ ಇರದೆ ಅಂತಂದ್ರೆ ಚತುರ್ದಶಿ ಹಗಲಲ್ಲಿ ಬರಲ್ಲ, ಚತುರ್ದಶಿ ರಾತ್ರಿ ಬರ್ತದೆ, ಸಂಜೆ. ಆ ಸಂಜೆಯಿಂದ ಹಿಡಿದು ನಾಳೆ ಸಂಪೂರ್ಣವಾಗಿ ಅಮಾವಾಸ್ಯೆ ಏನಿರುತ್ತೋ ಆ ಸಂಪೂರ್ಣ ಅಮಾವಾಸ್ಯೆ ಸಂಪೂರ್ಣವಾಗಿ ತಗೊಳ್ತದೆ. ಅದಾದ್ಮೇಲೆ ಸೋಮವಾರ ಏನು ಹಗಲಿರುತ್ತಲ್ಲ ಪಾಡ್ಯಮಿ, ಆ ಪಾಡ್ಯಮಿ ಮೊದಲಾರ್ಧ ಕೂಡ ಈ 4 ಸ್ಥಿರಕರಣಗಳು ಇರ್ತವೆ. ಈ 7 ಚರಕರಣಗಳು ಅವು ರಿಪಿಟೇಟಿವ್ ಆಗಿ ಬರ್ತವೆ. ಇದು ಯಾವ ತರ ಕ್ಯಾಲ್ಕುಲೇಷನ್ಸ್ ಇರ್ತದೆ ಅಂದ್ರೆ ಮುಂದಿನ ಟೇಬಲ್ ಅಲ್ಲಿ ಈಗ ನೋಡಿರಾ, ನೋಡಿ ಇಲ್ಲಿ ತಿಥಿ ಹೆಸರು ಪಾಡ್ಯಮಿ. ಪಾಡ್ಯಮಿಗೆ ಯಾವಾಗ ಶುರು ಆಗುತ್ತೆ, ಈಗ ಹೇಳಿದೆ ಕಿಂಸ್ತುಗ್ನ ಕರ್ಣ ಶುರು ಆಗುತ್ತೆ ಅಂತ. ಕಿಂಸ್ತುಗ್ನ ಆದ್ಮೇಲೆ ಸೆಕೆಂಡ್ ಹಾಫ್ ಭವ ಇರ್ತದೆ. ಫಸ್ಟ್ ಹಾಫ್ ಕಿಂಸ್ತುಗ್ನ ಆದ್ಮೇಲೆ ಸೆಕೆಂಡ್ ಹಾಫ್ ಭವ ಇರ್ತದೆ. ಬಿದಿಗೆ ದಿವಸ ಬಾಲವ ಕೌಲವ ಇರ್ತದೆ. ತದಿಗೆ ದಿವಸ ತೃತೀಯ ದಿವಸ ತೈತಿಲ ಗರಜ ಇರ್ತದೆ. ಚೌತಿ ದಿವಸ ವಣಿಕ್ ಭದ್ರ ಇರ್ತದೆ. ಪಂಚಮಿ ದಿವಸ ಭವ ಬಾಲವ ಇರ್ತದೆ. ಮತ್ತೆ ನೋಡಿ ನನಗೆ ಹೇಳ್ದಲ್ಲ, ಚರಕರಣಗಳು ಭವ ಇಂದ ಶುರುವಾಯ್ತು, ಮತ್ತೆ ಭವ ಪಂಚಮಿಗೆ ಬಂತು. ಇದರಲ್ಲಿ ಈ ಕರ್ಣಗಳಲ್ಲಿ, ಈ ಚರಕರಣಗಳಲ್ಲಿ ಭದ್ರಕರಣ ಬಂದಾಗ ಯಾವುದೇ ಶುಭ ಕಾರ್ಯ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಅಲ್ಲಿ ಶುಭ ಕಾರ್ಯ ಮಾಡದೆ ತೊಂದರೆ ಆಗ್ತದೆ, ಕೆಟ್ಟ ಕೆಲಸಗಳಾಗ ಕೆಟ್ಟದಾಗ ಆಗುತ್ತೆ, ಕಾರ್ಯಕ್ರಮ ಆಗೋದು ಬಿಡಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ರಿಕ್ತ ತಿಥಿಗಳೆಲ್ಲ ಆಲ್ಮೋಸ್ಟ್ ಭದ್ರಕರಣ ಕೆಲವು ಟೈಮ್ ಬರ್ತದೆ, ಆದ್ರೆ ಕೆಲವು ಟೈಮ್ ಬರಲ್ಲ. ಅದು ಭದ್ರಕರಣ ಇರ್ಬೇಕಾದ್ರೆ ನೋಡ್ಕೊಂಡು ಮುಹೂರ್ತ ಇಡು ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಈ ಭದ್ರಕರಣ ಮತ್ತೆ ಸ್ಥಿರಕರಣಗಳು, ಈ 5 ಕರಣಗಳಲ್ಲಿ ನಾವು ಶುಭ ಕಾರ್ಯ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಇರೋದ್ರಿಂದನೇ ನಾವು ಆದಷ್ಟು ಅಮಾವಾಸ್ಯೆ ದಿವಸ ಶುಭ ಕಾರ್ಯಗಳು ಜಾಸ್ತಿ ಮಾಡಲ್ಲ. ಭವ ಬಾಲವ ಕೌಲವ ತೈತಿಲ ಗರಜ ವಣಿಕ್. ನೋಡಿ ಪಂಚಮಿಗೆ ಭವ ಶುರು ಆಯ್ತು, ಮತ್ತೆ ಭವ ಬಾಲವ, ಷಷ್ಠಿ ಕೌಲವ ತೈತಿಲ, ಸಪ್ತಮಿ ಗರಜ ವಣಿಕ್, ಅಷ್ಟಮಿ ದಿವಸ ಮೊದಲನೇ ಅರ್ಧ ಭದ್ರಾ ಬಂತು, ಸೆಕೆಂಡ್ ಅರ್ಧ ಮತ್ತೆ ಭವ. 7 ಕರಣಗಳಲ್ವಾ, ಒಂದ್ ದಿವಸಕ್ಕೆ ಒಂದು ತಿಥಿಗೆ, ದಿವಸಕ್ಕೆ ಅಂತಲ್ಲ ಒಂದು ತಿಥಿಗೆ, ಆ ತಿಥಿ ಎಷ್ಟು ಟೈಮ್ ಇರ್ತದೆ ಅದರಲ್ಲಿ ಫಸ್ಟ್ ಅರ್ಧ ಭದ್ರಕರಣ ಅಷ್ಟಮಿ. ಈಗ ಫಸ್ಟ್ ಅರ್ಧ ನಮಗೆ ಮೊನ್ನೆ ಹೇಳ್ತಿದ್ರು ಯಾರು ಕಡಿಮೆ ಇರ್ತದೆ ತಿಥಿಗಳು, ಕ್ಷೇತ್ರ ತಿಥಿ ಇರ್ತದೆ ಅಂತ. ಈಗ 24 ಗಂಟೆ ಇದ್ರೆ 12 ಗಂಟೆ ಭದ್ರ, 12 ಗಂಟೆ ಭವ. ಅಷ್ಟಮಿ ತಿಥಿ 24 ಗಂಟೆ ಇದ್ರೆ, 22 ಗಂಟೆ ಇದ್ರೆ 11 ಗಂಟೆ ಭದ್ರ, 11 ಗಂಟೆ ಭವಕರಣ. ನವಮಿ ಬಾಲವ ಕೌಲವ, ದಶಮಿ ತೈತಿಲ ಗರಜ, ಏಕಾದಶಿ ವಣಿಕ್ ಭದ್ರ, ದ್ವಾದಶಿ ಭವ ಬಾಲವ, ತ್ರಯೋದಶಿ ಕೌಲವ ತೈತಿಲ, ಚತುರ್ದಶಿ ಗರಜ ವಣಿಕ್, ಹುಣ್ಣಿಮೆ ಭದ್ರಾವ. ನೋಡಿ ಇಲ್ಲಿ ಹುಣ್ಣಿಮೆ ದಿವಸ ನಿಮ್ಗೆ ಆ ಎಲ್ಲ ಚರಕರಣಗಳೇ ಬರ್ತದೆ. ಆದ್ರೆ ಇಲ್ಲಿ ಅದೇ ನೋಡ್ಕೊಂಡು ಬಂದಾಗ ನಿಮ್ಗೆ ಚತುರ್ದಶಿ ಭದ್ರ ಆದ್ಮೇಲೆ ಶಕುನಿ. ಅದಕ್ಕೆ ಚತುರ್ದಶಿ ದಿವಸ ಶುಭ ಕಾರ್ಯ ಯಾಕೆ ಮಾಡಬಾರ್ದು ಅಂದ್ರೆ, ಅಮಾವಾಸ್ಯ ಚತುರ್ದಶಿ ದಿವಸ ಭದ್ರಕರಣದಲ್ಲಿ ಏನು ಮಾಡಬಾರ್ದು, ಮತ್ತೆ ಶಕುನೀಕರಣ ಬರ್ತದೆ, ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೆ ಅದಾದ್ಮೇಲೆ ಚತುಷ್ಪಾದ ಕಿಂಸ್ತುಗ್ನ. ಓಪೋ CPH 2823 ತಾವು ಮೌಸ್ ಮೂವ್ ಮಾಡಬೇಡಿ, ದಯವಿಟ್ಟು ಸೈಲೆಂಟ್ ಆಗಿರ್ರಿ. ಸ್ವಾಮಿ ಕೇಳಿಸ್ತಿದ್ಯಾ? ಓಪೋ ಅವರು CPH 2823. ಅಮಾವಾಸ್ಯೆ ದಿವಸ ಚತುಷ್ಪಾದ ಕಿಂಸ್ತುಗ್ನ ಇರ್ತದೆ. ಅದಕ್ಕೋಸ್ಕರ
ಅಮಾವಾಸ್ಯ ದಿವಸನು ನೋಡಿ, ಇಲ್ಲೊಂದು ಕಾರಣ ನಿಮ್ಗೆ ಅಮಾವಾಸ್ಯ ದಿವಸ ಯಾಕೆ ಶುಭ ಕಾರ್ಯಗಳು ಮಾಡಬಾರ್ದು ಅಂದ್ರೆ ಈ ಕರ್ಣಗಳು ಶುಭ ಕರ್ಣಗಳು ಇರಲ್ಲ. ಅದಕ್ಕೆ ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯಮಿ ದಿವಸ ಏನು ಶುಭ ಕಾರ್ಯ ಮಾಡಬೇಡ, ಅಮಾವಾಸ್ಯೆ ಎದುರು ಇಟ್ಕೊಂಡು ಮಾಡಬೇಡ ಅಂತ ಹೇಳಿದಾಗ, ಅಮಾವಾಸ್ಯೆ ಎದುರು ಅಂದ್ರೆ ಚತುರ್ದಶಿಯಿಂದನೇ ಏನು ಕಾರ್ಯಕ್ರಮ ಮಾಡಬೇಡ. ಎಲ್ಲರಿಗೂ ಪಾಡ್ಯಮಿವರೆಗೂ, ಪಾಡ್ಯಮಿ ಕೆಲವು ಟೈಮು ಮೊದಲನೇ ಅರ್ಧ ಹಗಲೊತ್ತು ಬರ್ತದೆ, ಕೆಲವು ಟೈಮು ರಾತ್ರಿ ಹೊತ್ತು ಬರ್ತದೆ. ಅದಕ್ಕೆ ಕನ್ಫ್ಯೂಷನ್ ಬೇಡ ಅಂತ ಯೂಶಲಿ ಶುಭ ಕಾರ್ಯಗಳು ಚತುರ್ದಶಿ, ಅಮಾವಾಸ್ಯೆ, ಪಾಡ್ಯಮಿ ದಿವಸ ಮಾಡಲ್ಲ. ಈಗ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಈ ಹೊತ್ತಿಗೆ ನಾನು ಪ್ರಿಪೇರ್ ಆಗಿದ್ದ ನೋಟ್ಸ್ ಎಲ್ಲ ಮುಗ್ದಿದೆ. ಅನ್ಮ್ಯೂಟ್ ಮಾಡ್ತೀನಿ. ಯಾವುದೇ ಡೌಟ್ಸ್ ಇದ್ರು ನೀವು ಇವಾಗ ಕೇಳ್ಬೋದು. ಅದಕ್ಕೆ ಕೇಳೋದಕ್ಕೆ ಮುಂಚೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ಬರನ್ನು ನಾನು ಪ್ರಶ್ನೆ ಉತ್ತರ ಕೊಡ್ಕೊಂಡು ಹೋಗ್ತೀನಿ. ನಮಸ್ಕಾರ ಭಕ್ತವತ್ಸಲ ಅವರೇ, ನಾನು ಶ್ರೀಧರ್ ಮಾತಾಡ್ತಾ ಇರೋದು. ಶ್ರೀಧರ್ ಗುರುಗಳಿಗೆ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಇವತ್ತು ಫಸ್ಟ್ ಟೈಮ್ ಜಾಯಿನ್ ಆದ, ಹೇಳಿದ್ನಲ್ಲ ನಿನ್ನೆ ನಿಮ್ಗೆ. ಹೌದೌದು. ಇಲ್ಲಿ ಕರ್ಣ ಅಂತ ಅಂದ್ರೆ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಹಾಗಂದ್ರೆ ಏನು? ಯೋಗ ಮತ್ತೆ ಕರ್ಣ, ಇದರ ಇದು ಎಕ್ಸ್ಪ್ಲನೇಷನ್ ಬೇಕು ನನಗೆ. ಯೋಗ ಕರ್ಣ ಅಂದ್ರೆ ಹಾ. ಅದು ಈಗ ಈ ತಿಥಿಗಳ ತರನೇ ಯೋಗಾನು ಕರ್ಣಗಳು ಪಂಚಾಂಗಗಳಲ್ಲಿ ಒಂದು ರೀತಿ, ಒಂದು ವಿಧ. ಈ ಮುಹೂರ್ತಗಳು ಇಡ್ಬೇಕಾದ್ರೆ ಆಗ್ಲಿ, ಪಂಚಾಂಗ ನೋಡ್ಬೇಕಾದ್ರೆ ಆಗ್ಲಿ, ಯೋಗಗಳು ಹಾ. ಮತ್ತು ಕರ್ಣಗಳು ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅವನ್ನೆಲ್ಲ ನೋಡ್ಕೊಂಡು ಶುಭ ಮುಹೂರ್ತಗಳಿಗೆಲ್ಲ ಇಡ್ಬೇಕಾಗುತ್ತೆ. ಅದಕ್ಕೆ ಈಗ ನಿಮ್ಗೆ ಯೋಗಗಳು ಕರ್ಣಗಳು ಅವಾಗಲೇ ಹೆಸರು ಹೇಳ್ಕೊಂಡು ಹೋಗಿದ್ದೀನಿ. ನಿಮ್ಗೆ ಈ ಮುಹೂರ್ತಗಳ ವಿಚಾರ ಬಂದಾಗ ನಿಮ್ಗೆ ಸಂಪೂರ್ಣವಾಗಿ ಯೋಗಗಳ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ಸ್, ಕರ್ಣಗಳ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ಸ್ ಕೊಟ್ಕೊಂಡು ಹೋಗ್ತೀನಿ. ಹಾ, ಸರಿ ಸರಿ, ಒಳ್ಳೆ. ಮುಕುಂದ ಬಿಆರ್ ಅವರು. ಸರ್ ನಮ್ಗೊಂದು ಸಂದೇಹ ಆಯ್ತು. ಯೋಗ ಅಂದ್ರೆ ಸಂಯೋಗ ಅಲ್ವಾ? ಎರಡು ಏನು ಸೇರಿದಾಗ ಯೋಗ ಆಗುತ್ತಲ್ಲ ಆಕ್ಚುಲಿ. ನೋಡಿ, ಯೋಗ ಎರಡು ಸೇರಿದಾಗ ಸಂಯೋಗ. ಜ್ಯೋತಿಷ್ಯ ಯೋಗ ಕಾರಕಗಳು, ಗ್ರಹಗಳ ಕಾರಕಗಳು ಅದು ಬೇರೆ. ಇದು ಪಂಚಾಂಗದಲ್ಲಿ ಯೋಗಗಳು ಬೇರೆ. ಇದು ಪಂಚಾಂಗದಲ್ಲಿ 5 ಅಂಗಗಳಲ್ಲಿ ಯೋಗಗಳು ಒಂದು. ಅದಕ್ಕೆ ಹೆಸರು ಕೊಟ್ಕೊಂಡು ಹೋಗಿದ್ದಾರೆ. ನೀವು ಹೇಳ್ತಿರ್ತಕ್ಕಂಥ ಗ್ರಹಗಳ ಸಂಯೋಗ ಆದಾಗ, 2 ಗ್ರಹ ಸೇರಿದಾಗ, ಇವ ಗ್ರಹಗಳು ಮತ್ತೆ ಕುಂಡಲಿ ವಿಶ್ಲೇಷಣೆ ಬಂದಾಗ ಅದಕ್ಕೆ ನಿಮ್ಗೆ ಸಂಪೂರ್ಣವಾಗಿ ಆ ಯೋಗಗಳ ಬಗ್ಗೆ ಫುಲ್ ಡೀಟೇಲ್ ಸಿಗ್ತಾ ಹೋಗ್ತದೆ ಒಂದೊಂದು ಯೋಗದ ಬಗ್ಗೆ. ಸರ್ ಮತ್ತೆ 27 ನಕ್ಷತ್ರ ಇದೆ, 27 ಇದೆ. ಅದೇ ಕರ್ಣ ಮತ್ತೆ 11 ಇದೆ, ಯಾಕದು? ಸರ್ 11 ಕರ್ಣಗಳು ಯಾಕೆ ಅಂದ್ರೆ ಅದು ಶಾಸ್ತ್ರೋಕ್ತವಾಗಿ ರಿಪಿಟೇಟಿವ್ ಮಾಡ್ಕೊಂಡು ಬಂದಾಗ, ಈಗ ನೋಡಿ 7 ವಾರಗಳಿದೆ, 15 ತಿಥಿಗಳಿದಾವೆ, 15-16 ತಿಥಿಗಳಿದಾವೆ. ಆ ಶಾಸ್ತ್ರೋಕ್ತವಾಗಿ ಪಂಚಾಂಗ ಕ್ರಿಯೆ ಮಾಡಬೇಕಾದ್ರೆ ಈ ನಮ್ಮ ದಿನನಿತ್ಯ ಭವಿಷ್ಯದ ಜೀವನಗಳಿಗೋಸ್ಕರ ಆ ಋಷಿಗಳೇನಿದ್ದಾರೆ ಅವ್ರು ಮಾಡಿರ್ತಕ್ಕಂಥದ್ದು ಈ ಒಂದೊಂದಕ್ಕೂ ಒಂದೊಂದು ಹೆಸರು ಕೊಟ್ಕೊಂಡೋಗಿ ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರ ಇದು. ಇದು ಯಾಕೆ ಇದೆ ಅಂತ ನನಗೂ ಈಗ ಗೊತ್ತಿಲ್ಲ. ನಾನು ನಮ್ಮ ಗುರುಗಳು ಕೇಳ್ಬಿಟ್ಟು ನಾನು ಹೇಳ್ತೀನಿ ಇದು ಯಾಕೆ ಈ ತರ ಮಾಡಿದ್ದಾರೆ ಅಂತ. ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ ನಾನು ಅದ್ರ ಬಗ್ಗೆ. ಯಾರಾದ್ರೂ ಗೊತ್ತಿರೋರು ಇದ್ರೆ ಅದ್ರ ಬಗ್ಗೆ ದಯವಿಟ್ಟು ಹೇಳ್ಬೋದು, ತೊಂದರೆ ಇಲ್ಲ. ಸರ್ ನನಗೆ ಆಕ್ಚುಲಿ ಮೊದಲೇ ಡೌಟ್ ಏನಪ್ಪ ಅಂದ್ರೆ, ಈಗ ಒಂದು ಸರ್ ವೃತ್ತ ಅಂದ್ರೆ 360 ಡಿಗ್ರಿ ಅಂತೀವಿ. 360 ಹಾಕ್ಬೇಕು. ಅದೊಂದು ಮಂಡಲ ಅಂದ್ರೆ 48 ಡೇಸ್ ಅಂತೀವಿ. ಆ 48 ಹಾಕ್ಬೇಕು. ಒಂದು ನಿರ್ದಿಷ್ಟವಾಗಿ ಒಂದು ಆಕಾರ ಒಂದು ಅಳ್ತಾ ಇದ್ರಲ್ಲ, ಯಾಕೆ ಅರ್ಥ ಹಿಂಗೆ ಅರ್ಥ ಆಗ್ತಿಲ್ಲ ಆಕ್ಚುಲಿ. ಸರ್ ನೀವು ವೃತ್ತ ಮಂಡಲ ಇದೆಲ್ಲ ನಾನು ಇನ್ನೂ ಪಾಠ ಮಾಡಿಲ್ಲ. ಅದು ಮಂಡಲಗಳು, ಅನುಷ್ಠಾನಗಳಿಗೆ, ಪೂಜೆಗಳಿಗೆ ಅದು ಬೇರೆ ಬೇರೆ ಮತ್ತೆ ಬರ್ತದೆ. ಅದ್ರ ಬಗ್ಗೆ ನಾನು ಮಾತಾಡೋಣ, ಆಯ್ತಾ? ಈಗ ವಿಚಾರದಲ್ಲಿ ಈಗ ಅವ್ರ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಒಂದ್ ನಿಮಿಷ ಸರ್, ಒಂದೇ ಒಂದ್ ನಿಮಿಷ, ಅದ ಆಮೇಲೆ ಮಾತಾಡೋಣ. ಈಗ ನೀವು ಕೇಳಿದ್ರಿ ಈಗ ಕರ್ಣಗಳೇ ಯಾಕೆ 7, 11 ಬರ್ತದೆ, ಇದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ಅದಕ್ಕೆ ಆನ್ಸರ್ ಮಾಡಿ, ಇಲ್ಲ ನಾನು ರಿಸರ್ಚ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತೀನಿ. ಧನ್ಯವಾದ. ಆಯ್ತಾ ಸರ್? ಅವ್ರದ್ದು ಈಗ ಮಂಡಲಗಳದು, ಅದು ಪೂಜೆಗಳದು ಅದೆಲ್ಲಾನು ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಗೊಳ್ಳೋಣ ಸರ್. ಪ್ರಶ್ನೆ ತೊಂದರೆ ಇಲ್ಲ. ಬೇರೆ ಇನ್ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ನಿರಂಜನ್ ಸರ್ ಅವರು. ಗುರುಗಳೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿರಂಜನ್ ಅಂತ ಹೇಳಿ. ಅದು ಡಿಗ್ರಿಗಳಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಪ್ರಶ್ನೆ. ಇವಾಗ ನಮಗೆ ಗಂಟೆ ಗೊತ್ತು, ನಿಮಿಷ ಗೊತ್ತು, ಸೆಕೆಂಡ್ಗಳು ಗೊತ್ತು. ಈ ಡಿಗ್ರಿಗಳನ್ನ ಹೇಗೆ ಲೆಕ್ಕ ಹಾಕೋದು ಅಂತ ಗೊತ್ತಿಲ್ಲ ಸರ್. ಈಗ 360 ಡಿಗ್ರಿ ಇದೆಯಲ್ವಾ? 360 ಡಿಗ್ರಿನ 27 ನಕ್ಷತ್ರಕ್ಕೆ ಡಿವೈಡ್ ಮಾಡಿದಾಗ ನಿಮ್ಗೆ 13 ಡಿಗ್ರಿ 20 ನಿಮಿಷ ಅಂತ. ಅದು ಜ್ಯೋತಿಷ ಕ್ಯಾಲ್ಕುಲೇಷನ್ಗೆ 20 ಡಿಗ್ರಿ ಅಂತ. ನಮ್ಮ ಗಣಿತ ಪ್ರಕಾರದಲ್ಲಿ
ಒಂದನ್ನ ಡಿವೈಡ್ ಮಾಡೋದು, ಒಂದನ್ನು ಡಿವೈಡ್ ಮಾಡಿದ್ರೆ 0.33 ಬರ್ತದೆ. 13 ಡಿಗ್ರಿ 33 ಕೋನ ಅಂತ ತಗೊಂಡಿದ್ದೀನಿ ಕ್ಯಾಲ್ಕುಲೇಷನ್ಸ್ಗೆ, ಸರಿನಾ? ಅದು ನೀವು ಕ್ಯಾಲ್ಕುಲೇಷನ್ಸ್ ಬರೋದಾಗೇನೆ 13 ಡಿಗ್ರಿ 33 ಅಂತ. ಆದ್ರೆ ಜ್ಯೋತಿಷ ಭಾಷೆಯಲ್ಲಿ ಅದು 33 ಅಂತ ಏನಿದೆಯೋ ಅದನ್ನ 20 ನಿಮಿಷ ಅಂತ ಕ್ಯಾಲ್ಕುಲೇಷನ್ ತಗೊಂತೀರಿ. ಸರ್ ಯಾರೋ ಬರೀತಿದ್ದಾರೆ ಸರ್, ಕಂಪ್ಯೂಟರ್ ಏನೋ ಎಲ್ಲ ಮಾರ್ಕ್ ಆಗ್ತಿದೆ ನೋಡಿ ಸರ್. ಅದೇ ಸರ್, ನಾನು ಆಗ್ಲೇ ಹೇಳಿದೆ ಅವ್ರಿಗೆಲ್ಲ ವೈಟ್ ಬೋರ್ಡ್ ಎಲ್ಲ ಡಿಸೇಬಲ್ ಮಾಡಿದೀನಿ, ಬಟ್ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಗ್ಲೇ ಒಬ್ರು ಅವರು ಅಂತ ಕೂಡ ಹೇಳಿದೆ. ಏನಾರ ಮಾತಾಡಂಗಿದ್ರೆ ಹಾ, ಮಾತಾಡ್ಬಿಡ್ಲಿ ಸರ್, ಬರದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಬೇರೆಯವ್ರಿಗೂ. ಲ್ಯಾಪ್ಟಾಪ್ ಇರೋರು ಆತರ ಮಾಡ್ತಾ ಇರೋಂಥದ್ದು. ಆ ಲ್ಯಾಪ್ಟಾಪ್ ಇರೋರ್ನ ಸ್ವಲ್ಪ ಹೇಳ್ಬೇಕು ಅವ್ರಿಗೆ, ಯಾಕಂದ್ರೆ ಅವರು ಕ್ಲಾಸ್ ಮಾಡುವಾಗ ಅವರು ಡಿಸ್ಟರ್ಬ್ ಆಗ್ತಾ ಇದೆ ತುಂಬಾ. ಯಾಕಂದ್ರೆ ನಮ್ಗೆ ಅಲ್ಲಿ ಕೆಲವು ಅಕ್ಷರಗಳು ಕಾಣಿಸಲ್ಲ. ಅವಾಗ್ಲೇ ನನಗೆ ಅದಾಯ್ತು, ಆಗ್ಲೇ ಈಗ ಹೇಳಿದ್ದೀನಿ. ಗುರುಗಳು ಒಂದ್ ಕಡೆ ಮಾರ್ಕ್ ಮಾಡಿ ತೋರಿಸ್ತಿರ್ತಾರೆ, ನೀವ್ ಒಂದ್ ಕಡೆ ಮಾರ್ಕ್ ಮಾಡ್ತಿರ್ತೀರಿ, ನೋಡ್ತಕ್ಕಂಥವ್ರಿಗೆ ಅಲ್ಲಿ ನೋಡ್ಬೇಕಾ ಇಲ್ಲಿ ನೋಡ್ಬೇಕಂತ ಕನ್ಫ್ಯೂಸ್ ಆಗ್ತದೆ. ದಯವಿಟ್ಟು ಯಾರೋ ನೀವು ಬರ್ಕೊಂತಕ್ಕಂಥವ್ರು ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೋಟ್ಸ್ ನೋಡ್ಕೊಳ್ಳೋ ಬದಲು ನೀವು ಒಂದು ಪುಸ್ತಕ ಇಟ್ಕೊಂಡು ನೋಟ್ ಮಾಡ್ಕೊಂಡು ಆಮೇಲೆ ಕಂಪ್ಯೂಟರ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ತೀನಿ ಸರ್. ಹೆಂಗೋ ಕ್ಲಾಸ್ ರೆಕಾರ್ಡಿಂಗ್ ಇರುತ್ತಲ್ಲ, ರೆಕಾರ್ಡ್ ಹಾಕೊಂಡು ಮತ್ತೆ ಮಾಡ್ಕೊಳ್ಳಿ, ಏನ್ ತೊಂದರೆ ಇರಲ್ಲ. ನಿರಂಜನ್ ಸರ್ ಅವರು ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ? ಸರಿ ಗುರುಗಳೇ, ಅದು ಒಂದ್ ಸ್ವಲ್ಪ ಏನೋ ಕ್ವಶನ್ ಆಗಿ ಉಳ್ಕೊಂಡಿದ್ದೆ, ಅದನ್ನ ಕ್ಲಿಯರ್ ಮಾಡ್ಕೊಂತೀನಿ ಗುರುಗಳೇ. ನಿಮ್ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಅದನ್ನ ನಿರಂಜನ್ ಅವ್ರ ಪ್ರಶ್ನೆಗೆ ನಾನು ಉತ್ತರ ಹೇಳ್ಬೋದಾ? ಹೇಳಿ ಮೇಡಮ್, ಏನ್ ಪ್ರಶ್ನೆ ಅವ್ರು ಕೇಳ್ತಿದ್ದಾರೆ ಅಂದ್ರೆ? ನಿಮ್ಮ ಅದೇ ಪ್ರಶ್ನೆ ಇನ್ನೊಂದ್ಸತಿ ರಿಪೀಟ್ ಮಾಡಿ ಸರ್. ಅದೇ ಮೇಡಮ್, ಇವಾಗ ಡಿಗ್ರಿಗಳಂದ್ರೆ ಯಾವ ತರ ಕಂಡುಹಿಡಿಯೋದು ಅಂತ. ಇವಾಗ ಗಂಟೆ, ನಿಮಿಷ, ಸೆಕೆಂಡ್ಗಳು ನಮಗೆ ಗೊತ್ತು. ಇದು ಡಿಗ್ರಿಗಳನ್ನ ಯಾವ ತರ ಡಿವೈಡ್ ಮಾಡೋದು ಅಂತ ಗೊತ್ತಾಗಿಲ್ಲ. ನೀವು 10th ಅಲ್ಲಿ ಮ್ಯಾಥಮೆಟಿಕ್ಸ್ ಓದಿದೀರಾ ಅಂತ ಅನ್ಕೋತೀನಿ. ಆ ಅಸಂಪ್ಷನ್ ಮೇಲೆ ನಾನು ಇದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ನಮ್ಮ ಇಡೀ ವ್ಯೋಮ ಅಥವಾ ವಿಶ್ವವನ್ನ ತಗೊಂಡ್ರೆ ಏನಾಗುತ್ತೆ, ಇದು ಒಂದು ಸಾಲಿಡ್ ಫಿಗರ್, ಘನಾಕೃತಿ ಅಂತ ಹೇಳ್ತೀವಿ ನಾವು. ಆ ಘನಾಕೃತಿ ಏನಾಗಿದೆ ಅಂದ್ರೆ, ನೀವು ಒಂದು ಘನ ಅಥವಾ ಈ ಸ್ಪಿಯರ್ ಅಂತ ಏನ್ ಹೇಳ್ತೀವಿ, ಬಾಲ್ ಶೇಪ್ ಅಂತ ತಗೋತಿರಲ್ವಾ, ಆ ತರ ಒಂದು ಸ್ಪಿಯರ್ ಅಂದ್ರೆ ಬಾಲ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಅದು ಬೇಸಿಕ್ ಆಗಿ ಯಾವ್ದ್ರಿಂದ ಫಾರ್ಮ್ ಆಗಿದೆ ಅಂದ್ರೆ ಒಂದು ವೃತ್ತ ಅಥವಾ ಸರ್ಕಲ್ ಇಂದ ಫಾರ್ಮ್ ಆಗಿದೆ. ಆ ಸರ್ಕಲ್ ನ ಸೆಂಟರ್ ಅನ್ನ ಕೇಂದ್ರ ಬಿಂದು ಅಂತ ಇಟ್ಕೊಂಡು ಆ ಸರ್ಕಲ್ ನ ಸ್ಪೇಸ್ ಅನ್ನ ಡಿವೈಡ್ ಮಾಡಿದ್ರೆ ಪ್ರತಿ ಕರೆಕ್ಟ್ ಆಗಿರುವಂತ ಈಕ್ವಲ್ ಡಿಸ್ಟೆನ್ಸ್ ಅನ್ನ ಒಂದು ಡಿಗ್ರಿ ಅಂತ ಕರೀತಾರೆ. ನಾವು ವ್ಯೋಮವನ್ನ, ಆಕಾಶವನ್ನ ಅಥವಾ ಆಕಾಶಕಾಯಗಳನ್ನ ಸ್ಟಡಿ ಮಾಡ್ಬೇಕು ಅಂದ್ರೆ ಇದೇ ಕಾನ್ಸೆಪ್ಟ್ ಮೇಲೆ ಸ್ಟಡಿ ಮಾಡ್ತೀವಿ ನಾವು. ನಿಮ್ಗೆ ಇದು ಪ್ರಶ್ನೆಗೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 1 ಸ್ಲೈಡ್ 2 ಸ್ಲೈಡ್ ನಾನು ನಿಮ್ಗೆ ಅಂದ್ರೆ ಇದು ತಗೋಬಹುದು ಸರ್. ಈಗ 360 ಡಿಗ್ರಿ ಇದೆಯಲ್ಲ ಸರ್, ಸರ್ ಒಬ್ಬೊಬ್ರೆ ಎಲ್ಲಾರು ಒಂದೇ ಸಲ ಮಾತಾಡ್ಬೇಡ್ರಿ, ಆಯ್ತಾ? ಇದಕ್ಕೆ ನಾನು ಎಲ್ಲಾರ್ಗು ಏನ್ ಕನ್ಫ್ಯೂಷನ್ ಇರೋರಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ 1 ಸ್ಲೈಡ್ 2 ಸ್ಲೈಡ್ ಇದು ಪ್ರಿಪೇರ್ ಮಾಡ್ಬಿಟ್ಟು ನಿಮ್ಗೆ ಸ್ಲೈಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಎಲ್ಲರಿಗೂ ಅರ್ಥ ಆಗುತ್ತೆ ಸರ್, ಆಯ್ತಾ? ಓಕೆ ಸರ್, ಧನ್ಯವಾದಗಳು. ಓಕೆ ಸರ್. ಸಿಂಧು ಗುಬ್ಬಿ ಅವರು ನಿಮ್ ಪ್ರಶ್ನೆ ಕೇಳಿ ಮೇಡಮ್. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ, ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಟು ಯು. ಗುರುಜಿ, ನನ್ನ ಕ್ವಶನ್ ತುಂಬಾ ಸಿಂಪಲ್. ಸಂಕಲ್ಪದ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಸಂಕಲ್ಪ ಯಾವ್ದಾದ್ರು ಪೂಜೆ ಮಾಡಿಸುವಾಗ ಈಗ ಎಲ್ಲ ಮಾಡ್ತಾರಲ್ಲ, ಅದು ಸಂಕಲ್ಪ ವಿತ್ ಮಂತ್ರಗಳ ಉಚ್ಚಾರಣೆಯೊಂದಿಗೆ ಸಂಕಲ್ಪ ಮಾಡೋದು ಸಂಕಲ್ಪನ, ಅಥವಾ ನಾವು ಮನಸ್ಸಲ್ಲಿ ಇದಾಗ್ಬೇಕು ಅಂತ ದೇವ್ರ ಹತ್ರ ಕೋರಿಕೆ ಇಡ್ತೀವಲ್ಲ, ಅದು ಸಂಕಲ್ಪನ? ಮೇಡಮ್, ಸಂಕಲ್ಪ ಈಗ ನಮ್ಮ ಶಾಸ್ತ್ರಗಳ ಪ್ರಕಾರ ಮಂತ್ರೋಪಚಾರವಾಗಿ ನಾವೇನು ಪೂಜೆಗಳು ಮಾಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಂಕಲ್ಪ ಮಾಡ್ಕೊಂಡು ಮಾಡ್ತಿರಲ್ವಾ? ಈ ಸಂಕಲ್ಪದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದೇನಪ್ಪಾ ಅಂದ್ರೆ, ನೋಡಿ, ಸಂಕಲ್ಪ ನಾವ್ ಏನೇ ಕೆಲಸ ಮಾಡ್ಬೇಕಾದ್ರು ನಾವು ಶ್ರದ್ಧೆಯಿಂದ ಕೂತ್ಕೊಂಡು, ನಮ್ಗೆ ಈ ತರ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಪಂಚಾಂಗದ ವಿಚಾರ ಆಗ್ಲಿ, ಸಮಯ ಆಗ್ಲಿ, ಟೈಮ್ ಆಗ್ಲಿ, ಎಲ್ಲಾ ವಿಚಾರ ಹೇಳ್ಕೊಂಡು ನಮ್ಮ ವಂಶಾವಳಿ, ನಾವು ಯಾವ ವಂಶದಲ್ಲ ಬಂದಿದ್ದೀರಿ, ಎಲ್ಲಿ ನಮ್ಮ ಬಯಕೆಗಳೇನಿದೆ, ನಮ್ಮ ಗುರಿ ಏನಿದೆ, ಅದನ್ನೆಲ್ಲ ಹೇಳ್ಕೊಂಡು ನಾವ್ ಈ ಕೆಲಸ ಮಾಡ್ತೀವಿ ಅಂತ. ಇವಾಗ ನಿಮ್ಗೆ ಮನೆ ದೇವ್ರ ನೆನ್ಸ್ಕೊಂಡು ಮನೆಯಲ್ಲಿ ಮುಡಿ ಕಟ್ಟಿಡು ಒಳ್ಳೇದಾಗುತ್ತೆ, ಇದ್ರೆ ಬರ್ತಾರೆ ಅಂತ ಹೇಳ್ತಾರಲ್ಲ, ಅದು ಒಂಥರ ಸಂಕಲ್ಪನೆ. ಏನು ಮನೆ ದೇವ್ರ ನೆನ್ಸ್ಕೊಂಡು, ಭಗವಂತ ನನಗೆ ಈ ತರ ತೊಂದರೆ ಆಗ್ತಾ ಇದೆ, ನಮ್ಮ ಮನೇಲಿ ಈ ತರ ತೊಂದರೆ ಆಗ್ತಾ ಇದೆ, ನಾವ್ ಈ ಮನೆಯಲ್ಲಿ ಇದ್ದೀರಿ, ನಾವು ನಿನ್ನ ಒಂದು ಸೇವಕರು, ನಮ್ಗೆ ಇದೇನ್ ತೊಂದರೆ ಇದೆಯೋ ಇದನ್ನೆಲ್ಲ ನಿವಾರಣೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಪ್ರಾರ್ಥನೆ ಮಾಡ್ಕೊಂತಿರಲ್ಲ, ಅದು ಸಂಕಲ್ಪನೆ. ಶಾಸ್ತ್ರೋಕ್ತವಾಗಿ ಸಂಕಲ್ಪ ಮಾಡ್ಕೊಬೇಕಾದ್ರೂ
ಅದು ಎಲ್ಲಾ ವಿಚಾರಗಳು ಒಂದು ಮಂತ್ರ ತಗೊಂಡು ಮಂತ್ರ ಪ್ರಕಾರವಾಗಿ ಹೇಳ್ಕೊಂಡು ಬಂದಾಗ ಕೂಡ ನಮ್ಮ ಟೈಮು, ಸಮಯ ಏನಿದೆಯೋ, ಕಾಲ, ಯುಗಗಳು ಎಲ್ಲ ಹೇಳ್ಬಿಟ್ಟು ನಾವು ಯಾವ ಜಾಗದಲ್ಲಿದ್ದೀರಿ ಇದೆಲ್ಲ ಹೇಳಿವಿ. ಮತ್ತೆ ನಾವು ಯಾವ ವಂಶ ಪಾರಂಪರ್ಯವಾಗಿ ನಮ್ಮ ಹೆಸರುಗಳು, ನಮ್ಮ ಗೋತ್ರಗಳು ಅಂದ್ರೆ ನಮ್ಮ ವಂಶ ಪಾರಂಪರ್ಯ, ಮತ್ತೆ ನಮ್ಮ ಒಂದು ಭಗವತ್ ಪ್ರೇರಣೆ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ನಾವು ಸಂಕಲ್ಪ ಮಾಡ್ಕೊಂಥದ್ದು. ನೀವು ಏನೇ ಕೆಲಸ ಮಾಡ್ಬೇಕಾದ್ರು ಭಗವಂತ ನಾನು ಇಲ್ಲಿದ್ದೀನಿ, ನನ್ನ ಹೆಸರು, ಈಗ ಒಂದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಾರೆ ನನ್ನ ಹೆಸರು, ನಂದು ನಕ್ಷತ್ರ, ನಂದು ಈ ಗೋತ್ರ ಇದು, ನಾನು ಈ ತರ ಸಂಕಲ್ಪ ಮಾಡ್ಕೊಂತ ಇದೀನಿ, ಭಗವಂತ ನನಗೆ ಈ ತರ ಒಳ್ಳೇದ್ ಮಾಡಿದ್ರೆ ನನ್ನ ಏನೋ ಒಂದು ನಿಮ್ಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ, ಇವು ಕೂಡ ಸಂಕಲ್ಪನೆ. ಅದೇ ನಾನು ನಿಮ್ಗೆ ಕಂಪ್ಲೀಟ್ ಸಂಕಲ್ಪ ಕೊಟ್ಟಿದ್ದೀನಿ, ಈ ತರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ. ಇದು ನಿಮ್ಗೆ ಈ ಮಂತ್ರ ನೀವು ಪ್ರಾಕ್ಟೀಸ್ ಮಾಡಿದ್ರು ತೊಂದರೆ ಇಲ್ಲ. ಇಲ್ಲಾಂದ್ರೆ ಇಂಥ ಜಾಗದಲ್ಲಿ ನಾನು ಇದ್ದೀನಿ, ಇಂಥ ಸಮಯದಲ್ಲಿ ಇದ್ದೀನಿ, ಇಂಥ ವಾರ, ಇಂಥ ದಿವಸ ಈ ಜಾಗದಲ್ಲಿ ಕೂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅಂತ ನೀವು ಸಂಕಲ್ಪನೂ ಮಾಡ್ಕೊಬಹುದು. ಯಾಕೆ ಅಂದ್ರೆ ಎಲ್ಲಾರ್ಗು ಮಂತ್ರಗಳು ಬರಲ್ಲ, ಎಲ್ಲಾರ್ಗು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಆದ್ರೆ ಗೊತ್ತಿರ್ತಕ್ಕಂಥ ಪ್ರಕಾರವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಮಾಡ್ಕೊಂಡ್ರು ಸಂಕಲ್ಪನೆ ಮಾಡಿ. ಧನ್ಯವಾದಗಳು ಇದ್ರ ಬಗ್ಗೆ ಹೇಳ್ಬೋದಾ ನಾನು? ಹೇಳಿ ಸರ್. ಮೇಡಮ್ ನೋಡಿ, ಏನಂದ್ರೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಸಂಕಲ್ಪ ಅಂತ ಹೇಳ್ತೀವಿ. ನಾವು ರೈತರಾಗಿದ್ರೆ ಏನ್ ಮಾಡ್ತೀವಿ, ಒಂದು ಬೀಜವನ್ನ ಹಾಕ್ಬೇಕಾದ್ರೆ ಒಂದು ಗಳಿಗೆ ನೋಡ್ಕೊಂಡು, ಅಪ್ಪ ನಾನು ಈ ದಿನ ನಾನು ಬೀಜವನ್ನ ಹಾಕ್ತಾ ಇದ್ದೀನಿ, ರೈತರಾಗಿದ್ದೀನಿ, ನಾ ಈ ಬೆಳೆ ತುಂಬಾ ಚೆನ್ನಾಗಿ ಬರ್ಬೇಕು, ಒಳ್ಳೆ ಫಸಲು ಬರ್ಬೇಕು, ಒಳ್ಳೆ ಲಾಭಾಂಶ ಬರ್ಬೇಕು ಅಂತ ಹಾಕೋದೇ ಸಂಕಲ್ಪ ಮೇಡಮ್. ಮತ್ತೆ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ಅಪ್ಪ ಈ ದಿನ ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಈ ಕೆಲಸ ಎಲ್ಲ ಶುಭವಾಗ್ಲಿ, ನಿರ್ವಿಘ್ನವಾಗ್ಲಿ, ಈ ದಿನ ನನಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅನ್ನೋದೇ ಸಂಕಲ್ಪ. ದೇವತಾ ಸಂಕಲ್ಪಗಳು ಯಾವ ರೀತಿಯಾಗಿ ಬರುತ್ತಂದ್ರೆ, ನಾವು ಸಂಕಲ್ಪ ಗುರುಗಳು ಹೇಳ್ತಾ ಇದ್ರು ಏನಂತ, ನಮ್ಮ ಆ ದಿನ ತಿಥಿ ಏನಿದೆ, ನಕ್ಷತ್ರ ಏನಿದೆ, ಕರ್ಣ ಏನಿದೆ, ಆ ದಿನ ಅಧಿಪತಿ ಯಾರು ಅದನ್ನ ತಿಳ್ಕೊಂಡು, ನಮ್ಮ ಗೋತ್ರವನ್ನ ಹೇಳ್ಕೊಂಡು, ನಮ್ಮ ತಂದೆ ತಾಯಿ ಹೆಸರನ್ನ ಹೇಳ್ಕೊಂಡು, ನಮಗೆ ಏನಾಗ್ಬೇಕಂತಿದೆ, ನಮಗೆ ಏನು ಗಣಪತಿಗೆ ಪೂಜೆ ಮಾಡ್ತಾ ಇದೀವೋ, ಇಲ್ಲ ಗೃಹ ಪ್ರವೇಶವನ್ನ ಮಾಡ್ತಾ ಇದೀವೋ, ಮತ್ತೆ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದೀವೋ, ಅದಕ್ಕೆ ಸಂಬಂಧಪಟ್ಟಂತಹದ್ದು ಒಂದು ಸಂಕಲ್ಪ ಅಂತ ಇರುತ್ತೆ. ನಾವು ಏನು ಮಾಡ್ತೀವೋ, ನಿಮಗೆ ಪುರೋಹಿತರು ಬೇಕಾಗಿಲ್ಲ, ನಾವು ಹಾಗೆ ಮಾಡ್ಕೊಂತೀವಿ ಅಂದ್ರೆ ಪ್ರತಿದಿನ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಡೋದು, ಅಪ್ಪ ನಾ ಈ ದಿನ ಶುಭವಾಗಿರ್ಲಿ, ಈ ದಿನ ಈ ಕೆಲಸ ಮಾಡ್ತಾ ಇದೀನಿ, ಶುಭವಾಗ್ಲಿ ಅಂತ ಹೇಳ್ಕೊಂಡು ಮಾಡೋಂಥದ್ದು. ಅದೇ ಸಂಕಲ್ಪ ಅನ್ನೋದೇ ನಾವು ಏನು ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋದೇ ಸಂಕಲ್ಪ ಅಷ್ಟೇ ಮೇಡಮ್. ಸರಿ ಗುರುಜಿ, ಥ್ಯಾಂಕ್ ಯು. ಮುಕುಂದ ಅವರೇ ನಿಮ್ ಪ್ರಶ್ನೆ. ಮ್ಯೂಟ್ ಅಲ್ಲಿ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಕ್ಷತ್ರ ಅಂದಾಗ ಆಕಾಶಕಾಯದಲ್ಲಿ ಬೇಕಾದಷ್ಟು ನಕ್ಷತ್ರ ಇದೆ, ಲಕ್ಷಾಂತರ ನಕ್ಷತ್ರ ಇದೆ. ಅಲ್ಲಿ 27 ನಕ್ಷತ್ರ ಪರಿಗಣಿಸ್ತೀವಿ. ಅದು ಯಾಕೆ ಏನಾಗ್ತಾಯಿಲ್ಲ ನೋಡಿ, ಈಗ ನಾನು ಪುರಾಣದಲ್ಲಿ ಒಂದು ನಕ್ಷತ್ರಗಳನ್ನ ಲಿಸ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಓದಿದ್ದೇನಪ್ಪಾ ಅಂದ್ರೆ, ಋಷಿಗಳು, ಪರಾಶರರು ಆಗ್ಲಿ, ಋಷಿಗಳಿರ್ಬೋದು, ವ್ಯಾಸರು ಎಲ್ಲ ಬರ್ದಿರ್ತಕ್ಕಂಥ ಏನಪ್ಪಾ ಅಂದ್ರೆ, ಯಾವುದು ನಕ್ಷತ್ರ ನಾವು ಅದು ಚಲನೆ ಇರಲ್ವೋ ಆ ನಕ್ಷತ್ರಗಳದು ಬೆಳಕು ನಮ್ಮ ಭೂಮಿ ಮೇಲೆ ಬಿದ್ದಾಗ ತುಂಬಾ ಪವರ್ಫುಲ್ ಇರ್ತದೆ ಅಂತ. ಅದಕ್ಕೆ 27 ನಕ್ಷತ್ರ ಪುಂಜಗಳು. ಅದು ಒಂದೊಂದು ನಕ್ಷತ್ರದಲ್ಲಿ ಕೆಲವು ಹತ್ರ 3, 1, 2, 100 ನಕ್ಷತ್ರ, ತಾರೆಗೆ 100 ನಕ್ಷತ್ರಗಳು ಇರ್ತವೆ. ಆ ತರ ಎಲ್ಲ ಒಂದು ನಕ್ಷತ್ರ ಪುಂಜ ಮಾಡಿ 27 ನಕ್ಷತ್ರ ಪುಂಜಗಳು ಮಾಡಿ ಅದರ ಒಂದು ಏನು ಬೆಳಕು ನಮ್ಮ ಭೂಮಿ ಮೇಲೆ ಬಿದ್ದಾಗ ಆ ಒಂದು ಫಲದ ಮೇಲೆ ಈ ನಕ್ಷತ್ರಗಳನ್ನ ಇಟ್ಟಿರ್ತಾರೆ. ಯಾವುದೊಂದು ಚಲನೆ ಇರಲ್ಲ ಯಾವ ನಕ್ಷತ್ರಕ್ಕೆ. ಮಿಕ್ಕಿದ್ದೆಲ್ಲ ನಮ್ಮ ಕಣ್ಣು ಕಾಣಿಸ್ತಕ್ಕಂಥ ಎಲ್ಲಾ ನಕ್ಷತ್ರಗಳಲ್ಲೂ ಕೆಲವು ನಕ್ಷತ್ರಗಳು ನಿಮ್ಗೆ ಮೂವ್ ಆಗ್ತಿರ್ತದೆ, ಅಂದ್ರೆ ಚಲನೆ ಇರ್ತದೆ. ಇನ್ನು ಕೆಲವು ನಕ್ಷತ್ರಗಳಲ್ಲಿ ಕೆಲವು ನಮ್ಗೆ ಗ್ರಹಗಳು, ಇವಾಗ ಶುಕ್ರ ಗ್ರಹದ ಮೇಲೆ ಬೆಳಕು ಬಿದ್ದಾಗ ಸೂರ್ಯನ ಬೆಳಕು ನಮ್ಗೆ ನಕ್ಷತ್ರ ತರ ಕಾಣುತ್ತೆ, ಅದು ಗ್ರಹ, ಅದು ನಕ್ಷತ್ರ ಅಲ್ಲ. ಈ ತರ ತುಂಬಾ ಉಲ್ಕಪಾತಗಳೆಲ್ಲ ಇದ್ದು ಈ ಸೂರ್ಯನ ಬೆಳಕಿರ್ಬೋದು, ಬೇರೆ ಬೇರೆ ನಕ್ಷತ್ರಗಳು ಬೆಳಕು ಬಿದ್ದು ನಮ್ಮ ನಕ್ಷತ್ರಗಳ ತರ ಕಾಣಿಸುತ್ತೆ ಕಣ್ಣಿಗೆ. ಆದ್ರೆ ತುಂಬಾ ಕಾಯಗಳು ಆಕಾಶದಲ್ಲಿ ನಕ್ಷತ್ರ ತರ ಕಾಣವು ತುಂಬಾ ನಕ್ಷತ್ರಗಳಲ್ಲ. ಅದ್ರಲ್ಲಿ ಕೆಲವು ನಕ್ಷತ್ರಗಳು, ಆ ನಕ್ಷತ್ರಗಳು ನಮ್ಗೆ ಇವ ನೀವು ಲೆಕ್ಕ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಬ್ರಹ್ಮಾಂಡಗಳು ಜಾಸ್ತಿ ಇರ್ತದೆ. ಆದ್ರೆ ನಮ್ಮ ಈ ಸೌರ ಮಂಡಲದಲ್ಲಿ ಈ ಒಂದು ಏನಿದೆ ಮಿಲ್ಕಿ ವೇ ಕ್ಷೀರಪಥದಲ್ಲಿ ಈ 27 ನಕ್ಷತ್ರ ಪುಂಜಗಳಲ್ಲಿ ನಮ್ಮ ಭೂಮಿ ಮೇಲೆ, ನಮ್ಮ ಜೀವನದ ಮೇಲೆ ಏನು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೋ, ಈ ಒಂದು ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೋ ಆ ನಕ್ಷತ್ರ ಪುಂಜಗಳು ಮಾತ್ರ ನಮ್ಮ ಜ್ಯೋತಿಷದಲ್ಲಿ ಹೆಸರಿಸಿದ್ದಾರೆ ಸರ್. ಕೋಟಿ ನಕ್ಷತ್ರಗಳು ನಮ್ಮ ಕಣ್ಣು ಕಾಣಿಸದೇ ಇರೋದು ಇದ್ರು 27 ನಕ್ಷತ್ರ ಪುಂಜಗಳು ಇವೆಲ್ಲ ಒಟ್ಟು ಸೇರಿದ್ರೆ ಒಂದು
200-250 ನಕ್ಷತ್ರಗಳವರೆಗೂ ಬರ್ಬೋದು. ಬಟ್ ನಕ್ಷತ್ರ ಪುಂಜಗಳು, ಗ್ರೂಪ್ ಆಫ್ ನಕ್ಷತ್ರಾಸ್ ಅಂತ ಹೇಳ್ತೀವಿ, ಗುಂಪುಗಳಿವೆ. ಒಂದೊಂದು ನಕ್ಷತ್ರಕ್ಕೆ ಹೆಸರುಗಳಿಗೂ ಗುಂಪುಗಳು. ಅಶ್ವಿನಿ ಅಂದ್ರೆ 2 ನಕ್ಷತ್ರ ಇರ್ತದೆ. ಪೂರ್ವಾಷಾಢ ಅಂದ್ರೆ 3 ನಕ್ಷತ್ರ ಇರ್ತದೆ. ಉತ್ತರಾಷಾಢ ಅಂದ್ರೆ ಒಂದು 4-5 ನಕ್ಷತ್ರ ಇರ್ತದೆ. ಈ ತರ ನಕ್ಷತ್ರ ಪುಂಜಗಳು, ಗುಂಪುಗಳು. ನಿಮ್ಗೆ ನಕ್ಷತ್ರಗಳಲ್ಲಿ ವಿಚಾರದ ಸಂಪೂರ್ಣವಾಗಿ ಬಂದಾಗ, ಪಂಚಾಂಗ ಎಲ್ಲ ಆದ್ಮೇಲೆ ಜ್ಯೋತಿಷ್ಯ ತರಗತಿಗಳು ಸಂಪೂರ್ಣವಾಗಿ ನಿಮ್ಗೆ ಅಲ್ಲಿ ತಗೊಂಡ್ ಬಂದಾಗ ಒಂದೊಂದು ನಕ್ಷತ್ರದ ಬಗ್ಗೆನೂ ನಿಮ್ಗೆ ಅದೇನು ಯಾವ ತರ ಫಲ ಸಿಗುತ್ತೆ ಅಂತೆಲ್ಲ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಸರ್. ಸರ್ ಮತ್ತೆ ಈ ವಿವಾಹ ಸಮಯದಲ್ಲಿ ಹೇಳ್ತೀವಲ್ಲ, ನಕ್ಷತ್ರ ಅರುಂಧತಿ ನಕ್ಷತ್ರ ಇದೆ ಅಂತಲ್ಲಿ, ಸದ ಲೆಕ್ಕಕ್ಕೆ ಬರ್ತಾ ಇದೆ. ಅದನ್ನೆಲ್ಲ ಅಲ್ಲಿ ತಗೊಳ್ಳೋಣ ಸರ್. ವಿವಾಹ, ಜ್ಯೋತಿಷ್ಯ, ಮುಹೂರ್ತಗಳು ಅಲ್ಲಿ ತಗೊಳ್ಳೋಣ ಸರ್. ಹೌದು, thank you. ಮುಹೂರ್ತ ಭಾಗಕ್ಕೆ ಹೋದಾಗ ಬರ್ತದೆ. ಗುರುಗಳೇ, ಇದು ನಮಸ್ಕಾರ. ಗುರುಗಳೇ, ಒಂದ್ ವಿಚಾರ. ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿ ಅಂತ ಅವರ ಪುತ್ರಿಯರ 27 ನಕ್ಷತ್ರಗಳು ಗುರು. 27 ನಕ್ಷತ್ರಗಳೇ ಚಂದ್ರನ ಪತ್ನಿಯರು, ಅದಕ್ಕೆ 27 ನಕ್ಷತ್ರಗಳನ್ನೇ ಕನ್ಸಿಡರ್ ಮಾಡ್ತಾರೆ. ಅದು ಒಂದು ಪುರಾಣದ ಕಥೆ ಇದೆ, ಅದು ಒಂದು ನಂಬಿಕೆ, ಅದು ಕನ್ಸಿಡರ್ ಮಾಡ್ತಾರೆ ಮೇಡಮ್. ನೆಕ್ಸ್ಟ್ ಇನ್ನೊಬ್ರು ಯಾರು ರೈಸ್ ಮಾಡಿದ್ದಾರೆ ಹ್ಯಾಂಡು? ರಮೇಶ್ ಶ್ರೀನಿವಾಸ್ ರಂಗನ್ ಅಂತ. ಶ್ರೀರಂಗಾಚಾರ್. ರಮೇಶ್ ಸರ್ ಹೇಳಿ. ಬೌದ್ಧಾವತಾರೆ ಅಂದ್ರೆ ಹೇಗೆ? ಬೌದ್ಧಾವತಾರೆ ಅಂದ್ರೆ ಅರ್ಥ ಆಗಿಲ್ಲ ಸರ್ ನಿಮ್ ಪ್ರಶ್ನೆ, ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ವಾಟ್ ಈಸ್ ಇಟ್ ಆಕ್ಚುಲಿ ಬೌದ್ಧಾವತಾರೆ ಅಂದ್ರೆ? ಸರ್ ಈಗ ನಮ್ಮ ವಿಷ್ಣುವಿನ ಅವತಾರಗಳಲ್ಲಿ 10 ಅವತಾರಗಳಲ್ಲಿ ಇನ್ನು ಕಲ್ಕಿ ಹುಟ್ಟಿಲ್ಲ ಅಂತೆಲ್ಲ ಒಂದು ಪುರಾಣ, ಒಂದು ಇದೆಲ್ಲ ಇದೆಯಲ್ಲ. ಈಗ ನಾವು ಯಾವ್ದು ನಡೀತಾ ಇದೆ, ಬೌದ್ಧಾವತಾರ ಆಗಿದಿಲ್ಲ, ಬೌದ್ಧಾವತಾರ ಆಗಿರೋದ್ರಿಂದ 9ನೇ ಅವತಾರ ಅದು ನಡೀತಿದೆ ಅಂತ. 9ನೇದು 10ನೇದು ಬೌದ್ಧಾವತಾರ. ಸರ್ ಕನ್ಫ್ಯೂಸ್ ಆಯ್ತು. 9ನೇ ಅವತಾರ ಗುರುಗಳೇ, ಬುದ್ಧ. 9ನೇ ಅವತಾರ ಬೌದ್ಧಾವತಾರ ನಡೀತಿದೆ. ಆ 9ನೇ ಅವತಾರದಲ್ಲಿ ಈಗ ನಾವು ನಮ್ದು ಟೈಮ್ ನಡೀತಿದೆ ಅಂತ ಸರ್ ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ. ಗುರುಗಳೇ ನಮಸ್ಕಾರ. ನಮಸ್ತೆ. ಶ್ರೀನಿವಾಸ್ ರಂಗನ್ ಅಂತ ಮಾತಾಡೋದು ಗುರುಗಳೇ. ಸರ್ ಹೇಳಿ ಸರ್. ಈಗ ಅಮಾವಾಸ್ಯೆ ಮತ್ತೆ ಪೌರ್ಣಮಿಗೆ ಯಾವುದೇ ಶುಭ ಕಾರ್ಯಗಳು ಮಾಡೋ ಹಾಗಿಲ್ಲ ಅಂತ ಹೇಳಿದ್ರಿ. ನಮ್ಮ ಕರ್ನಾಟಕ ಭಾಗದಲ್ಲೇ ಕೆಲವೊಂದು ಶುಭ ಕಾರ್ಯಗಳಿಗೆ ಪೌರ್ಣಮಿನೂ ಉಪಯೋಗಿಸುವಂತದ್ದು ಉಂಟು. ಮತ್ತೆ ಆಂಧ್ರ ಪ್ರದೇಶ ಭಾಗದಲ್ಲಿ ಅಮಾವಾಸ್ಯೆನ ತುಂಬಾ ಒಳ್ಳೆ ದಿನ ಅಂತ ಪರಿಗಣಿಸ್ತಾರೆ. ಹೌದು. ಆಂಧ್ರ ಪ್ರದೇಶದ ಭಾಗದಲ್ಲಿ ಮದುವೆಗಳನ್ನು ಕೂಡ ಅಮಾವಾಸ್ಯೆ ದಿನ ಮಾಡೋದುಂಟು. ಇದು ಹೇಗೆ? ಈಗ ನಿಮ್ಗೆ ದೇಶ ಕಾಲ ಮಾನ ಪರಿಸ್ಥಿತಿ ಅಂತ ಹೇಳ್ತಾರೆ. ಈ ಒಂದೊಂದು ದೇಶದಲ್ಲಿ ಒಂದೊಂದು ಮಾಡ್ತಾ ಇರ್ತಾರೆ. ಈಗ ನೋಡಿ ನಿಮ್ಗೆ ಈ ಸೌರಮಾನ ಮಾಸಗಳು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವು ಕಡೆ ಸೌರಮಾನ ಕ್ಯಾಲೆಂಡರ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಕೆಲವು ಕಡೆ ಚಂದ್ರಮಾನ ಮಾಸ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅಂತ. ಈ ಅಮಾವಾಸ್ಯ ದಿವಸ ಮದುವೆಗಳು ಮಾಡ್ತಕ್ಕಂಥದ್ದು ಈಗ ನೀವು ಇಲ್ಲಿ ನೋಡಿದ್ರೆ ಏನು ಈ ಆಂಧ್ರ ಪ್ರದೇಶದಲ್ಲಿ ಅಂದ್ರೆ ಈ ಪ್ರಾಪರ್ ಆಂಧ್ರ ಎಲ್ಲ ಇಲ್ಲ, ತೆಲಂಗಾಣದ ಕಡೆ ಕೆಲವು ಕಡೆ ಸ್ವಲ್ಪ ನೋಡ್ತಾರೆ. ಆದ್ರೆ ಅದು ಯಾವ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯೂಶಲಿ ಹುಣ್ಣಿಮೆ ದಿವಸ ಸ್ವಲ್ಪ ಶುಭ ಕಾರ್ಯಗಳು ಮಾಡ್ಬೋದು, ಬಟ್ ಅಮಾವಾಸ್ಯೆ ದಿವಸ ಹಬ್ಬಗಳು ಮಾಡ್ತಾರೆ, ಲಕ್ಷ್ಮೀ ಪೂಜೆಗಳು ಮಾಡ್ತಾರೆ, ಸೆಲೆಬ್ರೇಷನ್ಸ್ ಮಾಡ್ತಾರೆ. ಮಹಾಲಕ್ಷ್ಮಿ ದಿನ ಅಂತ ಹೇಳ್ಬಿಟ್ಟು ತುಂಬಾ ದಿವಸ ಜನ ಅಂಗಡಿಗಳನ್ನೇ ಓಪನ್ ಮಾಡಲ್ಲ. ಅದು ತುಂಬಾ ಇದು ಅಂತ. ಅಮಾವಾಸ್ಯೆ ದಿವಸ ನನಗೆ ಮದುವೆ ಮಾಡಿರ್ತಕ್ಕಂಥದ್ದು ಯಾವುದು ಉದಾಹರಣೆಗಳು ಇಲ್ಲ. ತುಂಬಾ ಅಕ್ರಾಸ್ ದ ಗ್ಲೋಬ್, ಲೈಕ್ ಆಸ್ಟ್ರೇಲಿಯಾದಿಂದ ಸಿಂಗಾಪುರ್ವರೆಗೂ, ಸಿಂಗಾಪುರು, US, ಕೆನಡಾ, ಗಲ್ಫ್ ಕಂಟ್ರೀಸು, ಯುರೋಪ್ ಕಂಟ್ರೀಸ್ಗೆಲ್ಲ ಕೊಟ್ಟಿದ್ದೀನಿ. ಬಟ್ ಯಾರು ನನಗೆ ಅಮಾವಾಸ್ಯೆ ದಿವಸ ಮುಹೂರ್ತ ಬೇಕು ನಮ್ಗೆ ಅಂತ ಯಾರು ಕೇಳಿದ್ರಿಲ್ಲ. ಆದ್ರೆ ಅಷ್ಟಮಿ ದಿವಸ ಈ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಕಡೆ ಕೆಲವು ಕಡೆ ಮಾಡ್ತಾರೆ, ಕೊಟ್ಟಿದ್ದೀನಿ ಮುಹೂರ್ತಗಳು. ಅದಕ್ಕೆ ಕೃಷ್ಣಾಷ್ಟಮಿ ದಿವಸನೇ ಕೊಟ್ಟಿದ್ದೀನಿ. ಅದಕ್ಕೆ ಕೆಲವು ರೀಸನ್ಸ್ ಇದೆ, ಪೌರಾಣಿಕ ಹಿನ್ನೆಲೆಗಳಿದಾವೆ. ಬಟ್ ಅಮಾವಾಸ್ಯೆ ದಿವಸ ನನಗೆ ಗೊತ್ತಿಲ್ಲ ಸರ್. ಬಟ್ ನಿಮ್ಗೆ ಏನಾದ್ರು ಅದ್ರದ್ದು ಏನಾದ್ರು ದಾಖಲೆ ಸಿಕ್ಕಿದ್ರೆ ಕೊಡಿ, ಅರ್ಥ ಮಾಡ್ಕೊಳ್ಳೋಣ. ಮುಂದೆ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಆಗ್ಲಿ ಗುರುಗಳೇ, ಧನ್ಯವಾದ. ಧನ್ಯವಾದ. ಭಾಸ್ಕರ್ ಜಿಕೇರ್ ಅವರು ನಿಮ್ ಪ್ರಶ್ನೆ ಕೇಳಿ. ಸರ್, ಅಮಾವಾಸ್ಯೆ ದಿನ ಇಲ್ಲಿ ಸೇಟುಗಳೆಲ್ಲ ಬಾಗಿಲಾಕ್ಬಿಟ್ಟಿದ್ರು. ಅದೇ ಲಕ್ಷ್ಮೀ ದಿವಸ ಲಕ್ಷ್ಮೀ ವಾಸರ ಅಂತ ಹೇಳ್ತಾರೆ. ಅವತ್ತು ಲಕ್ಷ್ಮಿ ನಿಗೂಢವಾಗಿರೋದ್ರಿಂದ ಲಕ್ಷ್ಮಿಗೆ ಪೂಜೆ ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಅಂತ, ಅದಕ್ಕೋಸ್ಕರ ಅದು ಅಮಾವಾಸ್ಯೆನ ಆತರ ನೋಡ್ತಾರೆ ಸರ್. ಥ್ಯಾಂಕ್ ಯು ಸರ್. ತುಳಸಿ ವೆಂಕಟಪ್ಪನ ಅವರು ಮೇಡಮ್ ಹೇಳಿ.
ತುಳಸಿ ಮೇಡಮ್. ನಮಸ್ತೆ ಸರ್. ಡೌಟ್ ಅಂತ ಏನು ಇಲ್ಲ, ಬಟ್ ಫ್ರೀ ಆಗಿ ಇಷ್ಟೊಂದು ನಾಲೆಜ್ ಕೊಡ್ತಾ ಇದ್ದೀರಾ, ಒಂದ್ ಥ್ಯಾಂಕ್ಸ್ ಹೇಳ್ಬೇಕಂತ ಅನ್ಸ್ತು ಸರ್. ಥ್ಯಾಂಕ್ ಯು ತುಂಬಾ ಮೇಡಮ್. ಧನ್ಯವಾದ. ವಿಡಿಯೋ ಕೊಡ್ತಾ ಇದ್ದೀರಾ ಮತ್ತೆ PDF ಕೊಡ್ತೀರಾ, ತುಂಬಾ ಧನ್ಯವಾದ ಸರ್. ನಮ್ಗೆಲ್ಲ ತುಂಬಾ ಯೂಸ್ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಯಾರೋ ಕೇಳ್ತಿದ್ರಿ, ಹ್ಯಾಂಡ್ ರೈಸ್ ಮಾಡಿರ್ಲಿಲ್ಲ, ಯಾರೋ ಮಾತಾಡ್ತಿದ್ರಿ ಸೆಂಟ್ರಲ್ಲಿ. ನಾನೇ ಗುರುಗಳ ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡ್ತೀರಾ ಮಾತಾಡಿದ್ದು. ಸರಿ ಮೇಡಮ್, ಓಕೆ. ಥ್ಯಾಂಕ್ ಯು. ಈ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಮುಹೂರ್ತಗಳ ಬಗ್ಗೆ ಮಾತಾಡಿದ್ರಲ್ಲ, ಅವ್ರಿಗೆ ನಾನೊಂದಿಷ್ಟು ವಿವರಣೆ ಹೇಳ್ಬೋದಾ? ಮೇಡಮ್ ಒಂದು ಮುಹೂರ್ತ ಕ್ಲಾಸ್ ಬಂದಾಗ ತಗೊಳ್ಳೋಣ, ಅದು ಜಾಸ್ತಿ ಇದೆ ಟಾಪಿಕ್, ಅಲ್ಲಿ ಜಾಸ್ತಿ ಮಾತಾಡೋಣ. ಓಕೆ, ಥ್ಯಾಂಕ್ ಇವಾಗ ಯು. ಪಂಚಾಂಗದ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಇದ್ರೆ ಹೇಳಿ ಮೇಡಮ್. ಖಂಡಿತ. ನೋಡಿ, ನಾವೀಗ ಶುಭ ಕಾರ್ಯಗಳು ಅಂತಂದಾಗ ಮನುಷ್ಯರಿಗೆ ಮಾಡುವಂತ ಶುಭ ಕಾರ್ಯಗಳು ಮತ್ತೆ ದೈವ ಕಾರ್ಯಗಳು ಅಂತ ಎರಡು ಬರುತ್ತೆ. ಮೇಡಮ್ ನಾವು ಮನುಷ್ಯರಿಗೆ ಮಾಡುವಂತ ಶುಭ ಕಾರ್ಯಗಳನ್ನ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಲ್ಲ, ಆದ್ರೆ ದೇವರಿಗೆ ಮಾಡುವಂತ ಕೆಲಸಗಳನ್ನ ಹೇಳಿ ಇದಕ್ಕೆ ಹೇಳಿ. ಬೇರೆ ಒಂದೊಂದ್ ತಿಥಿಗೆ ಬೇರೆ ಇದೆ ಮೇಡಮ್, ಅಲ್ಲಿ ಹೇಳ್ಕೊಡ್ತಾರೆ ಗುರುಗಳು. ನಾವ್ ಹೇಳ್ತಿರೋದು ಅಮಾವಾಸ್ಯೆಗೆ ಹೇಗ್ ಮಾಡೋದಂತ ಆಧಾರಬದ್ಧವಾಗಿ ಏನಾರು ಇದೆಯಾ? ಹಾ, ಆಧಾರಬದ್ಧವಾಗಿ ಹೇಳ್ತೀನಿ ನಾನೀಗ. ನೀವು ಆ ನಂಗೆ ಗ್ರೂಪ್ ಅಲ್ಲಿ ಅವಕಾಶ ಗ್ರೂಪ್ ಅಲ್ಲಿ ಕೊಟ್ರೆ ಶೇರ್ ಅದನ್ನ ಮಾಡಿ ಹೇಳೋಣ. ಮೇಡಮ್. ನಮಸ್ತೆ. ಗುರುಗಳಿಗೆ ನಮಸ್ತೆ. ಶೇರ್ ಮಾಡಿ. ಅಲ್ಲಿ ಅಲ್ಲಿ ಗುರುಗಳು ನಮ್ಗೆಲ್ಲ ಹೇಳ್ಕೊಡೋದಿಕ್ಕಂತಾನೆ ಕೂತಿದ್ದಾರೆ. ಅವ್ರ ನೋಡಿ, ಎಲ್ಲಾರು ಮಾತಾಡ್ಬಿಡಿ ಒಂದೇ ಸಲ, ಏನಿದೆಯೋ ನಾವು ಮಾತಾಡೋಣ. ಇದು ಎಲ್ಲಾರು ನಿಮ್ಗೆ ಏನೇ ಇದ್ರು ನಿಮ್ ಪ್ರಶ್ನೆ ನನ್ಗೆ ಹಾಕ್ಬಿಡಿ. ಈ ಅಮಾವಾಸ್ಯೆಗಳ ಬಗ್ಗೆ, ಮುಹೂರ್ತಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ನಿಮ್ಮ ಹತ್ರ ಏನೇ ದಾಖಲೆಗಳಿದ್ರು ಆ ದಾಖಲೆಗಳನ್ನೆಲ್ಲ ರೆಫರ್ ಮಾಡಿ. ನೆಕ್ಸ್ಟ್ ಒಂದು ಸ್ಲೈಡೇ ಬೇಕಾದ್ರೆ ನಾನು ಕೊಡ್ತೀನಿ ಮುಹೂರ್ತಗಳ ಟೈಮಲ್ಲಿ. ಈಗ ಅದು ಜಾಸ್ತಿ ಕಮ್ಯುನಿಕೇಶನ್ಸು ಆಗೋದು ಬೇಡ. ಆ ಟಾಪಿಕ್ ಬಿಟ್ಟು ಬೇರೆ ಇನ್ಯಾವ ಪ್ರಶ್ನೆಗಳಿದ್ರೆ ಮಾತಾಡಿ. ಈಗ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಬೇರೆ ಪ್ರಶ್ನೆ ಯಾರಿಗಾದ್ರೂ ಇದೆಯಾ? ಗುರುಗಳೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ವಿಶ್ವಕರ್ಮ ಸರ್, ಮಧುಗಿರಿಯಿಂದ ದ್ರೇಹಾಚಾರ್ ಅಂತೇಳಿ. ಹಾ, ನಾವು ನಿಮ್ಮ ಪಾಠವನ್ನ ಕೇಳಲಿಕ್ಕೆ ಅತ್ಯಂತ ಉತ್ಸುಕರಾಗಿದ್ದೇವೆ. ಧನ್ಯವಾದಗಳು ದಯಮಾಡಿ ಸರ್. ಮಧ್ಯದಲ್ಲಿ ಕೆಲವರು ಏನು ಹೇಳಲಿಕ್ಕೆ ಹೊರಡ್ತಾರಲ್ವಾ, ಅವರೆಲ್ಲರಲ್ಲೂ ಒಂಚೂರು ವಿನಂತಿ, ಸಾಧ್ಯವಾದಷ್ಟು ಗುರುಗಳು ಅತಿ ಅದಾಗಿದೆ, ಹೆಚ್ಚಿಗೆ ಮಾಡಿದ್ರಿ. ಮಾತನಾಡಲಿಕ್ಕೆ ಅದ್ರ ಬಗ್ಗೆ ಅವಕಾಶವನ್ನ ಮಾಡ್ಕೊಡೋಣ ಅಂತೇಳಿ ಎಲ್ಲರ ಹತ್ರನೂ ವಿನಂತಿ, ದಯಮಾಡಿ. ಆಯ್ತು ಸರ್, ಅದ್ರ ಬಗ್ಗೆ ಆಲ್ರೆಡಿ ಯಾಕಂದ್ರೆ ಹೇಳಿದಿರಿ, ಅವ್ರು ನೀವೇನ್ ನಿಲ್ಸಿದ್ದಾರೆ. ಪಾಠ ಬೇರೆ ಪ್ರಶ್ನೆ ನೀವೇನ್ ಇದೆಯಾ? ಇಲ್ಲ ಇಲ್ಲ ಗುರುಗಳೇ, ಪ್ರಶ್ನೆ ಅಂತೂ ಇಲ್ಲ, ಖಂಡಿತ ಇಲ್ಲ. ಥ್ಯಾಂಕ್ ಯು ಸರ್. ಬೇರೆ ಯಾರಾದ್ರೂ ನಮಸ್ಕಾರ. ಪ್ರಶ್ನೆ ಇದೆಯಾ? ಈಗ ಪಾಠ ಮಾಡಿರ್ತಕ್ಕಂಥದ್ರಲ್ಲಿ ಒಂದು, ಈ ಕಾರಣಗಳು, ಯೋಗಗಳು ಯಾಕೆ ಈ ನಂಬರ್ಗಳು ಡಿಫ್ರೆನ್ಸ್ ಇದೆ, ನಕ್ಷತ್ರಗಳು ಯಾಕೆ ಡಿಫ್ರೆನ್ಸ್ ಇದೆ, ಅದೊಂದು ನನ್ನ ಕಡೆ ಇದೆ. ಅದ್ರ ಬಗ್ಗೆ ನಾನು ರಿವ್ಯೂ ಮಾಡಿ, ರಿಸರ್ಚ್ ಮಾಡಿ, ನಾನು ಕೆಲವ್ರನ್ನ ಕೇಳಿ, ನನಗೆ ಯಾವ್ದಾದ್ರು ಆಧಾರ ಸಿಕ್ಕಿದ್ರೆ ಆಧಾರದ ಸಮೇತವಾಗಿ ನಿಮ್ಮ ಹತ್ರ ಉತ್ತರ ಕೊಡ್ತೀನಿ. ಆಧಾರ ಸಿಗೋವರೆಗೂ ನಾನು ಹುಡುಕ್ತಾನೆ ಇರ್ತೀನಿ. ಅದು ನಮ್ಗೆ ಜೆನ್ಯೂನ್ ಆಧಾರ ಆಗಿರ್ಬೇಕು. ಯಾವುದೋ ಪುಸ್ತಕದಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ಎಲ್ಲ ಬರೆದಿರ್ತಕ್ಕಂಥದ್ದು ಸಿಕ್ಕಿದ್ರೆ ಅದು ನಾನು ನಿಮ್ಮ ಹತ್ರ ಬರೋದು ಕಷ್ಟ ಆಗುತ್ತೆ. ಬಟ್ ಈ ಪಾಯಿಂಟ್ ಮಾತ್ರ ನನ್ನ ತಲೆಯಲ್ಲಿರುತ್ತೆ. ಅದ್ರ ಬಗ್ಗೆ ನನ್ನ ಒಂದು ಸಂಶೋಧನೆ ಇವತ್ತಿಂದ ನಾನು ಮಾಡಿಬಿಟ್ಟು ನಿಮ್ಗೆ ಉತ್ತರ ಕೊಡ್ತೀನಿ ಸರ್. ಬೇರೆ ರಾಯ್ಡು ಸರ್ ಅವರು ರೈಸ್ ಮಾಡಿದ್ರೆ ಹ್ಯಾಂಡು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಒಂದು ರಿಕ್ವೆಸ್ಟ್, ಇಲ್ಲಿ ಮಿಡ್ಲಲ್ಲಿ ಇಲ್ಲಿ ಲೈನ್ಗಳು ಬರುವಂತದ್ದು ಇದು ಮಾಡ್ತಾರಲ್ಲ, ಅವ್ರನ್ನ ನೋಡ್ಬಿಟ್ಟು ಒಂದ್ ಸ್ವಲ್ಪ ಅವ್ರಿಗೆ ಶಿಸ್ತು ಕ್ರಮವನ್ನ ನೀವು ಒಂದ್ ಸ್ವಲ್ಪ ತಿಳಿಸ್ಬೇಕು ಸರ್. ಅವರ ಹೆಸರು ಆಲ್ರೆಡಿ 3 ಕ್ಲಾಸ್ ಮಾಡಿದ್ರೆ 3 ಕ್ಲಾಸ್ ಅದು ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು ಸರ್. ಅರ್ಥ ಆಯ್ತು ರಾಯ್ಡು ಸರ್, ಅವರು ಆಲ್ರೆಡಿ ಹೇಳಿದಿರಿ. ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು. ಅದು ಯಾರು ನೋಟ್ಸ್ ಮಾಡ್ಕೊಳ್ಳೋರು ಸರ್. ನಿಮ್ ವಾಯ್ಸ್ ಬ್ರೇಕ್ ಆಗ್ತದೆ, ಸರಿ ಕೇಳಿಸ್ತಿಲ್ಲ. ದಯವಿಟ್ಟು ಅದು ನಮಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಯಾಕಂದ್ರೆ ನಾನು ಡಿಸೇಬಲ್ ಮಾಡಿದೀನಿ, ಆದ್ರೂ ಅವರು ಬರೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಅದು ಲೈನ್ಗಳು ಬರ್ತಾ ಇದೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದಿಷ್ಟೇ, ವೈಟ್ ಬೋರ್ಡ್ ಬರೆಯೋದಕ್ಕೆ ಪ್ರಯತ್ನ ಪಡಲ್ಲ. 3 ಕ್ಲಾಸ್ ಅಲ್ಲಿ ಅದೇ ತರ ಸರಿ ಸರ್, ನಿಮ್ ವಾಯ್ಸ್ ಬ್ರೇಕ್ ಆಗ್ತದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಬೇರೆ ಇನ್ಯಾರಿಗೂ ಪ್ರಶ್ನೆ ಇದೆಯಾ? ರುದ್ರಾ ಸರ್ ಅವರು ನೋಡಿ, ದಯವಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಇದ್ರೆ, ಕಂಪ್ಯೂಟರ್ ಅಲ್ಲಿ ಇದ್ರೆ ಬರಿಬೇಡ್ರಿ ಸ್ಕ್ರೀನ್ ಮೇಲೆ.
ಬಸವ ಶಾಸ್ತ್ರಿಗಳು ದಾವಣಗೆರೆಯವರು ಆಗ್ಲಿ ಏನೋ ಹೇಳಕ್ ಬಂದ್ರಿ, ಬಟ್ ಸೆಂಟ್ರಲ್ಲಿ ಬೇರೆ ಯಾರೋ ಮಾತಾಡ್ತಿದ್ರು. ನಿಮ್ದು ಏನೋ ಪ್ರಶ್ನೆ ಇದೆಯಾ? ದಾವಣಗೆರೆ ಅವರು ಒಂದ್ಸಲ ಫೋನ್ ಮಾಡಿದ್ರು. ವಿನಾಯಕ್ ಸ್ವಾಮಿ, ಸಾರಿ, ವಿನಾಯಕ್ ಸ್ವಾಮಿ ಅವರು. ಗುರುಗಳೇ ನಮಸ್ತೆ ಸರ್. ಹಲೋ. ವಿನಾಯಕ್ ಸ್ವಾಮಿ ಅವ್ರು ಹೇಳಿ. ಇಲ್ಲ ಸರ್, ಆಗ್ಲೇ ಮಾತಾಡಕ್ ಬಂದೆ, ಸ್ವಲ್ಪ ನಡುವೆ ಮಾತಾಡೋದು, ಅದಕ್ಕೆ ಸುಮ್ಮನೆ ಆದೆ ಸರ್. ಇಲ್ಲ ಹೇಳಿ, ನೀವು ಹೇಳಿ. ಆಗ್ಲಿ ನೀವು ಮಾತಾಡಕ್ ಬಂದ್ರಿ, ನಾನು ಬೇರೆ ಯಾರು ಮಾತಾಡ್ತಿದ್ರು, ನಿಮ್ ಕಡೆ ಗಮನ ಕೊಟ್ಟಿಲ್ಲ. ನಿಮ್ ಪ್ರಶ್ನೆ ಕೇಳಿ. ಸರ್ ಪ್ರಶ್ನೆ ಅಂತ ಏನಿದ್ದಿಲ್ಲ ಸರ್, ಅದು ಆಗ್ಲೇ ಸಂಕಲ್ಪ ಬಗ್ಗೆ ಕೇಳಿರಲ್ಲ, ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಮಾತಾಡಕ್ ಬಂದೆ. ಸ್ವಲ್ಪ ಯಾರ ನಡುವೆ ಮಾತಾಡೋದು ಸುಮ್ಮನೆ ಆದೆ ಸರ್. ಸರಿ ವಿನಾಯಕ್ ಸ್ವಾಮಿ ಅವರು, ಧನ್ಯವಾದಗಳು. ಪದ್ಮನಾಭ್ ಸರ್, ನೀವು ಹೇಳಿ ಸರ್. ಮಾತಾಡ್ತಾ ಇದ್ದೀನಿ ಸರ್. ಹಾ, ಕ್ಲಾಸಸ್ ಮಾಡ್ತಾ ಇದ್ದೀರಲ್ಲ, ಹ್ಮ್, ಕ್ಲಾಸಸ್ ಮಾಡ್ತಾ ಇದ್ದೀರಲ್ಲ, ಅರ್ಥ ಆಗ್ತಾ ಇದೆಯಾ? ಕೇಳಿಸ್ತಾ ಹೇಳಿ ಇದೆಯಾ? ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಇದಕ್ಕೆ ಯಾವ ತರ ಜಾಯಿನ್ ಆಗ್ಬೇಕು, ಅಡ್ಮಿಷನ್ ಯಾವ ತರ ಆಗ್ಬೇಕಂತ ನನಗೆ ಕ್ಲಿಯರಿಟಿ ಬೇಕಾಗಿತ್ತು. ಯಾವ ಕ್ಲಾಸಸ್? ತಾಂಬೂಲ ಶಾಸ್ತ್ರದ್ದಾ? ತಾಂಬೂಲ ಶಾಸ್ತ್ರದ್ದು. ಅದೊಂದು ನೋಡಿ, ನಾನು ನಿಮ್ಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಾನು ಆಲ್ರೆಡಿ 15-20 ದಿವಸ ಹಿಂದೆನೆ ನಾನು ತಾಂಬೂಲ ಶಾಸ್ತ್ರ ಆಗಸ್ಟ್ 2ನೇ ತಾರೀಕು ಶುರು ಮಾಡಿದ್ದೀರಿ, ಅಂದ್ರೆ ಲೈಕ್ ಎನ್ರೋಲ್ಮೆಂಟ್ ಶುರು ಮಾಡಿದಿರಿ. ಆಗಸ್ಟ್ 2ನೇ ತಾರೀಕು ತಾಂಬೂಲ ಶಾಸ್ತ್ರ ಕ್ಲಾಸಸ್ ಇರುತ್ತೆ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಇದು ಜನ ಜಾಸ್ತಿ ಆದರೆ ಯಾವ್ದಾದ್ರು ಇದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇರ್ತದೆ. ಜನ ಜಾಸ್ತಿ ಆದರೆ ಹೋಟೆಲಲ್ಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟ ಅನುಕೂಲ ಮಾಡಿಕೊಂಡು, ಅವಕಾಶ ಮಾಡಿಕೊಂಡು, ಒಂದು ಹೋಟೆಲ್ ಆಗಲಿ, ಒಂದು ಫಂಕ್ಷನ್ ಆಗಲಿ ಬುಕ್ ಮಾಡಿಕೊಂಡು ನಿಮಗೆ ಸ್ಥಳ ತಿಳಿಸ್ತೀರಿ. ಈ ಕ್ಲಾಸ್ ಆಫ್ಲೈನ್ ಇರ್ತದೆ, ಆನ್ಲೈನ್ ಇರಲ್ಲ, ಬರೀ ಆಫ್ಲೈನ್ ಕ್ಲಾಸಸ್. ಯಾಕೆಂದರೆ ತಾಂಬೂಲ ಎಲ್ಲ ಪ್ರಾಕ್ಟಿಕಲ್ಸ್ ಮಾಡಿಸ್ಬೇಕು, ಮತ್ತು ನಾಣ್ಯ ಶಾಸ್ತ್ರ ಇರ್ತದೆ, ತಂಡೂಲ ಶಾಸ್ತ್ರ ಇರ್ತದೆ. ನಾವು ಯಾವಾಗಲೂ ಯಾವುದೇ ತರಗತಿ ನಾನು ಮಾಡಬೇಕಾದ್ರೂ ನಾನು ಹೇಳ್ಕೊಟ್ಟಿದ್ದನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅವರಿಗೆ ತಲೆ ಒಳಗಡೆ ಕೂತ್ಕೊಂಡು, ಅವರು ಮಾರನೇ ದಿವಸ ಹೋಗ್ಬಿಟ್ಟು ಅವ್ರೇನಾದ್ರು ಪ್ರಯತ್ನ ಅಲ್ಲ, ಅವರು ಮಾಡಬೇಕು, ಬೇರೆ ಒಬ್ಬರಿಗೆ ಜ್ಯೋತಿಷ ಹೇಳಬೇಕು, ಆ ಥರ ಹೇಳ್ಕೊಡ್ಬೇಕು ಅನ್ನತಕ್ಕಂಥದ್ದು ಪ್ರಾಯೋಗಿಕವಾಗಿ ನಮ್ದು ಒಂದು ಕಾನ್ಸೆಪ್ಟ್. ಅದು ಆ ಕಾನ್ಸೆಪ್ಟ್ಗೋಸ್ಕರನೇ ಈ ತಾಂಬೂಲ ಶಾಸ್ತ್ರ, ಅಷ್ಟಮಂಗಲದಲ್ಲಿ ಸ್ವಲ್ಪ ಪ್ರಶ್ನಾಶಾಸ್ತ್ರ ಎಲ್ಲ ಇರುತ್ತೆ. ತಾಂಬೂಲ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಸ್ವಲ್ಪ ಜ್ಞಾನ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇಲ್ಲ ಅಂದ್ರೂ ನಾವು ಹೇಳ್ಕೊಡೋ ರೀತಿಯಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಎನ್ರೋಲ್ ಮಾಡಬೇಕು ಅಂದರೆ ನಾನು ಗ್ರೂಪಲ್ಲಿ ಮೊನ್ನೆ ಮೆಸೇಜ್ ಹಾಕಿದ್ದೆ, ಈಗ ಇನ್ನೂ ಒಂದ್ಸಲ ಇವತ್ತು ಮೆಸೇಜ್ ಹಾಕ್ತೀನಿ. ನಂಬರು ಈಗ ಆಲ್ರೆಡಿ ಎನ್ರೋಲ್ಮೆಂಟ್ ನಂಬರ್ ತಗೊಂಡಿರೋ 8310 ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು, ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅವ್ರ ಹತ್ರ ಫೋನ್ಪೇ ಪೇಮೆಂಟ್ ರಿಜಿಸ್ಟರ್ ಮಾಡ್ಕೊಂಡು ಕನ್ಫರ್ಮೇಶನ್ ತಗೊಂಡ್ರೆ ಗ್ರೂಪ್ಗೆ ಆ್ಯಡ್ ಮಾಡ್ತೀರಿ. ಸ್ಥಳ ಮಾತ್ರ ಇನ್ನೂ ಫಿಕ್ಸ್ ಆಗಿಲ್ಲ, ಬಟ್ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30-11 ಗಂಟೆ ಕಾಫಿ ಇರ್ತದೆ, ಮಧ್ಯಾಹ್ನ ಊಟ ಇರ್ತದೆ, ಸಂಜೆ ಹೈಟಿ ಅಂತ ಹೇಳ್ತಾರಲ್ಲ, ತಿಂಡಿ ಮತ್ತು ಕಾಫಿ ಎರಡೂ ಇರ್ತದೆ. ಇದಿಷ್ಟಾಗಿ ಸರ್ಟಿಫಿಕೇಟ್ಸ್ ಕೊಡ್ತೀರಿ, ಮತ್ತು ಸಂಪೂರ್ಣವಾಗಿ ನಿಮಗೆ ಥಿಯರಿ ಹೇಳ್ಕೊಟ್ಟು ಪ್ರಾಕ್ಟಿಕಲ್ಸ್ ಮಾಡಿಸಿ ನಿಮ್ಗೆ ಅನುಷ್ಠಾನ ಕೊಟ್ಟು ಕಳಿಸ್ಕೊಡ್ತೀರಿ ನಾವು. ಇದು ಜಸ್ಟ್ ನೋಟ್ಸ್ ಹೇಳ್ಬಿಟ್ಟು ಮೇಲ್ಗಡೆ ಥಿಯರಿ ನಾವು ಹೇಳಿದಿರಿ ಪ್ರಾಕ್ಟೀಸ್ ಮಾಡ್ಸೋಕ್ಕಾಗಲ್ಲ ಆ ಥರ ಏನಿಲ್ಲ. ಸಂಪೂರ್ಣವಾಗಿ ನಿಮಗೆ ಹ್ಯಾಂಡ್ಸ್ ಆನ್ ಅಂತ ಹೇಳ್ತೀವಿ. ನಿಮಗೆ 1 ಸಲ 2 ಸಲ ಪ್ರಾಕ್ಟೀಸ್ ಮಾಡಿಸಿ ನಿಮ್ಮನ್ನ ಕಳಿಸ್ಕೊಡ್ತಕ್ಕಂಥದ್ದು. ಪ್ರಾಯೋಗಿಕವಾಗಿ ಕೂಡ ಹೇಳ್ಕೊಡ್ತೀರಿ. ತಾಂಬೂಲ ಶಾಸ್ತ್ರ ಆಗಸ್ಟ್ 2ನೇ ತಾರೀಕು ಬೆಂಗಳೂರಲ್ಲಿ ಆಫ್ಲೈನ್ ತರಗತಿಗಳು ಸರ್, ಆನ್ಲೈನ್ ಇಲ್ಲ. ನಿಮಗೆ ಪೋಸ್ಟ್ ಇವತ್ತು ಹಾಕ್ತೀರಿ. ಅದಕ್ಕೆ ಫೀಸ್ ಬಂದ್ಬಿಟ್ಟು ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ರಿಜಿಸ್ಟರ್ ಮಾಡ್ಕೊಬೋದು ಸರ್ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆ ಅನುಕೂಲ ಆಗ್ತಾ ಇದೆ, ಒಳ್ಳೇದಾಗ್ಲಿ, ನಾವೆಲ್ಲ ಜಾಯ್ನ್ ಆಗ್ತೀವಿ. ಥ್ಯಾಂಕ್ ಯು ಸರ್. ಆಗ್ಲೇ ಹೇಮಚಂದ್ರ ಅಂತ ಯಾರೋ ಒಬ್ರು ಪ್ರಶ್ನೆ ಕೇಳಕ್ ಬಂದ್ರು, ಕೈ ರೈಸ್ ಮಾಡಿದ್ರು. ಹೇಮಚಂದ್ರ PI. ಹೇಳು ಸ್ವಾಮಿ. ಹೇಳಿ ನಿಮ್ ಪ್ರಶ್ನೆ. ಸ್ವಾಮಿ, ಈಗ ಶುಭ ತಿಥಿ ಅಶುಭ ತಿಥಿ ಅಂತ ಹೇಳ್ತಾರಲ್ಲ ಸ್ವಾಮಿ. ಶುಭ ತಿಥಿ ಒಳ್ಳೇದು, ಅಶುಭ ತಿಥಿ ಕೆಟ್ಟದು ಅಂತ ಹೇಳ್ತಾರೆ, ಹೆಂಗೆ? ಆತರ ಏನಿಲ್ಲ ಸರ್, ಒಂದೊಂದು ತಿಥಿ ಒಂದೊಂದಕ್ಕೆ ಯೂಸ್ ಆಗುತ್ತೆ. ಒಂದೊಂದು ತಿಥಿ ಯಾಕಂದ್ರೆ ನಾನು ಕಾಲಚಕ್ರ ಪಂಚಾಂಗ ನೋಡ್ತೀನಿ ಸ್ವಾಮಿ. ಹೇಳಿ. ಕಾಲಚಕ್ರ ಪಂಚಾಂಗ SK ಜೈನರದು. ಹಾ, ನಂದ ತಿಥಿ, ಭದ್ರಾ ತಿಥಿ, ಜಯ ತಿಥಿ ಅಂತ ಕೊಟ್ಟದಾರ.
ಆ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತತ್ತ ಸುಮ್ಮನೆ. ಅಲ್ಲ ಈಗ ಅದನ್ನೇ ನಿಮ್ಗೆ ತಿಥಿಗಳು ನಿಮ್ಗೆ ಅದು ಲಿಸ್ಟ್ ಕೊಟ್ಟಿದ್ದೀನಿ ಗ್ರೂಪ್ ಅಲ್ಲಿ ನೋಟ್ಸ್ ಕಳ್ಸ್ಕೊಡ್ತೀನಿ ಒಂದ್ಸಲ ಹಾ ನೋಡಿ ಆಯ್ತಾ. ಹಾ ಯಾವುದೇ ತಿಥಿನೂ ಹಾ ಕೆಟ್ಟ ತಿಥಿ ಅಂತೇನಿಲ್ಲ. ಶುಭ ಹಾ ಕಾರ್ಯ ಮಾಡ್ತಕ್ಕಂಥ ತಿಥಿಗಳು, ಕೆಲವು ಕಾರ್ಯಕ್ರಮಗಳು ಮಾಡ್ತಕ್ಕಂಥ ತಿಥಿಗಳು ಅಂತ ಬರ್ತದೆ ಆಯ್ತಾ. ಹ್ಮ್ ಅದು ಸಂಪೂರ್ಣವಾಗಿ ಡೀಟೇಲ್ಸ್ ಮುಹೂರ್ತ ಭಾಗದಲ್ಲಿ ತಗೊಂಡಾಗ ಯಾವ್ಯಾವ ತಿಥಿ ದಿವಸ ಯಾವ ಕಾರ್ಯಕ್ರಮ ಮಾಡ್ಬೋದು, ಯಾವ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳ್ತೀನಿ. ಆವಾಗ ನಿಮ್ಗೆ ಈ ಶುಭ ಕಾರ್ಯಕ್ರಮಗಳು ಮಾಡ್ಬೋದಾ. ಶುಭ ಕಾರ್ಯಕ್ರಮಗಳು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ 16 ಷೋಡಶ ಕರ್ಮಗಳು ಅಂತ ಹೇಳ್ತಾರಲ್ಲ, ಯೂಶಲಿ ಅದನ್ನ ಶುಭ ಹ್ಮ್ ಕಾರ್ಯಕ್ರಮಗಳು ಅಂತ ಹೇಳ್ತೀರಿ. ಮಿಕ್ಕಿದ್ದ ಕರ್ಮಗಳನ್ನೆಲ್ಲಾನು ಅದು ತಕ್ಕದಾಗಿ ನಕ್ಷತ್ರಗಳು ಅದು ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಅದನ್ನ ಆ ಟೈಮಲ್ಲಿ ಮಾಡ್ತಾರೆ. ಈಗ ಆ ಕೆಲವು ಕಾರ್ಯಕ್ರಮಗಳು ಕೆಲವು ತಿಥಿಗಳಲ್ಲೇ ಮಾಡಿದ್ರೆ ತುಂಬಾ ಪವರ್ಫುಲ್. ಈಗ ಹೇಳಿದ್ನಲ್ಲ, ಮಕಾ ನಕ್ಷತ್ರದಲ್ಲಿ ಪಿತೃತರ್ಪಣ ಮಾಡಿದ್ರೆ ತುಂಬಾ ಒಳ್ಳೆಯದು, ಶ್ರಾದ್ದಗಳು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಅಮಾವಾಸ್ಯೆ ದಿವಸ ಮಾಡಿದ್ರೆ ಪಿತೃಗಳು ಡೈರೆಕ್ಟ್ ಆಗಿ ಹೋಗುತ್ತೆ, ಅದಕ್ಕೆ ಅಮಾವಾಸ್ಯೆ ದಿವಸ ಪಿತೃತರ್ಪಣ ಮಾಡ್ತೀರಿ ಅಂತ ಅದೆಲ್ಲ ಇರುತ್ತೆ. ಅದು ನಿಮ್ಗೆ ಮುಂದೆ ಮುಹೂರ್ತಗಳಲ್ಲಿ ಒಂದೊಂದು ತಿಥಿ ಬಗ್ಗೆನು ಡೀಟೇಲ್ ಆಗಿ ವಿವರವಾಗಿ ಕೊಡ್ತೀರಿ ಸರ್. ಸರಿ ಸ್ವಾಮಿ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಹಾಗಾದ್ರೆ ಶಾಂತಿ ಮಂತ್ರ ಹೇಳಿ ನಮ್ಮ ಈ ದಿನದ ಕ್ಲಾಸು ಮುಗಿಸೋಣ. ನನ್ನ ಜೊತೆ ಯಾರಾದ್ರೂ ಒಬ್ರು ಇಬ್ರು ಹೇಳಿ ಶಾಂತಿ ಮಂತ್ರ. ಯಾಕಂದ್ರೆ ಇದು ಗುರುಗಳಿಗೂ ಶಿಷ್ಯಂದ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳ್ತಕ್ಕಂಥದ್ದು. ಎಲ್ಲಾರು ಅನ್ಮ್ಯೂಟ್ ಮಾಡಿ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಒಬ್ರು ಇಬ್ರು ಹೇಳಿದ್ರೆ ಎಲ್ಲಾರ್ಗು ಇಂಪಾಗಿ ಕೇಳಿಸುತ್ತೆ. ಈಗ ಶುರು ಮಾಡೋಣ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.